ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ಸೋಮಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ಇವತ್ತು ಕೆಲವು ಜನ ಫೋನ್ ಮಾಡಿದರು, ಬೆಳಿಗ್ಗೆ ಫೋನ್ ಮಾಡಿದರು, ನಿನ್ನೆ ಸಂಜೆ ಕ್ಲಾಸ್ ಆದಮೇಲೆ ಕೂಡ ಫೋನ್ ಮಾಡಿದರು. ಏನಂದರೆ ಎಲ್ಲರದ್ದು ಒಂದೇ ಸಮಸ್ಯೆ, ಸರ್ ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ನಮಗೆ ಇನ್ನೂ ಡೆಪ್ತಾಗಿ ಹೇಳಿ ಅಂತ ನಾಗರಾಜ್ ಸರ್ ಹೇಳಿದರು. ನಾಗರಾಜ್ ಸರ್ ಟೀಮು ಕೆಲವೊಬ್ರು ಇದ್ದಾರೆ, ಅವರು ಫೋನ್ ಮಾಡಿದರು. ಹಾಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀನಿ, ಇನ್ನೂ ಡೆಪ್ತಾಗಿ ಕ್ಲಾಸ್ ಕಳಿಸ್ಕೊಡ್ತೀನಿ. ಈ ಕೆಲವೊಂದು ಇನ್ ಆ್ಯಂಡ್ ಹ್ಯಾಂಗನ್ನ ಹೆಂಗೆ ಕಂಟ್ರೋಲಿಗೆ ತೊಗೋಬೇಕು, ನಾವು ಇನ್ ಆ್ಯಂಡ್ ಹೆಂಗೆ ಅಬ್ಸರ್ವ್ ಮಾಡಬೇಕು, ಅದೇ ಥರ ಎಲ್ಲದನ್ನು ಕಲಿಸ್ಕೊಡ್ತೀವಿ. ಏನಂದರೆ ಈಗ ನಮ್ಮ 6th ಕ್ಲಾಸ್ನಲ್ಲಿ ಏನಂದರೆ 5 ದಿವಸದಲ್ಲಿ ಮುಗಿಸ್ತಾರೆ. ಬಟ್ಟು ನನಗೆ ಭಾಳ ಜನ ಸ್ವಲ್ಪ ಫೀಡ್ಬ್ಯಾಕ್ ಹೇಳೋದ್ರಿಂದ ನಾನು ಇದನ್ನು ಜಾಸ್ತಿ ಡೆಪ್ತಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕೆಲವೊಬ್ರು ಹೇಳಿದರು, ಸರ್ ನಾವು ಬೇಕಾದರೆ ಇನ್ನೂ 100 ಅಲ್ಲ 200 ರೂಪೀಸ್ ಪೇ ಮಾಡೋಕ್ಕೆ ರೆಡಿ ಇದ್ದೀವಿ, ನಮಗೆ ಸ್ವಲ್ಪ ಡೆಪ್ತಾಗಿ ಹೇಳ್ಕೊಡ್ರಿ ಅಂತ ಅಂದಿದ್ದಾರೆ. ಅದಕ್ಕೆ ನಾನು ಇನ್ನೂ ಏನು ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ. ಯಾಕಂದರೆ ಈಗ ಅದು ಡೆಪ್ತಾಗಿ ಕೊಡ್ತೀನಿ ಕಂಟೆಂಟು, ಅದು ನಿಮಗೆ ಸರಿ ಅನಿಸಿದರೆ, ಡೆಪ್ತಾಗಿ ಕಲ್ತಿದ್ದೀವಿ ಅನಿಸಿದರೆ ನೀವು ಮುಂದೆ ನಮಗೆ ಪೇ ಮಾಡ್ಬೋದು. ಇಲ್ಲಿ ಯಾರ್ದು ಒತ್ತಾಯ ಇರಲ್ಲ, ಅವ್ರ ಇಂಟ್ರೆಸ್ಟ್. ಸರ್ ನಾನು ಚೆನ್ನಾಗಿ ಕಲ್ತಿದ್ದೀನಿ ನಿಮ್ಮ ಕ್ಲಾಸ್ನಿಂದ ಅಂದರೆ ನೀವು ಡೆಪ್ತಾಗಿ ಕಲ್ತ್ಕೊಂಡಿದ್ರೆ ನೀವು ನಮಗೆ ಪೇ ಮಾಡ್ಬೋದು. ಬಟ್ ಇಷ್ಟೇ ಪೇ ಅಂತ ಏನು ನಾನು ರಿಸ್ಟ್ರಿಕ್ಷನ್ ಮಾಡಿಲ್ಲ, ನಿಮಗೆ 100% ಕಲಿಸ್ಕೊಡ್ತೀನಿ ಅನ್ನೋದೊಂದು ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ಇವತ್ತಿನ ಯಾರಾದರೂ ಮಾತಾಡೋರಿದ್ದರೆ ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ಅವರಿಗೆ ಮಾಡ್ತೀನಿ. ಇನ್ನೊಂದು 5 ಮಿನಿಟ್ಸ್ ಯಾರು ಹ್ಯಾಂಡ್ ರೈಸ್ ಮಾಡಿದರೆ ಅವ್ರಿಗೆ ಮಾತಾಡ್ಸ್ತೀನಿ ನಾನು. ಹ್ಯಾಂಡ್ ರೈಸ್ ಯಾರಾದರೂ ಮಾಡಿದರೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಇವತ್ತು ಮಾತಾಡೋದಕ್ಕೆ. ಇಲ್ಲಾಂದರೆ ನೆಕ್ಸ್ಟ್ ಇವತ್ತು ಸಬ್ಜೆಕ್ಟಿಗೆ ಹೋಗ್ತೀನಿ. ಇವತ್ತು ಸಬ್ಜೆಕ್ಟ್ ಏನೇನು ಮಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತಿನ ಸಬ್ಜೆಕ್ಟು ಇನ್ ಸಿಮ್ಟಮ್ಸ್ ಅಂದರೆ ಯಾವ ಥರ ನಾವು ಫೈಂಡ್ ಔಟ್ ಮಾಡ್ಕೋಬೇಕು, ಇನ್ ಅಂದರೆ ಏನು, ಇನ್ನ ಕೆಲಸ ಏನು ಅಂತ ಇವತ್ತಿನ ಸಬ್ಜೆಕ್ಟ್. ಹಾಗಾಗಿ ಯಾರಾದರೂ ನೀವು ಹ್ಯಾಂಡ್ ರೈಸ್ ಮಾಡಿದರೆ ಮಾತಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟು ಕ್ಲಾಸಿಗೆ ಹೋಗೋಣ. ಅಂದರೆ ಯಾರಾದರೂ ಶಿಲ್ಪಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಡೌಟ್ ಏನಾರ ಮುಂದುವರ್ಸೋಣ, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಹಾಗಾಗಿ ಮುಂದುವರ್ಸನ್ರ. ನೆಕ್ಸ್ಟು ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು. ಶಿವಮೂರ್ತಿ ಅಂದ್ಬಿಟ್ಟು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ ನೋಡಿ, ಒಂದ್ಸರಿ ಚೆಕ್ ಮಾಡಿ. ಹಾಂ ಹೇಳಿ ಮೇಡಮ್, ಒಬ್ಬರೇ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಮಾಡಿ ಸರ್. ಹಾಂ ಅನ್ಮ್ಯೂಟ್ ಮಾಡಿದ್ದೀನಿ, ಅವ್ರು ಅನ್ಮ್ಯೂಟ್ ಮಾಡ್ಕೋಬೇಕು. ಹಲೋ, ಹಾಂ ಸರ್ ಹೇಳಿ. ಸರ್ ನಿನ್ನೆ ಅದು ಕಲರ್ಸ್ ಚೇಂಜ್ ಮಾಡೋದು ಹೇಳಿದ್ರಿ, ಗ್ರೀನ್ ಇಂದ ಆರೆಂಜ್ ಇಂದ ಬ್ರೌನ್ ಅಂತ. ಅದೇನಾಗಿದೆ ಅಂದ್ರೆ ನಿಮ್ದು ಆಲ್ರೆಡಿ ಚಾರ್ಟ್ ಕಲರ್ ಅಲ್ಲಿ ಇದೆ, ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಕಲರ್ಸ್ ಇದೆ. ನೀವು ಕಲರ್ ತೋರಿಸುವಾಗ ಯಾವ್ದು ನೀವು ಚೇಂಜ್ ಮಾಡಿದ್ರಿ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್. ಇವತ್ತು ಅದನ್ನು ಹೇಳ್ತೀನಿ ನಿಮಗೆ. ನಾನು ಎಲ್ಲಾದ್ರೂ ಕೆಲವೊಬ್ರದ್ದು ಫೀಡ್ಬ್ಯಾಕ್ ಇರುತ್ತಲ್ಲ, ಅವಾಗ ನಾಳೆ ನಂದು ಆ್ಯಕ್ಚುಲಿ ಫೀಡ್ಬ್ಯಾಕ್ ಕ್ಲಾಸ್ ಇದೆ. ಇವತ್ತು ಟಾಪಿಕ್ ಇದ್ದು ನಾಳೆ ಪ್ರಾಕ್ಟಿಕಲ್. 2 ದಿವಸ ಕ್ಲಾಸ್ ಮಾಡಿದ್ಮೇಲೆ 1 ದಿವಸ ಫೀಡ್ಬ್ಯಾಕ್ ಕ್ಲಾಸು. ಏನೇ ನಿಮ್ಮ ಡೌಟ್ಸ್ ಇದ್ರು ನಾಳೆ ಕ್ಲಿಯರ್ ಮಾಡ್ತೀನಿ. ಆ ಚಾರ್ಟು ಇನ್ನೊಂದ್ಸಲ ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ, ಲಾಸ್ಟಿಗೆ ಇನ್ನೊಂದ್ಸಲ ತೋರಿಸ್ತೀನಿ. ಹಾಂ ಓಕೆ. ನೆಕ್ಸ್ಟ್ ಯಾರು ಇದ್ದೀರಾ? ಇನ್ನೊಂದು 2 ಮಿನಿಟ್ಸ್ ಇದೆ, ಯಾರು ಮಾತಾಡಿದರೆ ಮಾತಾಡ್ರಿ, ಇಲ್ಲಾಂದರೆ ನೆಕ್ಸ್ಟು ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಯುವನ್ ಗೌಡ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಗಲ್ಲ ಇದು. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಮಾತಾಡ್ತಾ ಇದೀನಿ ಸರ್. ಹಾ ಓಕೆ, ಕೇಳ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಚಿಕ್ಕ ಒಂದು 1ನೇ ಕ್ಲಾಸ್ ಮಕ್ಳಿಗೂ ಅರ್ಥ ಆಗ್ಬೇಕು ಆತರ ಹೇಳ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಸರ್ ನಮ್ಮ ಯಜಮಾನ್ರಿಗೆ ಆಸಿಡಿಟಿ ಆಗಿದೆ. ಹೇಳಿ
ಅವ್ರ ನನಗೆ ಮುಂದೆ ಕಡೆ ತಂಗು ನಾನು TM ಸ್ಟೂಡೆಂಟ್ ರೆಡ್ ಇದೆ ಇಶ್ಯೂ ನನಗೇನೋ ವಾಟರ್ ಇದೆ ಒಂದು ಇದು ಪಾಯಿಂಟ್ ಕೊಟ್ಟಿದ್ದೆ ನಾನು ಅವ್ರಿಗೆ ನಾಡೀಶ್ವರದಲ್ಲಿ K3 ಪಾಯಿಂಟ್ ಆದ್ರೂ ಅವ್ರಿಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿಲ್ಲ ಸುಸ್ತು ಗ್ಯಾಸ್ಟ್ರಿಕ್ ಎಲ್ಲ ನೋಡಿ ಮೇಡಮ್ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಬಹಳ ಜನಕ್ಕೆ ಗ್ಯಾಸ್ಟ್ರಿಕ್ಗೂ ಆಸಿಡಿಟಿಗೂ ವ್ಯತ್ಯಾಸ ಗೊತ್ತಿರಲ್ಲ ಗ್ಯಾಸ್ಟ್ರಿಕ್ ಅಂದ್ರೆ ಊಟಕ್ಕಿಂತ ಮುಂಚೆ ಏನ್ ಬರುತ್ತಲ್ಲ ಅದು ಗ್ಯಾಸ್ಟ್ರಿಕ್ ಊಟ ಆದ್ಮೇಲೆ ಏನ್ ಬರುತ್ತಲ್ಲ ಅದು ಆಸಿಡಿಟಿ ಆಗಿದೆ ಆಸಿಡಿಟಿ ಅಂದ್ರೆ ಊಟ ಆದ್ಮೇಲೆ ಹೊಟ್ಟೆ ಭಾರ ಆಗುತ್ತೆ ಸುಸ್ತಾಗುತ್ತೆ ಈ ತರ ಸಮಸ್ಯೆ ಆದ್ರೆ ಅದು ಆಸಿಡಿಟಿ ಯಾವ್ದಿದೆ ಮೇಡಮ್ ಆಸಿಡಿಟಿ ಸರ್ ಇರೋದು ಅವ್ರಿಗೆ ಆಸಿಡಿಟಿನೇ ಇರೋದು ಓಕೆ ಒರೆ ಹೊಟ್ಟೆ ಬೋಟಿಂಗ್ ಇದು ಒಬ್ರ ಜೀರ್ಣ ಆಗಲ್ಲ ಆತರ ಆಸಿಡಿಟಿನೇ ಓಕೆ ಆಸಿಡಿಟಿ ಅಂತ ಹೇಳ್ತಾ ಇದ್ರಿ ನೋಡಿ ಇಲ್ಲಿ ಸ್ಟಮಕ್ ಮೆರಿಡಿಯನ್ ಬರುತ್ತೆ ಆಸಿಡಿಟಿ ಇದೆ ಓಕೆ ಓಕೆ ನೋಡಿ ಸರ್ ಇನ್ ಎನರ್ಜಿ ಓಕೆ ನಾನು ಓಕೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಇನ್ ಎನರ್ಜಿ ಇದ್ರೆ ಸ್ಟಮಕ್ ಅಂದ್ರೆ ಮಿಡಲ್ ಲೆಫ್ಟ್ ಹ್ಯಾಂಡು ಮಿಡಲ್ ಫಿಂಗರು ನಿಮಗೆ ಇಲ್ಲಿ ಬರುತ್ತೆ ಅಂದ್ರೆ ಈ ಭಾಗ ಏನು ಬರುತ್ತಲ್ಲ ಈ ಭಾಗ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡು ಮಿಡಲ್ ಫಿಂಗರು ಟುವರ್ಡ್ಸ್ ಈ ಹೆಬ್ಬಟ್ ಕಡೆ ಬರುತ್ತಲ್ಲ ಈ ಜಾಗ ನಿಮಗೆ ಮಾರ್ಕ್ ಮಾಡಿದ್ ಕಾಣಿಸ್ತಾ ಇದೆನಾ ಮೇಡಮ್ ಮಾರ್ಕ್ ಮಾಡಿದ್ ಕಾಣಿಸ್ತಾ ಇದೆನಾ ಈ ಜಾಗ ಇದೆಯಲ್ಲ ಇದು ಸ್ಟಮಕ್ ಮೆರಿಡಿಯನ್ ಇದು ಓಕೆನಾ ಇಲ್ಲಿ ನಿಮ್ದು ಇನ್ ಆಸಿಡಿಟಿ ಅಂದ್ರೆ ಅಲ್ಲಿ ಯಾಂಗ್ ಎನರ್ಜಿ ಕಡಿಮೆ ಇರುತ್ತೆ ಯಾಂಗ್ ಎನರ್ಜಿ ಕಡಿಮೆ ಆದ್ರೆ ನೀವೇ ನಿಮ್ ಸ್ಕ್ರೀನ್ ಕಾಣ್ತಾ ಇಲ್ಲ ಪಿಕ್ಚರ್ ಮೇಲೆ ಡ್ರಾ ಮಾಡ್ತಿದ್ದಾರೆ ನೋಡಿ ಇನ್ನೊಂದ್ಸಲ ಡ್ರಾ ಮಾಡಿ ಸರ್ ನೋಡಿ ಇದು ಸ್ಟಮಕ್ ರೆಡ್ ಕಲರ್ ಲೈನ್ ಹೇಳಿದ್ರಲ್ಲ ಎನ್ಲಾರ್ಜ್ ಮಾಡಿ ಸರ್ ಸ್ವಲ್ಪ ಇದು ನೋಡಿ ಇದು ಸ್ಟಮಕ್ ಮೆರಿಡಿಯನ್ ಕಾಣ್ತಾ ಇದೆನಾ ಮೇಡಮ್ ನಿಮ್ದು ನೆಟ್ವರ್ಕ್ ಸಮಸ್ಯೆ ಇರ್ಬೇಕು ಅನ್ಸುತ್ತೆ ಕಾಣಿಸ್ತಾ ಇದೆನಾ ಇಲ್ಲ ಕಾಣಿಸ್ತಾ ಇದ್ರೆ ಇಲ್ಲಿ ನೀವು 2 ಆರೆಂಜ್ ಡಾಟ್ ಹಾಕಿ ಒಂದು ಇಲ್ಲಿ ಹಾಟ್ನೆಸ್ ಇನ್ಕ್ರೀಸ್ ಮಾಡಿ ಇಲ್ಲೊಂದು ಆಯ್ತಾ ಮೇಡಮ್ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಅದಕ್ಕೋಸ್ಕರ ಶೇರ್ ಮಾಡ್ತೀನಿ ಬಿಡ್ರಿ ಓಕೆ ಮಾಡಿ ನೆಕ್ಸ್ಟ್ ನಾನು ಕ್ಲಾಸ್ ಸರ್ ನನಗೆ ಚಿತ್ರ ಕಾಣ್ತಾ ಇಲ್ಲ ಇದು ಪಿಕ್ಚರ್ ಕಾಣ್ತಾ ಇಲ್ಲ ನಿಮ್ಗೆ ಫೇಸ್ ಅಲ್ಲ ಎಲ್ಲರಿಗೂ ಕಾಣ್ತಾ ಇದೆ ಇಲ್ಲ ಸರ್ ನಮ್ದು ಸಿಟಿ ನೆಟ್ವರ್ಕ್ ಇದೆ ಮತ್ತೆ ಎಲ್ಲರಿಗೂ ಕಾಣ್ತಾ ಆಯ್ತು ಬಿಡಿ ಇದೆ ನಾಳೆ ಓಕೆ ಸರಿ ಓಕೆ 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 ಸರಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಲಾಸ್ಟಿಗೆ ಏನಾದರೂ ಇದ್ರೆ ನಾವು ಮಾತಾಡೋಣ ಮತ್ತೆ ಕ್ಲಾಸ್ದು ಸಮಸ್ಯೆ ಆಗ್ಬಿಡುತ್ತೆ ಓಕೆ ಇವತ್ತು ವಿಚಾರ ಬಂದ್ಬಿಟ್ಟು ಇನ್ ಆ್ಯಂಡ್ ಯಾಂಗ್ ಬಗ್ಗೆ ನಾವು ನಿನ್ನೆ ಕಲ್ತಿದ್ದೀವಿ ಇವತ್ತು ಅದಕ್ಕಿಂತ ಸ್ವಲ್ಪ ಫಾರ್ವರ್ಡ್ ಮಾಡಿಬಿಟ್ಟು ಲಿವರ್ ಅಂದರೆ ಏನು ಲಿವರು ಏನು ಕೆಲಸ ಮಾಡುತ್ತೆ ಲಿವರಿಂದ ಆಗ್ತಕ್ಕಂಥ ಲಾಭಗಳು ಏನು ಲಿವರ್ ಇನ್ ಆದರೆ ಯಾವ ಸಿಂಪ್ಟಮ್ಸ್ ನಮಗೆ ಬರುತ್ತದೆ ಅದೇ ಥರ ಲಿವರ್ ಯಾಂಗ್ ಆದರೆ ಯಾವ ಸಿಂಪ್ಟಮ್ಸ್ ಬರುತ್ತದೆ ಅಂತ ನೋಡ್ಕೊಳ್ಳೋಣ ಹಾಗಾಗಿ ಎಲ್ಲರೂ ಮ್ಯೂಟ್ ಮಾಡಿದ್ದೀನಿ ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಆರಾಮಾಗಿ ಕ್ಲಾಸ್ ಕೇಳ್ಬೋದು ಓಕೆ ನೋಡಿ ಇದು PPT ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ನಿಮಿಷ ಯಾರನ್ನಾರು ಒಬ್ಬರು ಮಾತಾಡ್ಸ್ಬಿಡ್ತೀನಿ PPT ಕಾಣುತ್ತೆ ಅಂದರೆ ನಾನು ಮುಂದೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಶಿಲ್ಪಾ ಮೇಡಮ್ PPT ಕಾಣ್ತಾ ಇದೆಯಲ್ಲ ಶಿಲ್ಪಾ ಮೇಡಮ್ ಕಾಣ್ತಾ ಇದೆಯಲ್ಲ ಇಲ್ಲ ಸರ್ ಇನ್ನು ಬಂದಿಲ್ಲ ಅಲ್ಲ ಈಗ ಶೇರ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಕಾಣ್ತಾ ಇದ್ದಾ ಅದಿನ್ನು ಪಿಕ್ಚರ್ ಓಪನ್ ಆಗಿಲ್ಲ ಅದೇ ಆಗುತ್ತೆ PPT ಓಪನ್ ಆಗಿಲ್ಲ ಸ್ಕ್ರೀನಿಗೆ ಬಂದಿದೆ ಸ್ಕ್ರೀನಿಗೆ ಬಂದಿದೆ ಪೇಜ್ ಓಪನ್ ಮಾಡಿ ಓಕೆ ಥ್ಯಾಂಕ್ ಯು ಬಂದಿದೆ ಕಂಟಿನ್ಯೂ ಮಾಡಿ
ಓಕೆ, ಇಲ್ಲಿ ಲಿವರ್ ಎಂದ್ರೇನು ಅಂತ ನಾವಿವತ್ತು ಡಿಸ್ಕಸ್ ಮಾಡೋಣ. ಲಿವರ್ ಅದನ್ನು ಕನ್ನಡದಲ್ಲಿ ಯಕೃತ ಅಂತ ಕರಿತೀವಿ. ಇದು ನಾವು ಯಕೃತ ಲಿವರ್ ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗವಾಗಿದೆ. ಇದು ಹೊಟ್ಟೆಯ ಬಲಭಾಗದಲ್ಲಿ ಎದೆ ಪಂಜರದ ಕೆಳಗಡೆ ಇರುತ್ತದೆ. ಯಕೃತ ಇಲ್ಲದೆ ಮಾನವ ಜೀವಿಸಲು ಸಾಧ್ಯವಿಲ್ಲ. ದೇಹದ 500ಕ್ಕೂ ಹೆಚ್ಚು ಪ್ರಮುಖ ಕಾರ್ಯಗಳನ್ನು ಯಕೃತ ನಿರ್ವಹಿಸ್ತದೆ. ಇದು ಲಿವರ್ ಮೆರಿಡಿಯನ್ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಅಂದರೆ ಚಲನೆ. ಇದರಲ್ಲಿ ನಮ್ಮ ಪಂಚಭೂತಗಳಲ್ಲಿ ಟೋಟಲ್ ಆಗಿ 5 ಎಲಿಮೆಂಟ್ಸ್ ಏನು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಲಿವರು ಮೆರಿಡಿಯನ್ ಬಂದ್ಬಿಟ್ಟು ಗಾಲ್ ಬ್ಲ್ಯಾಡರ್. ಅದು ಗಾಲ್ ಬ್ಲ್ಯಾಡ್ರು ಯಾಂಗನ್ನು ರೆಪ್ರೆಸೆಂಟ್ ಮಾಡಿದರೆ ಲಿವರು ಇನ್ ಮೆರಿಡಿಯನ್ ಆಗಿ ತನ್ನ ಕಾರ್ಯವನ್ನು ಮಾಡ್ತದೆ. ಇದು ಏನೆಲ್ಲ ಕೆಲಸ ಮಾಡುತ್ತೆ, ಇದೆಲ್ಲ ಹೇಗೆ ಇರುತ್ತೆ ಅಂತ ನಾವು ಇವತ್ತಿನ ದಿವಸ ನೋಡೋಣ. ನೋಡಿ, ಯಕೃತಿನ ಮೂಲ ಮಾಹಿತಿ ಏನಂದರೆ ಲಿವರ್ ಅಂದರೆ ನಮ್ಮ ಕನ್ನಡದಲ್ಲಿ ಯಕೃತ್ ಅಂತ ಕರಿತೀವಿ. ಇದರ ವೇಟು ಸುಮಾರು 1.2ರಿಂದ 1.8 kg ತನಕ ಇರ್ತದೆ. ಇದು ಎಲ್ಲಿಗೆ ಬರ್ತದೆ ಅಂದರೆ ಹೊಟ್ಟೆಯ ಬಲ ಮೇಲ್ಭಾಗದಲ್ಲಿ, ನಮ್ಮ ಹೊಟ್ಟೆ ಇದೆಯಲ್ಲ, ನಮ್ಮ ಬಲಭಾಗದಲ್ಲಿ ಇದು ಬರ್ತದೆ. ಕಲರ್ ಯಾವುದಿರುತ್ತೆ? ಕೆಂಪು ಮತ್ತು ಕಂದ ಬಣ್ಣದಲ್ಲಿ ಇದು ಲಿವರ್ ಇರ್ತದೆ. ಮತ್ತು ಲಾರ್ಜೆಸ್ಟ್ ಇಂಟರ್ನಲ್ ಆರ್ಗನ್, ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಂಗ ಇದು. ಮತ್ತು ರೀಜನರೇಟಿವ್ ಆರ್ಗನ್, ತನ್ನನ್ನು ತಾನೇ ಪುನಃ ಬೆಳೆಯಲು ನಮ್ಮ ದೇಹದಲ್ಲಿ ಒಂದೇ ಒಂದು ನೀವು ಕಟ್ ಮಾಡಿದ್ರು ಬೆಳೆತಕ್ಕಂಥ ಅಂಗ ಯಾವುದಂದರೆ ಅದು ಲಿವರ್ ಮೆರಿಡಿಯನ್ ಮಾತ್ರ. ನೀವು ಕಟ್ ಮಾಡಿ ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದೇ ಆ ಥರ ಬೆಳೆಯುವ ಚಾನ್ಸನ್ನು ತೆಗೆದುಕೊಂಡಿರೋದು. ಹಾಗಾಗಿ ನೀವು ಇದನ್ನು ಲಿವರ್ ಯಾವ ಮೆರಿಡಿಯನ್ ಅಂದರೆ ಇನ್ ಮೆರಿಡಿಯನ್ನು, ಇದು ವಿಂಡ್ ಎನರ್ಜಿ ಅಂತ ನೆನಪಲ್ಲಿ ಇಟ್ಕೋಬೇಕು. ಮತ್ತು ಇದರ ಕೆಲಸ ಏನು? ಲಿವರಿನ ಕೆಲಸ ಏನಂದರೆ, ಒಂದು ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಶುದ್ಧೀಕರಣ ಮಾಡ್ತದೆ. ಬ್ಲಡ್ ಡಿಟಾಕ್ಸಿಫಿಕೇಷನನ್ನು ಇದು ಮಾಡ್ತದೆ. ನಾವು ತಿನ್ನುವ ಆಹಾರ, ಔಷಧಿ, ಮದ್ಯಪಾನ ಮತ್ತು ವಿಷಕಾರಿ ಪದಾರ್ಥಗಳನ್ನು ರಕ್ತದ ಮೂಲಕ ಯಕೃತಿಗೆ ಬರ್ತದೆ. ನೋಡಿ, ಯಾರಿಗೆ ನಾವೇನಕ್ಕೆ ಅಂದರೆ ಮದ್ಯಪಾನ ಮಾಡಬೇಡ್ರಿ, ಮತ್ತು ನೀವು ಇದು ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತೀವಿ. ಅಂದರೆ ನೀವು ರಿಫೈನ್ಡ್ ಆಯಿಲನ್ನು ಎಷ್ಟು ಕೊಡ್ತೀರೋ ತನ್ನ ಕೆಲಸವನ್ನು ಕಡಿಮೆ ಮಾಡ್ತದೆ. ದೇಹದಲ್ಲಿ ಈಗ ಯಾರಿಗೆ ಚಲನೆ ಇಲ್ಲ, ಈಗ ನೋಡಿ, ಹೊಲದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಜಾಸ್ತಿ ಯಾಂಗ್ ಎನರ್ಜಿ ಇರುತ್ತೆ. ಯಾಕಂದರೆ ಅವರು ಸನ್ಲೈಟಿನಲ್ಲಿ 8 ಗಂಟೆ ಕೆಲಸ ಮಾಡ್ತಾರಲ್ಲ, ಅದು ಯಾಂಗ್ ಎನರ್ಜಿ ಆಟೋಮೆಟಿಕ್ಕು ನಮ್ಮ ದೇಹಕ್ಕೆ ಸೇರ್ತದೆ. ಅದೇ ಮನೆಯಲ್ಲಿರೋರಿಗೆ ಯಾಂಗ್ ಎನರ್ಜಿ ಬಿಲ್ಡ್ ಆಗದೆ, ಅಂದರೆ ತಗೊಳ್ಳೋದೇ ಕಡಿಮೆ. ಅಂಥದ್ರಲ್ಲಿ ನಾವೇನು ಮಾಡ್ತೀವಿ, ಅದಕ್ಕೆ ಕೆಲವೊಬ್ಬರು ಎಣ್ಣೆ ಪಾನ ಮಾಡ್ತಾರೆ, ಕೆಲವೊಬ್ಬರು ರಿಫೈನ್ಡ್ ಆಯಿಲ್ ಕೊಡ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ, ಕರ್ದಿದ್ದ ಐಟಮ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಈ ಗೋಬಿ ಜೊತೆಗೆ ಮತ್ತು ಕೆಲವೊಂದು ಬೇಕರಿ ಐಟಮ್ಸ್ ಜೊತೆಗೆ ಸಾಸನ್ನು ನಾವು ಅದಕ್ಕೆ ಹಾಕಿಬಿಟ್ಟು ನಮ್ಮ ಲಿವರಿಗೆ ಕೆಲಸ ಜಾಸ್ತಿ ಕೊಡ್ತೀವಿ. ಅದು ನಮ್ಮ ದೇಹದ ಮೇಲೆ ಯಾವ ಥರ ಪರಿಣಾಮಕಾರಿ ಆಗ್ತದೆ ಅಂದರೆ, ಲಿವರು ಕೆಲಸ ಮಾಡಲಿಲ್ಲ ಅಂದರೆ ಮುಂದಿರ್ತಕ್ಕಂಥ ಮೆರಿಡಿಯನ್ಗಳಿಗೆ ಎನರ್ಜಿ ಹೋಗಲ್ಲ. ಮುಂದಿರ್ತಕ್ಕಂಥ ಎನರ್ಜಿಗೆ ಕೆಲಸ, ಈಗ ಹಾರ್ಟ್ ಮುಂದಿನ ಮೆರಿಡಿಯನ್ ಬಂದ್ಬಿಟ್ಟು ಹಾರ್ಟು, ಪೇರ್ ಮೆರಿಡಿಯನ್ ಬಂದ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್. ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಶಕ್ತಿ ಹೋದರೆ ಇನ್ನು ಅದಕ್ಕಿಂತ ಮುಂದೆ ಬರ್ತಕ್ಕಂಥ ಹೊಟ್ಟೆ ಆಗಲಿ ಮತ್ತು ಸ್ಪ್ಲೀನ್ ಆಗಲಿ, ಹೀಗೆ ಕ್ರಮೇಣವಾಗಿ ನಿಮ್ಮ ಕೆಲಸಗಳು ಕಡಿಮೆ ಆಗ್ತವೆ. ಅದಕ್ಕೋಸ್ಕರ ಮುಖ್ಯವಾಗಿ ನೀವು ಲಿವರ್ನ ಭಾಳ ಸ್ಟ್ರೆಂತನ್ನಾಗಿ, ಲಿವರಿಗೆ ಬೇಕಾಗಿರ್ತಕ್ಕಂತಹ ಇಷ್ಟವಾದಂತಹ ಫುಡ್ಡನ್ನು ಕೊಡಬೇಕು. ಲಿವರಿಗೆ ಇಷ್ಟ ಆದಂಥ ಫುಡ್ ಅಂದರೆ ಯಾವುದು? ನೀವು ಗಾಣದ ಎಣ್ಣೆ ಯೂಸ್ ಮಾಡ್ಬೋದು, ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಕರಿದ ಪದಾರ್ಥಗಳನ್ನು, ಏನು ಸರ್ ಕರಿದ ಪದಾರ್ಥಗಳು ತಿನ್ನಲೇಬಾರ್ದು ಅಂದರೆ, ಹಬ್ಬಕ್ಕೆ ಹುಣ್ಣಿಮೆಗೆ ನೀವು ಚಕ್ಲಿನೋ ನಿಪ್ಪಟ್ಟೋ ಮಾಡಿದರೆ ತಿನ್ಬೋದು. ದಿನ ನೀವು ಗೋಬಿ ಅದೇನೇನೋ ಬರುತ್ತಲ್ಲ, ಕಬಾಬು, ಆ ಥರ ಈ ಥರ ಎಣ್ಣೆ ಪದಾರ್ಥ ತಿಂದರೆ ನಿಮ್ಮ ಲಿವರು ಕೆಲಸ ಮಾಡಲು ಭಾಳ ಕಷ್ಟಪಡ್ತದೆ. ಯಾರೇ ಆಗಲಿ, ನಾವು 8 ತಾಸು ಕೆಲಸ ಮಾಡ್ಬೋದು ಅಂದಾಗ ಒಂದು ಕಂಪ್ನಿಯಲ್ಲಿ, ಒಂದು ಕಾರ್ಯದಲ್ಲಿ ನೀವು 10 ಗಂಟೆ ಕೆಲಸ ಮಾಡಿದ್ರೆ ಅಂದರೆ ಏನು ಮಾಡ್ತೀವಿ ಹೇಳಿ? ಮುಖ ಕಿವುಸ್ತೀವಿ, ಅಂದರೆ ಮುಖ ಗಂಟು ಹಾಕ್ಕೊತೀವಿ.
ಅದೇ ಥರ ನಮ್ಮ ಲಿವರು ಎಷ್ಟು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಬೋದು ನೀವು ಸ್ವಲ್ಪ ವಿಚಾರ ಮಾಡಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ಮೊದಲು ವಿಂಡ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದೇ ಲಿವರು. ಅದನ್ನು ಎಷ್ಟು ಚೆನ್ನಾಗಿ ನೀವು ನೋಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಆರೋಗ್ಯದ ಮೇಲೆ ಲಿವರ್ ಗಮನ ಕೊಡ್ತದೆ. ಹಾಗಾಗಿ ಇದು ಏನೆಲ್ಲ ಕೆಲಸ ಮಾಡ್ತದೆ ಅಂದರೆ ರಕ್ತ ಶುದ್ಧೀಕರಣ ಮಾಡ್ತದೆ, ಮತ್ತು ಶೋಧಿಸ್ತದೆ, ವಿಷ ಪದಾರ್ಥಗಳನ್ನು ಹೊಡೆಯುತ್ತದೆ, ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಅಂದರೆ ಡಿಟಾಕ್ಸಿಫಿಕೇಷನ್, ಈಗ ನಾವು ಬೆವರ್ತೀವಲ್ಲ ಅದು ಕೆಲವೊಂದು ನಮ್ಮ ಬೆವರಿನ ಮುಖಾಂತರ ವಿಷಕಾರಿ ಪದಾರ್ಥಗಳು ಹೊರಗಡೆ ಬರ್ತವೆ. ಹಾಗಾಗಿ ಉದಾಹರಣೆ ನೋಡಿ, ಏನೇನೆಲ್ಲ ನೀವು ಬಿಡಬೇಕಂದ್ರೆ ಆಲ್ಕೋಹಾಲ್ ಬಿಡಬೇಕು, ಪೇನ್ ಕಿಲ್ಲರ್ ಮೆಡಿಸಿನ್ಸನ್ನು ತಗೊಳೋದು ಕಡಿಮೆ ಮಾಡಬೇಕು, ಮತ್ತು ಕೆಮಿಕಲ್ ಟಾಕ್ಸಿನ್ಸ್ ಇವನ್ನ ಕಡಿಮೆ ಮಾಡಬೇಕು. ಮತ್ತು ಲಿವರ್ ಎರಡನೇ ಏನು ಕೆಲಸ ಮಾಡುತ್ತೆ ಅಂದರೆ ಪಿತ್ತರಸ ಅಂದರೆ ಬೈಲ್ ಜ್ಯೂಸನ್ನು ಉತ್ಪಾದನೆ ಮಾಡ್ತದೆ. ಯಕೃತ ಪ್ರತಿದಿನ ರಸವನ್ನು ಉತ್ಪಾದಿಸುತ್ತದೆ. ಪಿತ್ತರಸದ ಕೆಲಸ ಏನು ಮಾಡುತ್ತಂದರೆ ಕೊಬ್ಬಿನ ಅಂಶವನ್ನು ಜೀರ್ಣಕ್ರಿಯೆ ಮಾಡ್ತದೆ, ಕೊಬ್ಬು ಕರಗುವ ವಿಟಮಿನ್ಗಳನ್ನು ಹೀರಿಕೆ. ಕೆಲವರು ಫ್ಯಾಟಿ ಲಿವರ್ ಆಗಿದೆ ಅಂತಾರೆ. ಫ್ಯಾಟಿ ಲಿವರ್ಗೆ ಕಾರಣ ಏನು? ಎಣ್ಣಿನ ಅಂಶ ತಿಂದಿದ್ದಾನೆ, ಅದಕ್ಕೆ ಫ್ಯಾಟ್ ಬಂದಿದೆ ಅಂತ ಹೇಳ್ತೀವಿ ನಾವು. ಆಡು ಭಾಷೆಯಲ್ಲಿ ಅವನಿಗೆ ಕೊಲೆಸ್ಟ್ರಾಲ್ ಇದೆ, ಫ್ಯಾಟಿ ಇದೆ, ಅವನು ಒಂಥರ ಉಬ್ಕೊಂಡ್ಬಿಟ್ಟಿದ್ದಾನಂತ ಹೇಳ್ತೀವಿ. ಏನಕ್ಕೆ ಹೇಳಿ? ಜಾಸ್ತಿ ಅವನು ಮಿರ್ಚಿನೋ ಮಂಡಕ್ಕಿನೋ ಈ ಥರ ಕೆಲವೊಂದು ಕರ್ದಿದ್ದ ಐಟಮ್ ಜಾಸ್ತಿ ತಿಂತಿದ್ದ ಅಂತ ಹೇಳ್ತೀವಿ. ಅದರ ಅಂಗವಾಗಿ ಲಿವರು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಿದ್ದಾಗ ಆ ಕೊಬ್ಬಿನ ಅಂಶ ಜೀರ್ಣಕ್ರಿಯೆ ಮಾಡೋಕ್ಕಾಗೋದಿಲ್ಲ. ಅದು ಹೇಳುತ್ತೆ ಕೊಡಬೇಡಪ್ಪ ಅಂತ, ನಾವು ಮತ್ತೆ ಕೊಡ್ತೀವಿ. ಅದ್ರ ಕೆಲಸ ಏನು ಮಾಡುತ್ತೆ? ಅದು ಕ್ರಮೇಣವಾಗಿ ಕಡಿಮೆ ಮಾಡಿಬಿಟ್ಟು ನಿಮಗೆ ಕೊಬ್ಬಿನ ಅಂಶ ಚೆನ್ನಾಗಿ ಉತ್ಪತ್ತಿ ಮಾಡುತ್ತೆ. ಆವಾಗ ನೀವು ದಪ್ಪ ಕಾಣ್ಬೋದು. ಯಾರಿಗೆಲ್ಲ ದಪ್ಪ ಆಗೋಕ್ಕೆ ಇಂಟ್ರೆಸ್ಟ್ ಇದೆಯೋ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರು ಈ ಥರ ಎಣ್ಣೆ ಪದಾರ್ಥ, ರಿಫೈನ್ಡ್ ಆಯಿಲನ್ನು ತಿನ್ಬೋದು. ವಿಟಮಿನ್ಸನ್ನು ಇದು ಎ ಮತ್ತು ಡಿ, ಇ, ಕೆ ಇದು ಉತ್ಪಾದನೆ ಮಾಡಲು ಸಹಾಯ ಮಾಡ್ತದೆ. ಲಿವರು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಇದು ವಿಟಮಿನ್ ಕೂಡ ಸಹಾಯ ಮಾಡ್ತದೆ. ಇದು ಮತ್ತು ಎನರ್ಜಿ ಸ್ಟೋರೇಜ್, ಶಕ್ತಿ ಸಂಗ್ರಹಣೆ ಅಂತ ಹೇಳ್ತೀವಿ. ಈಗ ಮನುಷ್ಯನಿಗೆ ಶಕ್ತಿ ಇರಬೇಕಂದ್ರೆ ಏನು? ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಅದನ್ನು ಶಕ್ತಿ ಸಂಪಾದನೆ ಮಾಡಿಕೊಂಡು ದುಡಿಯೋದಕ್ಕೆ ಅನುಕೂಲವಾಗ್ತದೆ. ಈ ಕೆಲವೊಬ್ಬರಿಗೆ ಈ ಫ್ಯಾಟಿ ಲಿವರ್ ಆದರಿಗೆ ನೋಡಿ, ನೀವು ಅವರಿಗೆ ಒಂದು 100 ಹೆಜ್ಜೆ ನಡೆಯೋಕ್ಕಾಗೋದಿಲ್ಲ. ಅದರ ಅರ್ಥ ಅಲ್ಲಿ ಲಿವರು ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿರಲ್ಲ, ಎನರ್ಜಿ ಸ್ಟೋರೇಜನ್ನು ಮಾಡಲಿಕ್ಕೆ ಅದ್ರ ಕಡೆಯಿಂದ ಆಗೋದಿಲ್ಲ. ಆಹಾರದಿಂದ ಬಂದಂಥ ಗ್ಲೂಕೋಸನ್ನು ಯಕೃತ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹಿಸ್ತದೆ. ಅಗತ್ಯವಾದಾಗ ಗ್ಲೂಕೋಸ್ ಆಗಿ ನಮ್ಮ ದೇಹಕ್ಕೆ ಶಕ್ತಿ ನೀಡ್ತದೆ. ನೋಡಿ, ಕೆಲವೊಂದು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ನಾವೆಲ್ಲ ಹೈಸ್ಕೂಲಲ್ಲಿದ್ದಾಗ, ಪ್ರೈಮರಿಯಲ್ಲಿದ್ದಾಗ, ಈ ಕಾಲೇಜ್ನಲ್ಲಿದ್ದಾಗ ಈ ಕೆಲವೊಂದು ಆಟ ಆಡಿಸ್ಬೇಕಾದ್ರೆ ನಮಗೆ ಓಡಿ ಬಂದರೆ ರನ್ನಿಂಗ್ ರೇಸ್ನಲ್ಲಿ ಗ್ಲೂಕೋಸ್ ಕೊಡ್ತಿದ್ರು. ಏನಕ್ಕೆ ಹೇಳಿ? ಎನರ್ಜಿ ಇರಲಿ ಅಂತ. ತಕ್ಷಣ ನೀರು ಕುಡಿಯಬಾರ್ದು, ಅದಕ್ಕೆ ಗ್ಲೂಕೋಸ್ ಕೊಡಿ ಅಂತ ಹೇಳ್ತಿದ್ರು. ಅದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಲಿವರು ಎನರ್ಜಿ ಸ್ಟೋರೇಜನ್ನು ಮಾಡಲು ಕೂಡ ಉಪಯೋಗವಾಗ್ತದೆ. ನೋಡಿ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮಾಡಲು ಕೂಡ ಯಕೃತ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತದೆ, ಕೆಲಸ ಮಾಡ್ತದೆ. ಬ್ಲಡ್ ಶುಗರ್ ಕಡಿಮೆ ಆದರೆ ಹೆಚ್ಚಿಗೆ ಮಾಡ್ತದೆ, ಬ್ಲಡ್ ಶುಗರ್ ಹೆಚ್ಚಾದರೆ ಅದನ್ನು ಸಂಗ್ರಹಿಸ್ತದೆ. ನೀವು ಲಿವರ್ ಒಂದು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಗಾಣದ ಎಣ್ಣೆ ಕೊಡ್ತಾ, ಅದಕ್ಕೆ ಬೇಕಾದಂಥ ಸೊಪ್ಪುಗಳನ್ನು ತಿಂತ, ಅದಕ್ಕೆ ಬೇಕಾದಂಥ ಅದರದ ಇದು ರುಚಿ ಬಂದುಬಿಟ್ಟು ಹುಳಿ. ಆವಾಗಿವಾಗ ಸ್ವಲ್ಪ ನೀವು ಹುಳಿ ತಿಂತಾ ಇದ್ದರೆ ನಿಮಗೆ ಯಾವುದೇ ಥರ ಬ್ಲಡ್ ಶುಗರ್ ಬರೋದಕ್ಕೆ ಅದು ಅನುವು ಮಾಡಿಕೊಡೋದಿಲ್ಲ. ಹಾಗಾಗಿ ಕೆಲವೊಂದು ಟೈಮ್ ನಿಮಗೆ ಬ್ಲಡ್ ಶುಗರ್ ಜಾಸ್ತಿ ಆದರೆ ಅದನ್ನು ಸಂಗ್ರಹಿಸ್ತದೆ. ಕೆಲವೊಬ್ಬರಿಗೆ ಬ್ಲಡ್ ಶುಗರ್ ಕಡಿಮೆ ಆದರೂ ಕೂಡ ಅದನ್ನು ಹೆಚ್ಚಿಗೆ ಮಾಡ್ತದೆ. ಯಾಕಂದರೆ ಅದರಲ್ಲಿ ಗ್ಲೂಕೋಸ್ ಅಂತ ಒಂದು ಇದೆಯಲ್ಲ, ಅದು ಕೊಡ್ತದೆ ಆ ಟೈಮ್ನಲ್ಲಿ. ಹೀಗಾಗಿ ಇದು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ನಿಯಂತ್ರಣ ಮಾಡಲಿಕ್ಕೆ ಲಿವರು ಯೂಸ್ಫುಲ್ ಆಗುತ್ತೆ. ಮತ್ತು ಲಿವರ್ ಏನು ಮಾಡುತ್ತಂದರೆ ಪ್ರೋಟೀನ್ ಉತ್ಪಾದನೆ ಮಾಡ್ತದೆ. ಯಕೃತ ಅನೇಕ ಪ್ರಮುಖ ಪ್ರೋಟೀನ್ಗಳನ್ನು ತಯಾರಿಸ್ತದೆ. ಯಾವ್ಯಾವ ಅಂದರೆ ಅಲ್ಬುಮಿನ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್, ಈ ಥರ ಕೆಲವೊಂದು ಪ್ರೋಟೀನ್ಗಳನ್ನು ಅದು ಉತ್ಪಾದನೆ ಮಾಡ್ತದೆ. ಮತ್ತು ಬ್ಲಡ್ ಕ್ಲಾಟಿಂಗ್ ಆಗಲಿಲ್ದಂಗೆ ಅದು
ನಿಮ್ಮ ಲಿವರು ಸಹಾಯ ಮಾಡ್ತದೆ. ಯಾಕಂದರೆ ಅಲ್ಲಿ ಲಿವರ್ ಎನರ್ಜಿ ನಿಮಗೆ ಸ್ಟ್ರಾಂಗ್ ಇತ್ತಂದರೆ ಅಲ್ಲಿ ಬ್ಲಡ್ ಕ್ಲಾಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲಲ್ಲ, ಫ್ಲೋ ಚೆನ್ನಾಗಿರುತ್ತೆ. ಅಲ್ಲಿ ಏನಕ್ಕೆ ಬ್ಲಡ್ ಕ್ಲಾಟಿಂಗ್ ಆಗಲ್ಲ, ಹೆಪ್ಪುಗಟ್ಟಲ್ಲ, ರಕ್ತ ಹೆಪ್ಪುಗಟ್ಟೋದೇ ಇಲ್ಲ. ಕೆಲವೊಬ್ರಿಗೆ ನೋಡಿ ಫೋರ್ಜನ್ ಶೋಲ್ಡರ್ ಆಗಿರ್ತದೆ, ಅವರಿಗೂ ಕೂಡ ಅದೇ ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ಗಾಯವಾದಾಗ ರಕ್ತ ನಿಲ್ಲಲು ಬೇಕಾದ ಕ್ಲೋಟಿಂಗ್ ಫ್ಯಾಕ್ಟರ್ಸ್ ಯಕೃತ ಲಿವರ್ ಅದನ್ನು ರೆಡಿ ಮಾಡ್ತದೆ. ಯಕೃತ ಹಾನಿ ಆದರೆ ಏನಾಗ್ತದೆ, ಲಿವರ್ ಏನಾದರೂ ಪ್ರಾಬ್ಲಮ್ ಆದರೆ ರಕ್ತಸ್ರಾವ ಹೆಚ್ಚಾಗ್ಬೋದು. ಕೆಲವೊಬ್ರಿಗೆ ನೋಡಿ ಈ ಇವರಿಗೆ ಮೆನ್ಸಸ್ ಪ್ರಾಬ್ಲಮ್ ಆದವರಿಗೆ ಇದು ಅನುಭವಕ್ಕೆ ಬರುತ್ತದೆ. ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಗಾಯ ಬೇಗ ಗುಣಮುಖವಾಗೋದಿಲ್ಲ. ಹಾಗಾಗಿ ಇಲ್ಲಿ ಕೂಡ ನೀವು ನಿಮ್ಮ ಲಿವರ್ನ ಚೆನ್ನಾಗಿ ಇಟ್ಕೋಬೇಕು. ರೋಗ ನಿರೋಧಕ ಶಕ್ತಿ ಲಿವರ್ ಚೆನ್ನಾಗಿದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಯಕೃತಿನಲ್ಲಿರುವ ಕುಫರ್ ಸೆಲ್ಸ್ ಅಂತ ಬ್ಯಾಕ್ಟೀರಿಯಾ ನಾಶ ಮಾಡುತ್ತದೆ ಮತ್ತು ಸೋಂಕುಗಳನ್ನು ತಡೆಯುತ್ತದೆ. ಹಾಗಾಗಿ ನಿಮ್ಮ ಲಿವರ್ ಚೆನ್ನಾಗಿತ್ತಂದರೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊತಾ ಇದ್ದೀರ ಅನಿಸುತ್ತೆ. ಏನಾದರೂ ಇದರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಯಾಕಂದರೆ ನಾವು ಕೆಲವೊಂದು ನನಗೆ ಗೊತ್ತಿಲ್ಲದಿದ್ದು ನಿಮಗೆ ಗೊತ್ತಿರ್ಬೋದು. ಮತ್ತು ವಿಟಮಿನ್ ಮತ್ತು ಖನಿಜ ಸಂಗ್ರಹಣೆ, ಈ ಯಕೃತ್ ಮತ್ತು ಸಂಗ್ರಹಿಸೋದು ವಿಟಮಿನ್ಸ್ ಯಾವ್ಯಾವ ಅಂದರೆ A, D, B12 ಅಂದರೆ ನಾವು ಸೂರ್ಯನ ಕಿರಣಗಳಿಗೆ ಹೋಗಕ್ಕೆ ಹೇಳ್ತೀವಿ B12 ಡಿಫಿಷಿಯನ್ಸಿ ಇದ್ದವರಿಗೆ. ಹಾಗಾಗಿ ನೀವು ಈ ಯಕೃತ ಈ ಲಿವರ್ ಏನಿದೆಯಲ್ಲ ಇವನ್ನೆಲ್ಲ ಹೋಲ್ಡ್ ಮಾಡ್ತದೆ, ಅದನ್ನು ರಿಸೀವ್ ಮಾಡ್ಕೊತದೆ. ಮತ್ತು ಮಿನರಲ್ಸ್ ಯಾವ್ದು ಬರ್ತದೆ, ಐರನ್, ಕಾಪರ್, ಇದು ಕೂಡ ನಮ್ಮ ಲಿವರ್ ಅದನ್ನು ಸಂಗ್ರಹಿಸ್ಬಿಟ್ಕೊತದೆ. ಮತ್ತು ಹಾರ್ಮೋನ್ ನಿಯಂತ್ರಣ ಮಾಡ್ತದೆ. ಯಕೃತ ಅನೇಕ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡುತ್ತದೆ. ಉದಾಹರಣೆ ಯಾವುದಂದರೆ ಎಸ್ಟ್ರೋಗನ್, ಇನ್ಸುಲಿನ್, ಥೈರಾಯ್ಡ್ ಹಾರ್ಮೋನ್ಸ್. ನೋಡಿ ಥೈರಾಯ್ಡ್ ಹಾರ್ಮೋನ್ಸ್ ಬರೋದ ಪ್ರಾಬ್ಲಮ್ ಏನಂದರೆ ನಿಮ್ಮದು ಲಿವರು ಮೆಟಾಬಲಿಸಮ್ ಸರಿ ಇಲ್ಲ ಅಂದಾಗ ನಿಮಗೆ ಥೈರಾಯ್ಡ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನೀವು ಇವತ್ತಿನಿಂದ ನಿಮ್ಮ ಲಿವರನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ನೀವು ಒಳ್ಳೆ ಆಯಿಲನ್ನು ಕನ್ಸ್ಯೂಮ್ ಮಾಡಬೇಕು ಮನೆಯಲ್ಲಿ. ಮತ್ತು ಅವಾಗಿವಾಗ ನೀವು ಹುಳಿಯನ್ನು ಸೇವಿಸಬೇಕು. ಅವಾಗಿವಾಗ ತಿಳು ಎಲೆ ಇರ್ತಕ್ಕಂಥ ಸೊಪ್ಪುಗಳನ್ನು ಉಪಯೋಗಿಸಿ. ಇದರಿಂದ ನಿಮ್ಮ ಲಿವರು ಚೆನ್ನಾಗಿ ಕೆಲಸ ಮಾಡಲು ಸ್ಟಾರ್ಟ್ ಆಗುತ್ತೆ. ಮತ್ತು ಅದೇ ಥರ ನೀವು ಸೂರ್ಯನ ಬೆಳಕಿನಲ್ಲಿ ಅಂದರೆ 11 ಗಂಟೆ 10-11 ಗಂಟೆದಿಂದ ನೀವು ಸ್ವಲ್ಪ ಒಂದು ಅರ್ಧ ಗಂಟೆ 20 ನಿಮಿಷ ನೀವು ವಾಕ್ ಮಾಡಿದಾಗ ನಿಮ್ಮಲ್ಲಿ B12 ಡಿಫಿಷಿಯನ್ಸಿ ಇದ್ರೂ ಕ್ಲಿಯರ್ ಆಗುತ್ತೆ. ಲಿವರಿಗೆ ಅಲ್ಲೇ ಇರ್ತಕ್ಕಂಥ ಎನರ್ಜಿನೂ ಕೂಡ ಜಾಸ್ತಿ ಆಗ್ತದೆ. ನೋಡಿ ಫ್ಯಾಟ್ ಮೆಟಾಬಲಿಸಮ್ ನಾವು ಅವಲ್ಲಿ ನೋಡಿದ್ವಲ್ಲ, ಇದು ಫ್ಯಾಟ್ ಮೆಟಾಬಲಿಸಮ್ ಮಾಡಲು ಲಿವರ್ ಸಹಾಯ ಮಾಡ್ತದೆ. ಕೊಬ್ಬು ಹೊಡೆಯುತ್ತದೆ, ಕೊಲೆಸ್ಟ್ರಾಲ್ ಉತ್ಪಾದಿಸುತ್ತದೆ ಮತ್ತು ಟ್ರಯಾಂಗಲ್ ನಿಯಂತ್ರಿಸುತ್ತದೆ. ಈ ಥರ ಲಿವರು ಕೆಲಸ ಮಾಡ್ತದೆ. ಇದು TM ಮತ್ತು TCM ದೃಷ್ಟಿನಲ್ಲಿ ಲಿವರ್ ಒಂದು ಅಂಗವಲ್ಲ, ಇದು ಒಂದು ಚೀ ಫ್ಲೋ ನಿಯಂತ್ರಿಸ್ತದೆ. ನೋಡಿ ಯಾರಿಗಾದರೂ ಚೀ ಫ್ಲೋ ಸ್ಟಾಪ್ ಆಗಿತ್ತಂದರೆ ಕೆಲವೊಬ್ಬರಿಗೆ ವೆರಿಕೋಸ್ ವೆನ್ಸಸ್ ಸ್ಟಾರ್ಟ್ ಆಗ್ತದೆ, ಕೆಲವೊಬ್ಬರಿಗೆ ಮೈಯೆಲ್ಲ ಸುಸ್ತಾಗ್ತದೆ, ಕೆಲವೊಬ್ಬರಿಗೆ ಸ್ಟಮಕ್ ಎನರ್ಜಿ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಲಿವರ್ 3ನ ಚೀ ಸ್ಟ್ಯಾಗ್ನೇಷನ್ಗೆ ಸೆಡೇಷನ್ ಮಾಡ್ತೀವಿ. ಹಾಗಾಗಿ ಇದನ್ನು ಲಿವರ್ ಅನ್ನೋದು ಒಂದು ಮೇನ್ ಆರ್ಗನ್ ನಮ್ಮದ್ರಲ್ಲಿ. ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ, ಎಲ್ಲದನ್ನು ಕೆಲಸಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಲಿವರ್ ಒಂಥರ ಹೆಂಗೆ ಅಂದರೆ ಲೀಡರ್ಶಿಪ್ ಇದ್ದಂಗೆ. ಕಂಪ್ನಿಯಲ್ಲಿ ಒಬ್ಬರು ಲೀಡರ್ ಇರ್ತಾರಲ್ಲ, ಅವ್ರ ಕೆಳಗಡೆ ಏನು ಕೆಲಸಗಾರರು ಇರ್ತಾರಲ್ಲ, ಅವ್ರನ್ನ ನೀ ಈ ಕೆಲಸ ಮಾಡು, ನೀ ಆ ಕೆಲಸ ಮಾಡು, ನೀ ಮತ್ತೊಂದನ್ನು ಮಾಡು, ಟೈಮನ್ನು ಮೇಂಟೈನ್ ಮಾಡೋದಕ್ಕೆ ಇದು ಲೀಡರ್ಶಿಪ್ ಥರ ಕೆಲಸ ಮಾಡುತ್ತೆ ಲಿವರ್. ಹಾಗಾಗಿ ನೋಡಿ, ಅದು ಲಿವರ್ ಚೆನ್ನಾಗಿತ್ತಂದರೆ ನಿಮಗೆ ಕಣ್ಣುಗಳ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಯಾರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಬ್ಲರ್ ಬರ್ತದೆ, ಬ್ಲರ್ ವಿಷನ್ ಬರ್ತದೆ, ಕಣ್ಣಿನ ಪೊರೆ ಬರ್ತದೆ. ಹಾಗಾಗಿ ಏನೇ ಕಣ್ಣಿನ ತೊಂದರೆ ಆದರೆ ನೀವು ಬಹುಬೇಗನೆ ಅರ್ಥ ಮಾಡ್ಕೋಬೇಕು ಲಿವರ್ ಎನರ್ಜಿ ಡೌನ್ ಆಗಿದೆ ಅಂತ. ಮತ್ತು ಸ್ನಾಯು ಮತ್ತು ನರಗಳನ್ನು ಪೋಷಣೆ ಮಾಡ್ತದೆ, ರಕ್ತವನ್ನು ಸಂಗ್ರಹಿಸ್ತದೆ. ನೋಡಿ ನಮ್ಮ ದೇಹದಲ್ಲಿ ಲಿವರ್ನಲ್ಲಿ 1.2 ಲೀಟರ್ ಬ್ಲಡ್ ಇರ್ತದೆ. ಎಲ್ಲ ಆರ್ಗನಿಗೂ ಫ್ಲೋ ಮಾಡೋದು, ಬ್ಲಡ್ಡನ್ನು ಕೊಡೋದು ಲಿವರ್. ಹಾಗಾಗಿ ನೀವು ಲಿವರನ್ನು ಒಂದು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಮತ್ತು ಲಿವರ್ನೊಂದಿಗೆ ಯಾವ್ಯಾವ ಸಂಬಂಧ ಹೊಂದಿದೆ ಅಂತ ನೋಡಿದರೆ, ನೋಡಿ
ಕಣ್ಣುಗಳು ಸಂಬಂಧ ಹೊಂದಿದೆ ಲಿವರ್ ಜೊತೆಗೆ. ಟೆಂಡನ್ಸ್ ನರಸ್ನಾಯುಗಳು ಕೂಡ ಲಿವರ್ ಜೊತೆಗೆ ಸಂಬಂಧವನ್ನು ಹೊಂದಿದೆ. ನೇಲ್ಸ್ ಉಗುರುಗಳು, ಕೆಲವೊಬ್ರು ಉಗುರುಗಳು ಸುತ್ಕೊಳೋದು ಮಾಡ್ತವೆ, ಇಲ್ಲಾಂದರೆ ಉಗುರು ಬೆಳೆಯೋದಿಲ್ಲ, ಕೆಲವೊಬ್ರಿಗೆ ಉಗುರು ಕಟ್ ಆಗ್ತಿರ್ತವೆ. ಇದೆಲ್ಲ ಲಿವರ್ನ ಕೆಲಸ. ಮತ್ತು ಗಾಲ್ ಬ್ಲ್ಯಾಡರ್ ಯಾಂಗ್ ಮೆರಿಡಿಯನ್, ನಾವು ಆವಾಗಲೇ ಪೇರ್ ಮೆರಿಡಿಯನ್ ಬಂದ್ಬಿಟ್ಟು ಗಾಲ್ ಬ್ಲ್ಯಾಡರ್ ಅಂತ ಹೇಳಿದ್ನಲ್ಲ, ಇದು ಪಿತ್ತಕೋಶ. ಮತ್ತು ಎಮೋಷನ್ ಏನಂದರೆ, ಲಿವರ್ದು ಎಮೋಷನ್ ಅಂದರೆ ಕೋಪ. ಯಾರಿಗೆ ಬಹುಬೇಗ ಕೋಪ ಬರುತ್ತೆ ಅವ್ರು ಅರ್ಥ ಮಾಡಬೇಕು ಇವ್ರದ್ದು ಲಿವರ್ ಯಾಂಗ್ ಇದೆ ಅಂತ. ಸ್ವಲ್ಪ ನೀವು ಏನೇ ಅಂದರೆ ಸಾಕು ಗುರ್ರ ಅಂತಿರ್ತಾರೆ. ಇದು ಯಾರ್ದು ತಪ್ಪಂದರೆ ಲಿವರು ಸಮಸ್ಯೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಈ ಹೆಣ್ಣು ಮಕ್ಕಳಿಗೆ ಋತುಚಕ್ರ, ಇದು ಕೂಡ ಲಿವರ್ ಸೈಕಲ್ನಲ್ಲೇ ಬರುತ್ತದೆ. ಲಿವರು ಆರೋಗ್ಯವಾಗಿದ್ದರೆ, ಲಿವರ್ ಚೆನ್ನಾಗಿಟ್ಕೊಂಡಿತ್ತಂದರೆ ನಿಮಗೆಲ್ಲ ಏನೇನು ಒಳ್ಳೆಯದಾಗುತ್ತೆ, ಏನೇನು ಲಕ್ಷಣಗಳು ಕಾಣಿಸ್ತಾವಂದರೆ ಉತ್ತಮ ಜೀರ್ಣಕ್ರಿಯೆ ಆಗ್ತದೆ. ನೋಡಿ, ನೀವು ಇವತ್ತೇನು ಹೇಳ್ತಾ ಇದ್ದೀನಿ ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಇತ್ತಂದರೆ ನೀವು ನನ್ನ ಲಿವರ್ ಚೆನ್ನಾಗಿದೆ ಅಂತ ಪಾಸ್ ಮಾರ್ಕ್ ಹಾಕೊಂಬಿಡಿ. ನೀವು ಪಾಸ ಫೇಲ, ನಿಮ್ಮ ಜೀವನದಲ್ಲಿ ನೀವು ಪಾಸ ಫೇಲ್ ಅಂತ ನೀವು ತಿಳ್ಕೊಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಟೈಮ್ ಟು ಟೈಮ್ ಹೊಟ್ಟೆ ಹಸಿವಾಗ್ತಾ ಇದೆ ಅಂದರೆ ನನ್ನ ಲಿವರ್ ಚೆನ್ನಾಗಿದೆ, ಪಾಸ್ ಮಾರ್ಕ್ ಹಾಕಿಬಿಡಿ. ಅದಕ್ಕೆ ಸ್ಪಷ್ಟ ದೃಷ್ಟಿ ಅಂದರೆ ಹೆಂಗೆ? ದೂರ ಇದ್ರೂ ಚೆನ್ನಾಗಿ ಕಾಣಬೇಕು, ಹತ್ತಿರ ಇದ್ರೂ ಚೆನ್ನಾಗಿ ಕಾಣಬೇಕು. ಆವಾಗ ನೀವು ಇದಕ್ಕೆ ಕೂಡ ಪಾಸ್ ಮಾರ್ಕ್ ಹಾಕ್ಬೋದು. ನೋಡಿ, ಆರೋಗ್ಯಕರ ಕೂದಲು ಬೇಕಂದರೆ ಇದು ಭಾಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಯಾಕೆ ಹೇರ್ ಫಾಲ್ ಆಗ್ತಾ ಇದೆ, ಮೋಸ್ಟ್ ಆಫ್ ದ ಪೀಪಲ್ ಯಾಕೆ ಈ ನಾಟಿ ಈ ಥರ ಕೂದಲು ಬೆಳೆಸ್ತಾರಂದರೆ ನಮ್ಮ ಲಿವರ್ನ ಪ್ರಾಬ್ಲಮ್ನಿಂದನೇ. ಮತ್ತು ಬಲವಾದ ಉಗುರುಗಳು, ನೀವು ಉಗುರಿನಿಂದನೇ ಬೇಕಾದರೆ ಗೋಡೆ ಕೆರಿಬೋದು. ಆ ಥರ ಬಲವಾಗಿ ಉಗುರಿದಾವಂದರೆ ನೀವು ನನ್ನ ಲಿವರ್ ಚೆನ್ನಾಗಿದೆ ಅಂತ ಪಾಸ್ ಮಾರ್ಕ್ ಹಾಕೋಬೋದು. ಮತ್ತು ಉತ್ತಮ ರಕ್ತ ಸಂಚಾರ ಚೆನ್ನಾಗಿದ್ದು ನಿಮಗೆ ಎಲ್ಲೇ ಕಾಲು ನೋವು ಬರ್ತಾಯಿಲ್ಲ, ಮೈಕೈ ನೋವು ಬರ್ತಾಯಿಲ್ಲ ಅಂದರೆ ನೀವಲ್ಲಿ ತಿಳ್ಕೊಬೇಕು ನಮ್ಮ ಲಿವರ್ ಚೆನ್ನಾಗಿದೆ. ಮತ್ತು ಶಾಂತ ಮನಸ್ಸು ಅಂದರೆ ಯಾರೋ ಏನೋ ಸಮಸ್ಯೆ ಕೇಳ್ತಾರೆ, ಏನೋ ಒಂದು ಡಿಸ್ಕಸ್ ಮಾಡ್ತಾರೆ, ಸಮಾಧಾನದಿಂದ ಸಾವಧಾನದಿಂದ ನೀವು ಅದಕ್ಕೆ ಉತ್ತರ ಕೊಡಬೇಕು. ನೀವು ನನ್ನ ಕ್ಲಾಸನ್ನು ಕೇಳ್ತಾ ಇದ್ದೀರಿ ಅಂದರೆ ನೀವು ಎಷ್ಟೇ ಸಲ ಪ್ರಶ್ನೆ ಕೇಳಿದ್ರು, ಎಷ್ಟೇ ಥರ ನೀವು ನನ್ನ ಜೊತೆಗೆ ಮಾತಾಡಿದ್ರು, ನಾನು ಶಾಂತ ಮನಸ್ಸಿನಿಂದಲೇ ಉತ್ತರಿಸ್ಬೇಕು. ಅದನ್ನು ಬಿಟ್ಟು ಎಷ್ಟು ಸಲ ಹೇಳ್ಬೇಕ್ರಪ್ಪ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಲಿವರ್ ಹೆಂಗಾಗಿದೆ ಸರ್, ನೀವು ಕ್ಲಾಸ್ ಮಾಡಬೇಡಿ, ದಯವಿಟ್ಟು ಲಿವರನ್ನು ಕೋಲ್ಡ್ ಮಾಡ್ಕೋರಿ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಇದು ಶಾಂತ ಮನಸ್ಸಿತ್ತಂದರೆ, ಯಾರ ಜೊತೆಗೂ ಜಗಳ ಆಡೋಕ್ಕೆ ಇಷ್ಟ ಇಲ್ಲಾಂದರೆ ನೀವು ಇದನ್ನು ಪಾಸ್ ಮಾರ್ಕ್ ಹಾಕ್ಕೊಳ್ಳಿ. ಉತ್ತಮ ನಿದ್ರೆ, ಬೆಡ್ಡಿಗೆ ಹೋದ ತಕ್ಷಣ ಕಣ್ಣು ಮುಚ್ತಾರಲ್ಲ ಅವ್ರಿಗೆ ನಿದ್ದೆ ಬಂದ್ಬಿಡುತ್ತಲ್ಲ, ಲಿವರಿಗೆ ಥ್ಯಾಂಕ್ಸ್ ಹೇಳಿ. ಮತ್ತು ಸಮತೋಲನದ ಋತುಚಕ್ರ, ಲೇಡೀಸಿಗೆ ಪೀರಿಯಡ್ಸ್ ಟೈಮ್ ಆಗ್ತಾಯಿದೆ ಅಂದರೆ ನೀವು ಲಿವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ ಲಿವರು, ನಿನ್ನಿಂದ ನಮಗೆ ಪ್ರತಿ ತಿಂಗಳ ಸರಿಯಾಗಿ ಋತುಚಕ್ರ ಆಗ್ತಾ ಇದೆ, ಇದಕ್ಕೆ ಪಾಸ್ ಮಾರ್ಕ್ ಹಾಕ್ಕೊಳ್ಳಿ. ಒಂದು ವೇಳೆ ಅದೇ ಉಲ್ಟಾ ಆದರೆ, ಲಿವರು ಸರಿ ಇಲ್ಲ ಅಂದರೆ ಏನಾಗ್ಬೋದು ಸಮಸ್ಯೆ ಅಂದರೆ ಬಹುಬೇಗನೆ ಕೋಪ ಬರುತ್ತೆ. ಯಾರಿಗೆಲ್ಲ ಕೋಪ ಬರುತ್ತೆ ಇವತ್ತು ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕು, ನಮ್ಮ ಲಿವರು ಸರಿ ಇಲ್ಲ, ನಾನು ಇನ್ಮೇಲಿಂದ ಸರಿ ಮಾಡ್ಕೋಬೇಕಂತ. ನಾನು ಇಲ್ಲಿ ದುಡ್ಡು ಕೊಟ್ಟು ಕಲಿತಾ ಇದ್ದೀನಿ, ಯಾಕೆ ಅಂದರೆ ನನ್ನ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕಂತ. ಹಾಗಾಗಿ ಇಷ್ಟೆಲ್ಲ ಡೀಟೇಲ್ಸ್ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಕ್ಲಾಸ್ನಲ್ಲಿ ಇರಲಿಲ್ಲ. ಜನರ ಒತ್ತಾಯದ ಮೇರೆಗೆ, ಜನರ ಒಂದು ರಿಕ್ವೆಸ್ಟ್ ಮೇಲೆ ನಾನು ಕೊಡ್ತಾ ಇರೋದು, ನಾನು ಮಾಡ್ತಾ ಇರೋದು. ಅದರಿಂದ ಭಗವಂತ ನನಗೆ ಒಳ್ಳೇದು ಮಾಡ್ತಾನಂತ ಅಂದ್ಕೊಂಡಿದ್ದೀನಿ. ಇದನ್ನು ಕೆಲವೊಂದು ನಿನ್ನೆ 10 ರಿಂದ 15 ಜನ ಫೋನ್ ಮಾಡಿದರು, ಸರ್ ನಮಗೆ ಡೆಪ್ತಾಗಿ ಹೇಳ್ಕೊಡಿ, ನಾವು ಹೊಸಬ್ರು ಇದ್ದೀವಿ, ಕೆಲವೊಬ್ಬರು ನಾವು ಕಲ್ತಿದ್ದೀವಿ ಸರ್, ಆದರೂ ನಿಮ್ಮ ಥರ ಯಾರೂ ಕಲಿಸಿರ್ಲಿಲ್ಲ ಅಂದರು. ದೇವ್ರ ದಯದಿಂದ ನಾನು ಇನ್ನೂ 10 ದಿವಸ ಆಗಲಿ ಅಂದ್ಬಿಟ್ಟು ಇದನ್ನೆಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಮೇಲೆ ಇರ್ತಕ್ಕಂಥದ್ದು ಸರಿ ಪಾಸ್ ಮಾರ್ಕ್ ಹಾಕೊಂಡ್ಬಿಡ್ರಿ, ಇಲ್ಲಿ ಇಂಟು ಮಾರ್ಕ್ ಹಾಕೊಂಡು ಬರ್ರಿ. ಲಿವರ್ ದುರ್ಬಲವಾದರೆ ಲಕ್ಷಣಗಳು ಏನು ಕಾಣಿಸ್ತಾವಂದರೆ ಕೋಪ ಜಾಸ್ತಿ ಇರ್ತದೆ. ಅಪ್ಪ ನನಗೆ ಈ ಕೋಪ ಬೇಡ ಅಂತ ಅಂದ್ಬಿಟ್ಟು ಇದಕ್ಕೆ ಇಂಟು ಮಾರ್ಕ್ ಹಾಕಿ. ತಲೆನೋವು, ನಿಮಗೆ ನೋಡಿ ತಲೆನೋವು ಬರ್ತಾ ಇದೆ ಅಂದರೆ ನಿಮ್ಮದು ಕೂಡ ಲಿವರ್ ದುರ್ಬಲ ಆಗಿ, ಇದಕ್ಕೂ ಫೇಲ್ ಹಾಕ್ಕೊಂಬಿಡಿ. ಕಣ್ಣೆಲ್ಲ ಕೆಂಪಾಗ್ತದೆ. ಕೆಲವೊಬ್ರದ್ದು ನೋಡ್ತೀವಲ್ಲ, ಅವ್ರದ್ದು ಕಣ್ಣು ಏನು ಎಣ್ಣೆ ಹೊಡೆದಿದ್ದಾನ ಅಂತಾರೆ. ಅವ್ನು ಎಣ್ಣೆ ಹೊಡೆಯಲ್ಲ ಪಾಪ, ಅವ್ನು
ಕಣ್ಣಿರೋದೇ ಹಂಗಿರ್ತವೆ. ಆದ್ರೆ ಸಮಸ್ಯೆ ಯಾರ್ದು? ಲಿವರ್ದು. ಹಾಗಾಗಿ ಇದನ್ನ ಕೂಡ ನೀವು ಸರಿ ಮಾಡ್ಕೋಬೋದು. ದೃಷ್ಟಿ ಮುಸ್ಕ ಕಾಣೋದು, ಕೆಲವೊಬ್ಬರಿಗೆ ಬ್ಲರ್ ವಿಷನ್ ಕಾಣ್ತವೆ, ಕೆಲವೊಬ್ಬರಿಗೆ ಹತ್ರ ಇರೋದು ಅಕ್ಷರ ಕಾಣ್ತಾ ಇರಲ್ಲ, ಇದು ಕೂಡ ಲಿವರ್ನ ಪ್ರಾಬ್ಲಮ್. ಮತ್ತು ಕೂದಲು ಉದುರೋದು, ಇದು ಕೂಡ ಲಿವರ್ ಪ್ರಾಬ್ಲಮ್. ಉಗುರು ದುರ್ಬಲತೆ, ನಿದ್ರೆ ಸಮಸ್ಯೆ, ದೇಹ ಆಯಾಸ, ಜೀರ್ಣಕ್ರಿಯೆ ಸಮಸ್ಯೆ ಇವೆಲ್ಲ ಇದ್ದರೆ, ಇವೆಲ್ಲ ಸಮಸ್ಯೆನಲ್ಲಿ ನಿಮಗೆ 3-4 ಇದ್ದರೆ ನೀವೇನು ಮಾಡಿ, ಲಿವರ್ನ ಸ್ಟ್ರೆಂಥನ್ ಮಾಡಿಬಿಟ್ಟು ಯಾವಾಗ ಸರಿ ಆಗುತ್ತಲ್ಲ ಅವಾಗ ಪಾಸ್ ಮಾರ್ಕ್ ಹಾಕ್ಕೊಂಬಿಡಿ. ನಾನು ಇದನ್ನೆಲ್ಲ ಸರಿ ಮಾಡಿಕೊಂಡೆ, ತಲೆನೋವು ಸರಿ ಆಯಿತು, ಕಣ್ಣು ಕೆಂಪಾಗೋದು ಸರಿ ಆಯಿತು, ದೃಷ್ಟಿ ಮುಸ್ಕಾಗೋದು ಕ್ಲಿಯರ್ ಆಯಿತು, ಕೂದಲು ಉದುರೋದು ಕ್ಲಿಯರ್ ಆಯಿತು. ಇದನ್ನೆಲ್ಲ ಪಾಸ್ ಮಾರ್ಕ್ ಹಾಕ್ಕೊಂಡ್ರೆ ನೀವು ಕಲ್ತಿದ್ದಕ್ಕೆ ಒಂದು ಬೆಲೆ ಇರ್ತದೆ. ನೀವು ಕಲ್ತಿದ್ದಕ್ಕೆ ನಾನು ಕೂಡ ನಿಮಗೆ ಕಲಿಸಿದ್ದಕ್ಕೆ ನನಗೆ ಒಂದು ಪುಣ್ಯದ ಪಾಯಿಂಟ್ ಸಿಗುತ್ತೆ. ಓ, ಇವರಿಂದ ನಮಗೆ ಆರೋಗ್ಯ ಸರಿ ಆಯ್ತು ಅನ್ನೋದು. ಹಾಗಾಗಿ ಅಲ್ಲಿ ನುಡಿತಾ ಇದೆ ಅಂದರೆ ಒಳ್ಳೇದಾಗುತ್ತಂತ ನನ್ನ ಅನಿಸಿಕೆ. ಎಲ್ಲರೂ ಮಾಡ್ಕೊತೀರಂತ ನಾನು ನಂಬಿದ್ದೀನಿ. ಮತ್ತು ಮುಂದೆ ಲಿವರ್ ಇನ್ಡಿಫಿಷಿಯನ್ಸಿ ಅಂದರೆ ಲಿವರಿಗೆ ಹತ್ರ ತಂಪಿಲ್ಲ, ಯಾಂಗ್ ಎನರ್ಜಿ ಭಾಳ ಇದೆ ಅಂದರೆ ಹೀಟ್ ಇದೆ ಅಂದರೆ ಲಕ್ಷಣಗಳು ಯಾವ್ಯಾವ ಬರ್ತಾವೆ ಗೊತ್ತಾ? ಕಣ್ಣು ಒಣಗ್ತದೆ, ರಾತ್ರಿ ಬೆವರು ಬರ್ತದೆ, ಬಾಯಿ ಒಣಗೋದು, ದೃಷ್ಟಿ ಮುಸುಕಾಗೋದು ಮತ್ತು ನಿದ್ರೆ ಸಮಸ್ಯೆ. ಲಿವರ್ ಇನ್ಡಿಫಿಷಿಯನ್ಸಿ ಇನ್ನಂದರೆ ಯಾರಿಗೂ ಗೊತ್ತಾಗಲಿಲ್ಲ ಅಂದರೆ ಕೋಲ್ಡ್ ಅಂತ ಆಗ್ಬಿಡಿ. ಡಿಫಿಷಿಯನ್ಸಿ ಅಂದರೆ ಅಲ್ಲಿ ಕಡಿಮೆ ಆಗಿರೋದು, ಇನ್ನು ಕಡಿಮೆ ಆಗಿರೋದು ಅಂತ ಬರ್ಕೊಂಬಿಡಿ. ನಾನು ಕೆಲವೊಬ್ರಿಗೆ ಅರ್ಥ ಆಗುತ್ತಂತ ಕೆಲವೊಂದನ್ನು ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ. ಬೇಕಾದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡೋಣ. ಲಿವರ್ ಇನ್ಡಿಫಿಷಿಯನ್ಸಿ ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಕಣ್ಣು ಒಣಗೋದು ಆಗುತ್ತೆ, ರಾತ್ರಿ ಬೆವರು ಬರ್ತದೆ. ಶಿಲ್ಪಾ ಮೇಡಮ್, ಕರೆಕ್ಟ್ ಬರ್ತಾ ಇದೆನಾ ಪಿಪಿಟಿ? ಅವಾಲೆಲ್ಲ ಕರೆಕ್ಟ್ ಬರ್ತಾ ಇದಲ್ಲ? ಓಕೆ ಓಕೆ ರೈಟ್. ಈಗ ನಾನು ಮತ್ತೆ ಇಲ್ಲಿ ಬೇರೆ ಸ್ಕ್ರೀನ್ ತೆಗೆದಿದ್ದೀನಿ ಮತ್ತೆ. ಓಕೆ, ಥ್ಯಾಂಕ್ ಯು. ಇನ್ಡಿಫಿಷಿಯನ್ಸಿ ಇದ್ರೆ ಈ ಥರ ಲಕ್ಷಣಗಳು ಬರ್ತವೆ. ಯಾರಿಗೆ ಕಣ್ಣು ಒಣಗುತ್ತೋ, ರಾತ್ರಿ ಬೆವರು ಬರುತ್ತೋ, ಬಾಯಿ ಒಣಗುತ್ತೋ, ದೃಷ್ಟಿ ಮುಸುಕಾಗುತ್ತೋ, ನಿದ್ರೆ ಸಮಸ್ಯೆ ಇರುತ್ತೋ, ಇಲ್ಲಿ ಲಿವರ್ ಇನ್ಡಿಫಿಷಿಯನ್ಸಿ ಇದ್ದವರು ಲಿವರ್ನಲ್ಲಿ ಯಾಂಗ್ ಎನರ್ಜಿ ತಗೋಬೇಕು. ಸೂರ್ಯನ ಬೆಳಕಿನಲ್ಲಿ ನಡೀರಿ, ಸ್ವಲ್ಪ ಹುಳಿ ಪದಾರ್ಥನ ತೆಗೆದುಕೊಳ್ಳಿ, ರಿಫೈನ್ಡ್ ಆಯಿಲ್ನ ಬಿಡಿ. ಇವೆಲ್ಲ ತಗೊಂಡ್ರೆ ನೀವು ಪಾಸ್ ಮಾರ್ಕ್ ಹಾಕೋಬೋದು. ಇಲ್ಲಿ ಏನೇ ಹೇಳಿದ್ರು ನೀವು ಇದನ್ನು PPT ಬೇಕಾದ್ರೆ ಪ್ರಿಂಟ್ ತಗೊಳ್ಳಿ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನೀವೆಲ್ಲವೂ ನನಗೆ ಇನ್ನು 6 ತಿಂಗಳಾಗಲಿ 1 ವರ್ಷ ಆಗಲಿ ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ನನ್ನ ಜೊತೆಗಿರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಅನ್ನೋದಕ್ಕಿಂತ ನನ್ನ ಕೈಲಿದ್ರೆ ಇರುತ್ತೆ. ನೀವು ನಮ್ಮ ಜೊತೆಗಿದ್ರೆ ಇರಲ್ಲ ಅಂದರೆ ಇರಲ್ಲ. ಯಾರು ನನ್ನ ಜೊತೆಗಿರ್ತೀರೋ ಅವ್ರ ಆರೋಗ್ಯನ ಸರಿ ಮಾಡೋ ಜವಾಬ್ದಾರಿ ನಂದು. ಅದು ಎಂಥದೇ ಸಮಸ್ಯೆ ಇರಲಿ, ಬಟ್ ಟೈಮ್ ಹಿಡಿತದೆ. ಕ್ರಾನಿಕ್ ಇರೋರಿಗೆ ಟೈಮ್ ಹಿಡಿತದೆ, ಸತ್ಯ. ಮತ್ತು 6 ಕೀದಲ್ಲಿ ಇದನ್ನೇನು ಮಾಡಬೇಕು? ಈ ಥರ ಸಮಸ್ಯೆ ಇದ್ದವು ಒಂದು 6 ಕೀ ಡಾಟನ್ನು ಹಾಕ್ಬೋದು. 6 ಕೀ ಇದನ್ನು ಲಿವರಿಗೆ ರೆಡ್ ಡಾಟ್ ಹಾಕ್ಬೋದು. ಲಿವರಿಗೆ ರೆಡ್ ಡಾಟ್ ಅಂದರೆ ಎಲ್ಲಿ ಬರುತ್ತಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ಲಿವರ್ ಬರುತ್ತೆ. ಇಲ್ಲಿ ಲಿವರಲ್ಲಿ ರೆಡ್ ಡಾಟ್ ಎಲ್ಲಿದೆ? ಸೆಕೆಂಡ್ ಇದೆ. ಲಿವರಲ್ಲಿ ಸೆಕೆಂಡ್ ಇದೆ. ಇದನ್ನು ನೀವು ಸೆಕೆಂಡಿಗೆ ಹಾಕಿದರೆ ನಿಮ್ಮದು ಹೇಳ್ತಕ್ಕಂಥ ಸಮಸ್ಯೆ ಈಗ ಕ್ಲಿಯರ್ ಆಗುತ್ತೆ. ನೋಡಿ, ಇದು ಹೆಬ್ಬಟ್ಟಿರೋದು ಎಡಗೈ, ಇದು ತೋರ್ಬೆರಡು, ಇದು ಮಧ್ಯದ ಬೆರಳು. ಇಲ್ಲಿ ಒಂದು ರೆಡ್ ಡಾಟ್ ಹಾಕಿಬಿಡಿ. ರೆಡ್ ಡಾಟ್ ಹಾಕಿದಾಗ ಅಲ್ಲಿ ಮಾಯ್ಶ್ಚರ್ ಆಗುತ್ತೆ. ಮಾಯ್ಶ್ಚರ್ ಆಗಿಬಿಟ್ಟು ನಿಮಗೆ ಕಣ್ಣೂರಿ ಇರ್ತಕ್ಕಂಥದ್ದು ಎಲ್ಲ, ಯಾರಿಗೆಲ್ಲ ಈ ಥರ ಸಮಸ್ಯೆ ಇದ್ದರೆ ಇದನ್ನು ನೀವು ಹಾಕ್ಕೋಬೋದು. ನಾಳೆ ನಿಮ್ಮ ಕ್ಲಾಸಿನಲ್ಲಿ ನಾನು ಕೇಳ್ತೀನಿ. ಇಲ್ಲಾಂದರೆ ಇನ್ನೂ ನೆಕ್ಸ್ಟು 2 ದಿವಸ ಆದಮೇಲೆ ಮತ್ತೆ ಪ್ರಾಕ್ಟಿಕಲ್ ಆಗಿರುತ್ತಲ್ಲ, ಆವಾಗಲೂ ಕೂಡ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ದಯವಿಟ್ಟು ನಮ್ಮದೊಂದು ರಿಕ್ವೆಸ್ಟ್ ಏನಂದರೆ, ಯಾರಿಗೆ ಚೆನ್ನಾಗಾಗಿದೆ ಫೀಡ್ಬ್ಯಾಕ್ ಕೊಡಿ. ಅದು ನಾನು ಬುಕ್ ತೊಗೊಂಡ್ಮೇಲೆ ಚೆನ್ನಾಗಿದ್ದೇನಾ, ನಾನು ಕ್ಲಾಸ್ ಮಾಡಿದ್ಮೇಲೆ ಚೆನ್ನಾಗಿದ್ದೇನಾ, ನನ್ನ ನಾಲಿಗೆ ತೊಗೊಂಡ್ಬಿಟ್ಟು ನೀವು ನನಗೆ ಅನಾಲಿಸಿಸ್ ಮಾಡಿದ್ರಿ ಸರ್ ಅದು ಚೆನ್ನಾಗಿದೆ, ಏನಾಗಿದೆ ನಮ್ಮಿಂದ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅದನ್ನು ದಯವಿಟ್ಟು ತಿಳಿಸಿ. ಆವಾಗ ನಮಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಓ, ಇಂಥವ್ರು ನಮಗೆ ಒಳ್ಳೇದು ಆಗಿದೆ ಅಂತ ಹೇಳಿದ್ದಾರೆ, ದೇವರೇ ಚೆನ್ನಾಗಿಟ್ಟಿರಪ್ಪ ಅವ್ರನ್ನ ಅಂತ ಹೇಳ್ಬೋದು. ನೀವೇನು ಫೀಡ್ಬ್ಯಾಕ್ ಹೇಳಿಲ್ಲ ಅಂದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಎಷ್ಟು ಧ್ವನಿ ಹೊಡ್ಕೊಂಡ್ರಿ ಬಿಡಪ್ಪ, ಇವ್ರೇನು ಅಂದರೆ ಈ ಕಲ್ ಮೇಲೆ ನೀರು ಹಾಕ್ದಂಗೆ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ.
ಓಕೆ, ಇಲ್ಲಿ ನೀವು ಲಿವರಿಗೆ ರೆಡ್ ಡಾಟ್ ಹಾಕಿದರೆ ಇವೆಲ್ಲ ಲಕ್ಷಣಗಳು ಕಡಿಮೆ ಆಗ್ತದೆ. ಮತ್ತು ಲಿವರ್ ಯಾಂಗ್ ರೈಸಿಂಗ್, ಲಿವರ್ ಏನಾದರೂ ಹೀಟ್ ಆಗಿತ್ತಂದರೆ, ಯಾಂಗ್ ಅಂದರೆ ಹೀಟ್ ಆದರೆ ಏನು ಬರುತ್ತೆ? ಕೋಪ ಬರುತ್ತೆ, ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ಕಣ್ಣು ಕೆಂಪಾಗುತ್ತೆ, ರಕ್ತದ ಒತ್ತಡ ಹೆಚ್ಚಳ ಅಂದರೆ BP. ನೋಡಿ, ಇವೆಲ್ಲ ಆಲ್ಮೋಸ್ಟ್ ಆಲ್ ಅಂತೂ ಎಲ್ಲರಿಗೂ ಈಗಿನ ಒಂದು ನೀವು 100 ಜನ ಸರ್ವೆ ಮಾಡಿದರೆ 70ರಿಂದ 80% ಜನಕ್ಕೆ ಇದ್ದೇ ಇರೋದೀಗ ಲಿವರ್ ಯಾಂಗ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಲಿವರ್ 6 ಕೀದಲ್ಲಿ ಲಿವರ್ನ ಬ್ರೌನ್ ಡಾಟ್ ಹಾಕ್ಬೋದು. ಈಗ ಹೇಳಿದ್ವಲ್ಲ, ನಾವು ಲಿವರ್ನ ಇನ್ನನ್ನು ರೇಸ್ ಮಾಡೋದಕ್ಕೆ ರೆಡ್ ಹಾಕಿದ್ವಲ್ಲ, ಇಲ್ಲಿ ಬ್ರೌನ್ ಇದೆ ನೋಡಿ. ಇಲ್ಲಿ ಏನಿದೆ? ಇದು ಫಸ್ಟ್ ಗೆರೆ ಮುಗೀತು. ಇಲ್ಲಿ ಫಸ್ಟ್ ಗೆರೆ ಮುಗೀತಾ? 1 2 ಇಲ್ಲಿ ಹಾಕಿದಾಗ ನಿಮಗೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಈಗ ಇಲ್ಲಿ ರೆಡ್ ಡಾಟ್ ಹಾಕಿದ್ರಿ, ರೆಡ್ ಡಾಟನ್ನು ತೆಗೆದುಬಿಡೋಣ. ಈಗ ರೆಡ್ ಡಾಟ್ ತೆಗೆದುಬಿಟ್ರೆ ಲಿವರ್ ಜಾಸ್ತಿ ಯಾಂಗ್ ಇರೋರಿಗೆ ನೀವು ಬ್ರೌನ್ ಡಾಟನ್ನು ಹಾಕ್ಬೋದು. ಬ್ರೌನ್ ಡಾಟ್ ಎಲ್ಲಿ ಹಾಕಬೇಕು? ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಹಾಕಿದಾಗ ನೀವು ಲಿವರ್ ಯಾಂಗ್ ಜಾಸ್ತಿ ಇರೋದು ಇಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಯಾರಿಗೆಲ್ಲ ನಿಮಗೆ ರೆಕಾರ್ಡಿಂಗು ಸಿಗುತ್ತೆ, ನಿಮಗೆ PPTನೂ ಸಿಗುತ್ತೆ. ನೀವೇನು ಟೆನ್ಷನ್ ತೊಗೋಬೇಡಿ. ಏನೋ ಹಾಕಿದ್ರೆ ಕಲರು ಮತ್ತೆ ತೆಗೆದುಬಿಟ್ರು ಸ್ಕ್ರೀನ್ ಅಂತ. ನಿಮಗೆ ಪ್ರತಿಯೊಂದು ನಿನ್ನೆ ಹೇಳಿರ್ತಕ್ಕಂಥ ಕ್ಲಾಸನ್ನು ಇವತ್ತು ಆಲ್ರೆಡಿ ಬೆಳಿಗ್ಗೆ ನಾನು 3 ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರೋದು. ಯಾಕಂದರೆ ನಮ್ಮೂರಲ್ಲಿ ಅಂಥ ಸ್ಪೀಡ್ ನೆಟ್ವರ್ಕ್ ಇಲ್ಲ. ಏನೇನೋ ಮೇಲೆ ಸರ್ಕಸ್ ಮಾಡಿಬಿಟ್ಟು ನಾನು ಅದನ್ನು ಟವರ್ನ ಮೇಲೆ ಹತ್ತಿ ಕೆಳಗೆ ಇಳಿದು ಮಾಡ್ತಿರ್ತೀವಿ. ದೇವ್ರ ದಯದಿಂದ ಏನೋ ನಿನ್ನಿಂದ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ಓಕೆ, ಈ ಥರ ಲಕ್ಷಣ ಇದ್ದರೆ ನೀವು ಬ್ರೌನ್ ಡಾಟ್ ಹಾಕ್ಬೋದು. ಲಿವರ್ ಚೀಸ್ ಸ್ಟ್ಯಾಗ್ನೇಷನ್ ಇದ್ದರೆ ನೋಡಿ, ಇದು ಲಿವರ್ ಚೀಸ್ ಸ್ಟ್ಯಾಗ್ನೇಷನ್. ನಮ್ಮ TM ಮತ್ತು TCM ಕಲ್ತಿರೋರು ಲಿವರ್ 3 ಪಾಯಿಂಟ್ ಸೆಡೇಷನ್ ಮಾಡಿದರೆ ಇವೆಲ್ಲ ಕ್ಲಿಯರ್ ಆಗ್ತದೆ. ಮಾನಸಿಕ ಒತ್ತಡ, ಎದೆ ಬಿಗಿತ, ಕೋಪ, ಹೊಟ್ಟೆ ಉಬ್ಬರ, ಇದು ಲಿವರ್ ಚೀಸ್ ಸ್ಟ್ಯಾಗ್ನೇಷನ್ ಪ್ರಾಬ್ಲಮ್ಸ್ಗಳು. ಇದಕ್ಕೇನು ಮಾಡಬೇಕು? ಲಿವರಿಗೆ ಗ್ರೀನ್ ಹಾಕಬೇಕು. ಲಿವರಿಗೆ ಗ್ರೀನ್ ಹಾಕಿ ನೋಡಿ, ಇಲ್ಲಿ ಫಸ್ಟ್ ಲೈನಿಗೆ ಗ್ರೀನ್ ಇದೆಯಲ್ಲ, ನೀವೇನು ಮಾಡಿ? ಸಿಂಪಲ್, ನಾವೀಗ ಬ್ರೌನ್ ಲೈನನ್ನು ತೆಗಿತೀವಿ. ಬ್ರೌನ್ ಲೈನನ್ನು ತೆಗೆದುಬಿಟ್ಟು ಫಸ್ಟ್ ಗೆರೆಗೆ ಗ್ರೀನನ್ನು ಹಾಕ್ತೀವಿ. ಇಲ್ಲಿ ಏನಾಯ್ತಂದರೆ ಲಿವರ್ ಚಿ ಸ್ಟ್ಯಾಗ್ನೇಷನ್ ಕ್ಲಿಯರ್ ಆಯಿತು. ಹೆಂಗಂದರೆ ಇದು ವಿಂಡ್ ಎನರ್ಜಿ, ಚಲನೆ ಕೊಟ್ವಿ ನಾವಿಲ್ಲಿ. ಗ್ರೀನ್ ಕೊಟ್ಟ ಮೇಲೆ ಚಲನೆ ಕೊಟ್ವಲ್ಲ, ಆವಾಗ ನಿಮ್ಮಲ್ಲಿ ಇರ್ತಕ್ಕಂಥ ಲಿವರ್ ಚಿ ಸ್ಟ್ಯಾಗ್ನೇಷನ್ನು ಕ್ಲಿಯರ್ ಆಗುತ್ತೆ. ಹಾಗಾಗಿ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಿಗೆ ಮಾತಾಡಿಸ್ತೀನಿ. ಓಕೆ, ಈಗ ಮುಗೀತು, ಲಿವರ್ ಚಿ ಸ್ಟ್ಯಾಗ್ನೇಷನ್ನು ಮುಗೀತು. ನೆಕ್ಸ್ಟು ನೋಡಿ, ಲಿವರ್ 7 ಪ್ರಮುಖ ಕೆಲಸಗಳು ಏನು ಮಾಡ್ತದಂದರೆ ರಕ್ತ ಶುದ್ಧೀಕರಣ, ಪಿತ್ತರಸ ಉತ್ಪಾದನೆ, ಶಕ್ತಿ ಸಂಗ್ರಹಣೆ, ಸಕ್ಕರೆ ನಿಯಂತ್ರಣ, ಪ್ರೋಟೀನ್ ಉತ್ಪಾದನೆ, ರೋಗ ನಿರೋಧಕ ಬೆಂಬಲ, ಹಾರ್ಮೋನ್ ಸಮತೋಲನ ಮಾಡೋದು. ಇಷ್ಟೆಲ್ಲ ಲಿವರ್ ಮಾಡುತ್ತದಂದ್ರೆ ನಾವು ಲಿವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ತಾನೆ. ಹಾಗಾಗಿ ಇವೆಲ್ಲ ಮಾಡ್ತಾ ಇದ್ರೆ ನಿಮಗೆ ನಿಮ್ಮದು ಲಿವರ್ ಎಲ್ಲ, ಸರ್ ನನ್ನ ಲಿವರ್ ಚೆನ್ನಾಗಿದೆ ಅಂದರೆ ನೀವು ಇವತ್ತು ಲಿವರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ನೋಡಿ, ಮನುಷ್ಯನಿಗೆ ಈ ಮನುಷ್ಯನ ಜನ್ಮ ಇದೆಯಲ್ಲ, ಯಾರಾದರೂ ಒಬ್ಬರು ಡ್ರಾಪ್ ಕೊಟ್ಟಿರ್ತಾರೆ, ಇಲ್ಲ ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೇದು ಮಾಡಿರ್ತಾರೆ, ನನಗೆ ಏನೋ ಒಂದು ಮಾಡಿರ್ತಾರೆ ಅಂದರೆ, ಉಪಕಾರ ಮಾಡಿರ್ತಾರೆ ಅಂದಾಗ ಥ್ಯಾಂಕ್ಸ್ ಹೇಳೋದ್ರಲ್ಲಿ ಸಂಕೋಚ ಇರಬಾರ್ದು. ಅದು ಇತ್ತೀಚಿನ ದಿನಗಳಲ್ಲಿ ಭಾಳ ಕಡಿಮೆ. ಈ ಇತ್ತೀಚಿನ ಥ್ಯಾಂಕ್ಸ್ ಹೇಳಿಲ್ಲ ಆದರೂ ಚಿಂತೆ ಇಲ್ಲ, ಮೋಸ ಮಾಡಬಾರ್ದು. ನಾವು ನಂಬಿರ್ತಕ್ಕಂಥ ಜನರು ನಮ್ಮನ್ನ ಮೋಸ ಮಾಡಿಬಿಡ್ತಾರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಯಾವುದಿಲ್ಲ. ಅವ್ನು ಖುಷಿಯಾಗಿರ್ಬೋದು, ನಾನು ಅವನಿಗೆ ಮೋಸ ಮಾಡಿದ್ದೀನಿ ಅಂತ ಖುಷಿಯಾಗಿರ್ಬೋದು, ಆದರೆ ಅವನ ಕರ್ಮ ಅವನಿಗೆ ಬಿಡಲ್ಲ. ನೀವು ಹಂಗಂದ್ಬಿಟ್ಟು ಅವ್ನು ನನಗೆ ಮೋಸ ಮಾಡಿದಾನಂತ ನೀವು ಅವನಿಗೆ ರಿವೆಂಜ್ ತೊಗೋಬೇಡಿ. ರಿವೆಂಜ್ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಮೇಲಿರೋನು ಇದ್ದಾನಲ್ಲ, ಎಲ್ಲರದ್ದು ಲೆಕ್ಕ ಬರೀತಾ ಇರ್ತಾನೆ. ನನ್ನ ಈ 36 ವರ್ಷದ ಸರ್ವಿಸ್ನಲ್ಲಿ ಏನೆಲ್ಲ ನೋಡಿಬಿಟ್ಟಿದ್ದೇನೆಂದರೆ, ಏನೆಲ್ಲ ನಾನು ಕಂಡ್ಕೊಂಡ್ಬಿಟ್ಟಿದ್ದೇನೆಂದರೆ, ನಾನು ಸುಮ್ಮನೆ ಕೆಲಸ ಮಾಡೋದು, ಪ್ರತಿಫಲವನ್ನು ನಿರೀಕ್ಷೆ ಮಾಡಬಾರ್ದು. ನಾನು ಏನಪ್ಪ ಇದನ್ನು ಕ್ಲಾಸ್ ಮಾಡಿದರೆ ನಾನು 150-200 ಜನ ಸೇರ್ತಾರೆ ಅಂದ್ಕೊಂಡಿದ್ದೆ, ಒಂದು 50,000 ಬರುತ್ತಂತ ಅಂದ್ಕೊಂಡಿದ್ದೆ. ಅದನ್ನ ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಬಾರ್ದು. ನಿಮ್ಮ ಸೇವೆ ಯಾವಾಗಲೂ ಜೀರೋದಲ್ಲಿ ಹೋಗಬೇಡಿ, ಅಪೇಕ್ಷೆ ಪಡಬೇಡಿ. ನೀವು ನೋಡಿ, ಏನೋ ಒಂದು ತೊಗೊಂಬರ್ತೀರಾ, ಇಲ್ಲ ಏನೋ ಬರ್ತದ ಅಂದಾಗ ನನಗೆ ಇವತ್ತು ನೆನಪಿದೆ, ಒಂದು ಫೀಡ್ಬ್ಯಾಕ್ ಹೇಳ್ಬಿಡ್ತೀನಿ. ನಾವು ಏನಂದರೆ
SSLC ಇದ್ದೆ ಅನಿಸುತ್ತೆ. SSLC ಇದ್ದಾಗ ಈ ಮನೆಯಲ್ಲಿ ಪಾಕೆಟ್ ಮನೆ ಕೊಡ್ತಾ ಇರಲಿಲ್ಲ. ಆ SSLC ಟೈಮ್ನಲ್ಲಿ ಪಾಕೆಟ್ ಮನಿ, SSLCನೋ PUC ಇದೆ ಸರಿಯಾಗಿ ನೆನಪಿಲ್ಲ, ಅದು ದೃಶ್ಯ ನೆನಪಿದೆ ನನಗೆ. ಆವಾಗ ಸೆಕೆಂಡ್ ಹ್ಯಾಂಡ್ ಮೊಬೈಲು ಯಾರೋ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಪಾಕೆಟ್ ಮನಿ ಸೆಕೆಂಡ್ ಹ್ಯಾಂಡ್ ಬಿಸ್ನೆಸ್ ಮೊಬೈಲ್ ತೊಗೊಂಬರೋದು, 1,000 2,000 ಕೊಟ್ಟು ತೊಗೊಂಬರೋದು, ಅದನ್ನು 100-200 ರೂಪಾಯಿಗೆ ಜಾಸ್ತಿ ಸೇಲ್ ಮಾಡೋದು. ಆವಾಗ ಹೀಗೆ ಒಂದು ಮೊಬೈಲ್ ತೊಗೊಂಬಂದೆ, 1500 ಕೊಟ್ಟೇನೋ 1500 ಕೊಟ್ಬಿಟ್ಟು ಮೊಬೈಲ್ ತೊಗೊಂಬಂದೆ. ಆವಾಗ ಮೊಬೈಲ್ ಅಂದರೆ ಐ ಥಿಂಕ್ 2006-8 ಅನಿಸುತ್ತೆ, 8 or 6 ಇರಬೇಕು. ಆವಾಗ ಏನಾಯ್ತಂದರೆ ಮೊಬೈಲ್ ತೊಗೊಂಡ್ಬಿಟ್ಟೆ. ಆವಾಗೆಲ್ಲ ಮೊಬೈಲ್ ಕಡಿಮೆ ಅಲ್ಲ ಜನದ ಜೊತೆಗೆ. ಮೂವಿ ನೋಡೋಕೆ ಹೋದೆ. ಮೂವಿ ನೋಡೋಕೆ ಹೋದಾಗ ಎದುರುಗಡೆ ಇರೋದು ಅವಾಗೆಲ್ಲ ಜೇಬ್ ಕಳ್ತನ ಮಾಡೋರು ಜಾಸ್ತಿ ಇದೆ. ಸ್ಟೈಲಾಗಿ ಮೊಬೈಲ್ ಮೇಲೆ ಇಟ್ಕೊಂಡ್ಬಿಟ್ಟು ನಾಳೆ ಒಂದು ಪಾರ್ಟಿ ಇದೆ ತೋರ್ಸೋಣ, ಒಂದು 200 ರೂಪಾಯಿ ಜಾಸ್ತಿ ಬರುತ್ತಂತ ಮೊಬೈಲ್ ಸ್ಟೈಲಲ್ಲಿ ಮೇಲೆ ಇಟ್ಕೊಂಡು ಹೋಗಿದ್ದೆ. ಇಟ್ಕೊಂಡು ಹೋದಾಗ ಹೊರಗಡೆ ಬರ್ತೀನಿ, ಮೊಬೈಲ್ ಇಲ್ಲ. ಅಯ್ಯೋ, ಅದನ್ನೇ ಯಾರ್ದೋ ಕಡೆ ಸಾಲ ಮಾಡ್ಕೊಂಡು ಹೋಗಿ ನಾವು ಮೊಬೈಲ್ ತೊಗೊಂಡು ಅದನ್ನು 200 ರೂಪಾಯಿ ಆಸೆಗೆ ಅದನ್ನು ಭಾಳ ಬೇಜಾರು ಅನಿಸ್ತು. ಊಟ ಮಾಡಲಿಲ್ಲ, ಏನಿಲ್ಲ. ಹಾಗೆ ಬಸ್ನಲ್ಲಿ ಬರಬೇಕಾದ್ರೆ ಒಂದು ಚಾಟ್ ನೋಡಿದೆ. ಅದು ಅವಾಗ ನನಗೆ ಹೆಂಗೆ ಅನಿಸ್ತಂದರೆ, ಓ ಹೌದಲ್ಲ, ಅವತ್ತಿಂದ ಇವತ್ತಿನವರೆಗೆ ನಾನು ಅದೇ ಥರ ರೂಢಿ ಮಾಡ್ಕೊಂಡಿದ್ದೀನಿ. ಇವತ್ತು ನಿನ್ನ ಹತ್ರ ಇರೋದು ಅದು ನಿನ್ನದಲ್ಲ, ನಾಳೆ ಬೇರೆಯವ್ರದ್ದಾಗ್ಬೋದು. ನೀನು ಕಳ್ಕೊಂಡಿರೋದು ಮತ್ತು ಬೇರೆ ಯಾರ್ದಾಗಿರ್ಬೋದು. ಈ ಥರ ಕೆಲವೊಂದು 7-8 ಹಿತನುಡಿಗಳಿದ್ವು. ಅದು ನೋಡಿ, ಹೌದಲ್ವಾ, ಇವತ್ತು ನಾನು ಕಳ್ಕೊಂಡಿರೋದು ನನ್ನದಲ್ಲ, ನಾಳೆ ಬೇರೆ ಯಾರ್ದೋ ಆಗಿರ್ಬೋದು ಅಂತ ಕೆಲವೊಂದು ಹಿತನುಡಿಗಳು ಭಾಳ ಮಸ್ತ್ ಇರ್ತದೆ. ಇವತ್ತು ನನ್ನ ಹತ್ರ ಏನೇ ಕಳೀಲಿ, ಏನೇ ನಾನು ಪಡ್ಕೊಳ್ಳಿ, ಅದು ನಂದಲ್ಲ. ನಾನು ಇವತ್ತು 50,000 ದುಡಿದ್ರು ಅದು ನಂದಲ್ಲ, 50,000 ಕಳ್ಕೊಂಡ್ರು ನಂದಲ್ಲ. ಈ ಥರ ಅವಾಗ ನಾನು ಮನದಟ್ಟು ಮಾಡಿಕೊಂಡೆ. ಇವತ್ತು ನಿನ್ನ ಹತ್ರ ಇರ್ಬೋದು, ಅದು ನಾಳೆ ಬೇರೆಯವ್ರದ್ದಾಗಿರ್ಬೋದು. ಇದನ್ನು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ನಾನು 2 ವರ್ಷದ ಹಿಂದ್ಗಡೆ ನನ್ನ ಆನ್ಲೈನ್ ಫ್ರಾಡ್ ಆಗ್ಬಿಡ್ತು. 3,67,000. 3,67,000 ಹೆಂಗೆ ಫ್ರಾಡ್ ಆಯ್ತು ಅಂದರೆ, ಟೆಲಿಗ್ರಾಮ್, ನಾವು ಕೂಡ ಒಂದು 3 ವರ್ಷನೇ ಆಯ್ತು ಅನಿಸುತ್ತೆ. ಈ ಟೆಲಿಗ್ರಾಮ್ನಲ್ಲಿ ಚೀಟರ್ಸ್ ಭಾಳ ಇರ್ತಾರೆ, ಅಂದರೆ ಮೋಸ ಮಾಡೋರು ಭಾಳ ಇರ್ತಾರೆ. ಆ ಲಿಂಕ್ ಈ ಲಿಂಕ್ ಕಳಿಸ್ತಾರೆ, ಅದೇನೋ ಆಗಿಬಿಟ್ಟು 3,67,000. ನಾನು ಒಂದೇ ದಿವಸ ನಿದ್ದೆಗೆಟ್ಟಿದ್ದು, ಒಂದು ರಾತ್ರಿ ನಿದ್ದೆಗೆಟ್ಟು ನನ್ನ ಮನೆಯಲ್ಲಿ ಒಂದು ಸಲ ಮಲ್ಕೊಂಡ್ರೆ ಬೆಳಗ್ಗೆ ಯಾರು ಸತ್ರು ಬೆಳಗ್ಗೆ ಹೇಳೋದು. ನನ್ನ ಮಿಸ್ಸಸ್ ಒಂದು 2-3 ಸಲ ಹತ್ಬಿಟ್ಟಿದ್ದಾರೆ. ನಾನೇನಾದ್ರು ಅವ್ರು ಒಂದು ಸಲ ಚಳಿ ಜ್ವರ ಬಂದುಬಿಟ್ಟು, ನಾವು ಎಷ್ಟೇ ಸಲ ಎಬ್ಸಿದ್ದಾರೆ ನಾವು ಎದ್ದಿಲ್ಲ. ಹಾಗಾಗಿ ಸತ್ರೆ ಏನು ಮಾಡ್ತೀನಿ, ಸತ್ರೆ ಮುಗೀತು, ಏನು ಮಾಡೋಕ್ಕಾಗುತ್ತೆ. ಹಾಗೆ ಒಂದು ಸಲ ಮಲ್ಕೊಂಡ್ರೆ ನಾನು ಎದ್ದೇಳಲ್ಲ. ಅದೇ ಥರ ಏನಾಗ್ಬಿಡುತ್ತೆ ಅಂದರೆ, ಅವತ್ತು ರಾತ್ರಿ UPS ಹೋದಾಗ ನಾನೇ ಆನ್ ಮಾಡಿದ್ನಲ್ಲ, ಅವರು ಇವನು ಚಿಂತೆ ಹಚ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಚಿಂತೆ ನೆಕ್ಸ್ಟ್ ಅದು ಒಂದೇ ದಿವಸ ಚಿಂತೆ ಇದ್ದಿದ್ದು, ಅವತ್ತು ಒಂದು ರಾತ್ರಿ ಮಾತ್ರ. ಮತ್ತೆ ನಾನು ಅದನ್ನು ನೆನ್ಪು ಮಾಡಿಕೊಂಡೆ, ಓ ಇವತ್ತು ಕಳ್ಕೊಂಡಿರೋದು ನನ್ನದಲ್ಲ, ಅದು ಬೇರೆಯವ್ರದ್ದು. ಹೀಗೆ ಮಾಡಿಕೊಂಡು ಅದು ಬರುತ್ತೆ ಟೈಮು, ಸಮಯ. ಅದು ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು, ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಅದರದೇ ಬಗ್ಗೆ ಯೋಚನೆ ಮಾಡಿದರೆ ನೀವು ನಿಮ್ಮ ಆರ್ಗನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಅದೇ ಥರ ನಿಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಮಕ್ಕಳು ಸರಿಯಾಗಿ ಮಾತು ಕೇಳಲ್ಲ ಸರ್ ಅಂತ ಕಂಪ್ಲೇಂಟು, ಇಲ್ಲ ಸರ್ ಈಗ ನಮ್ಮದು ಈ ಥರ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಇದ್ದಾವೆ. ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಅದೇ ತಕ್ಕಂಗೆ ಅದನ್ನು ನಾನು ನನ್ನ ಕ್ಲಿನಿಕ್ಕಿಗೆ ಬಂದರೆ ಪೇಷೆಂಟ್ನ ಫಸ್ಟು ಟ್ರೀಟ್ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಏನು ಮಾಡ್ತೀನಿ ಗೊತ್ತಾ, ನಿಮ್ಮ ಸಮಸ್ಯೆ ಏನೇನಿದೆ ಬರೀರಿ ಅಂತ ಹೇಳ್ತೀನಿ. ಅವರೊಂದು 8, 7 ಈ ಥರ ಸರ್ ಆ ಥರ ಅಂತ ಬರೀತಾರೆ. ಇದರಲ್ಲಿ ನೀವು ಚಿಂತೆ ಮಾಡಿದ ಮೇಲೆ ಏನೆಲ್ಲ ಪರಿಹಾರ ಆಗಿದ್ದಾವೆ ಅದನ್ನು ಒಂದ್ಸಲ ನನಗೆ ಬರೀರಿ ಅಂತ ಹೇಳ್ತೀನಿ. ಅವ್ರು ಯಾವ ಥರ ಬರೆದಿದ್ರಲ್ಲ ಅದೇ ಥರ ಇರ್ತದೆ. ಚಿಂತೆ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿತ್ತಂದರೆ ಎಲ್ಲರೂ ಚಿಂತೆ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಿದ್ರು. ಹಾಗಾಗಿ ನೀವು ಚಿಂತೆ ಮಾಡೋದ್ರಿಂದ, ಸಿಟ್ಟು ಮಾಡ್ಕೊಳೋದ್ರಿಂದ, ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡ್ಕೊಳೋದ್ರಿಂದ ನೀವು ಏನನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಲಿವರ್ ಎನರ್ಜಿಯನ್ನು ನೀವು ಚೆನ್ನಾಗಿಟ್ಕೊಂಡ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಸ್ಬೋದು. ಅದು ಎಲ್ಲ ರೀತಿಯಿಂದನೂ ಆಗ್ಬೋದು. ಆರೋಗ್ಯ ರೀತಿಯಿಂದ ಆಗ್ಬೋದು, ನಿಮ್ಮ ಫೈನಾನ್ಷಿಯಲ್ ರೀತಿಯಿಂದ ಆಗ್ಬೋದು, ಮತ್ತು ನಿಮ್ಮ ಮನೆಯ ಅಭಿವೃದ್ಧಿಗೋಸ್ಕರ ಆಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಥಿಂಕಿಂಗು ಚೆನ್ನಾಗಿರಬೇಕು. ನಿಮ್ಮ ಪಾಸಿಟಿವ್ನೆಸ್ಸೇ ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗೋದು. ಹಾಗಾಗಿ ಚಿಂತೆಯಿಂದ ಹೊರಗೆ ಬರ್ರಿ. ಮತ್ತು ಲಿವರ್ ಕಂಟ್ರೋಲ್ ಮಾಡೋದು, ಬ್ಲಡ್ಡು, ಐಸು, ಟೆಂಡನ್ಸ್ ಇವೆಲ್ಲ ಹೇಳಿದ್ನಲ್ಲ. ಮತ್ತು ನೋಡಿ, ಯಕೃತ
ದೇಹದ ರಾಸಾಯನಿಕ ಕಾರ್ಖಾನೆ, ರಕ್ತ ಶುದ್ಧೀಕರಣ ಕೇಂದ್ರ ಶಕ್ತಿ, ಗೋದಾಮು ಮತ್ತು ಭಾವನೆಗಳ ನಿಯಂತ್ರಕ. ಎಲ್ಲದನ್ನು ಕಂಟ್ರೋಲ್ ಮಾಡೋದು ನಮ್ಮ ಲಿವರೇ. ಲಿವರ್ ಇನ್ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅಂದರೆ ಲಿವರ್ ಕೋಲ್ಡ್ ಅಂದರೆ ಲಿವರ್ ಇನ್ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಇನ್ನು ಕೊರತೆಯ ಲಕ್ಷಣಗಳು ಇಲ್ಲಿ ಹ್ಯಾಂಗ್ ಹೆಚ್ಚಿಗೆ ಆಗಿರ್ತದೆ, ಏನೆಲ್ಲ ಬರುತ್ತಂತ ನೋಡಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಡ್ರೈ ಐಸ್ ಅಂತ ಬರುತ್ತೆ, ಕಣ್ಣು ಒಣಗುವುದು. ಅಲ್ಲಿ ಲಿವರ್ ಇನ್ಡಿಫಿಷಿಯನ್ಸಿ ಅಂದರೆ ತಂಪಿಲ್ಲ, ಭಾಳ ಹೀಟ್ ಇದೆ ಅಂತ ಅರ್ಥ. ದೃಷ್ಟಿ ಮುಸುಕಾಗುವುದು, ಕಣ್ಣು ಬೇಗ ಆಯಾಸಗೊಳ್ಳುವುದು, ರಾತ್ರಿ ದೃಷ್ಟಿ ದುರ್ಬಲತೆ, ಕಣ್ಣಿನಲ್ಲಿ ಉರಿ ಬರೋದು, ಸಂಜೆ ವೇಳೆ ಕಣ್ಣು ಕೆಂಪಾಗುವುದು, ಬೆಳಕಿಗೆ ಹೆಚ್ಚು ಸಂವೇದನೆ, ಮತ್ತು ತಲೆ ಸುತ್ತು ಕೂಡ ಬರ್ತದೆ, ತಲೆ ತಿರುಗೋದು ಕೂಡ ಅದೇ. ಮತ್ತು ಚರ್ಮ ಒಣಗ್ತದೆ, ಯಾಕಂದರೆ ಅಲ್ಲಿ ಮಾಯಿಶ್ಚರ್ ಇಲ್ಲ ಅಂದಾಗ ಒಣಗುತ್ತೆ. ಉಗುರುಗಳು ಸುಲಭವಾಗಿ ಮುರಿಯುತ್ತದೆ. ಕೆಲವೊಬ್ಬರಿಗೆ ಇದು ಅನುಭವ ಆಗಿರ್ತದೆ. ನಮ್ಮಲ್ಲಿ ಕೂಡ ಕೆಲವೊಂದು ಕಂಪ್ಲೇಂಟ್ಸ್ ಇದು ಭಾಳ, ಉಗುರು ಸುಮ್ಮನೆ ಕಟ್ಟಾಗುತ್ತೆ ಸರ್, ಸ್ವಲ್ಪ ಏನೇ ಮಾಡಿದ್ರು ಅಂತ. ಕೂದಲ ಡ್ರೈ ಹೇರ್ಸ್ ಬರ್ತವೆ ಕೆಲವೊಬ್ಬರಿಗೆ. ಅದಕ್ಕೆ ನಾವು ಪದೇ ಈಗೆಲ್ಲ ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದರೆ ಹೆಣ್ಮಕ್ಳಾಯಿತು ಗಂಡು ಮಕ್ಕಳಾಯಿತು, ಆಯಿಲ್ ಹಚ್ಕೊಂಡ್ರೆ ಅದೊಂಥರ ಫ್ಯಾಷನ್ ಆಗಿ ಕಾಣಲ್ಲ ಅಂದ್ಬಿಟ್ಟು ಹಾಗೆ ಇರ್ತಾರೆ. ಆಯಿಲನ್ನು ಯೂಸ್ ಮಾಡಬೇಕು. ಮತ್ತು ಅಕಾಲಿಕ ಕೂದಲ ಬಿಳಿಯಾಗೋದು ಇರ್ತವೆ, ಮತ್ತು ಆತಂಕ ಇರ್ತದೆ, ಆಂಗ್ಸೈಟಿ. ಯಾರ್ದು ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ ಆಂಗ್ಸೈಟಿ ಭಾಳ ಇರ್ತದೆ ನೋಡಿ. ನಿದ್ರೆ ಬಾರದು. ಮತ್ತು ರಾತ್ರಿ 1 ಗಂಟೆದಿಂದ 3 ಗಂಟೆಗೆ ಯಾರಿಗೆ ಎಚ್ಚರ ಆಗ್ತದ ಅವರಿಗೆ ಲಿವರ್ ಇನ್ಡಿಫಿಷಿಯನ್ಸಿ ಅಂತ ತಿಳ್ಕೊಂಬಿಡ್ರಿ. ಮತ್ತು ರಾತ್ರಿ ಎಲ್ಲ ಕನಸು ಬೀಳುತ್ತದೆ ಕೆಲವೊಬ್ಬರಿಗೆ, ಅವ್ರಿಗೂ ಕೂಡ ಲಿವರ್ ಇನ್ಡಿಫಿಷಿಯನ್ಸಿ. ಈ ಥರ ಸುಮಾರಿದ್ದಾವೆ. ನಿಮಗೆ PPT ಶೇರ್ ಮಾಡ್ತೀನಲ್ಲ, ಆವಾಗ ನೀವು ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನೆಲ್ಲ ಒಂದೇ ಹೇಳ್ಕೊತ ಹೋದರೆ ನಿಮಗೆ ಗೊತ್ತಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ನೋಡಿ. ಲಿವರ್ ಇನ್ ಕೊರತೆ ಇದ್ದಾಗ ಸಾಮಾನ್ಯವಾಗಿ ಕಾಣುವ ಪ್ರಮುಖ 10 ಲಕ್ಷಣಗಳು. ಲಿವರ್ ಇನ್ ಕೊರತೆ ಇದ್ದಾಗ ಡ್ರೈ ಐಸ್ ಬರುತ್ತೆ, ಬ್ಲಡ್ ವಿಜನ್ ಬರ್ತದೆ, ಕಣ್ಣಿನಲ್ಲಿ ಉರಿ ಬರ್ತದೆ, ರಾತ್ರಿ ಕಾಲು ಸೆಳೆತ ಬರ್ತದೆ, ರಾತ್ರಿ ಬಾಯಿ ಒಣಗೋದು, ಮತ್ತು ಸಿಡುಕು, ಮತ್ತು ನಿದ್ರೆ ಸಮಸ್ಯೆ, ರಾತ್ರಿ ಬೆವರು, ಕಡಿಮೆ ಋತುಸ್ರಾವ, ಅಂಗೈ ಮತ್ತು ಪಾದದಲ್ಲಿ ಉರಿ. ಇವೆಲ್ಲ ಲಿವರ್ ಇನ್ಡಿಫಿಷಿಯನ್ಸಿದ ಬರ್ತಕ್ಕಂಥದ್ದು. ಇವೆಲ್ಲ ಸಮಸ್ಯೆ ಇದ್ದರೆ ಏನು ಮಾಡ್ಬೇಕು ಸರ್ ಅಂದರೆ, ಲಿವರ್ ಇನ್ಡಿಫಿಷಿಯನ್ಸಿ ಪ್ಯಾಟ್ರನ್ ಇತ್ತಂದರೆ ಒಂದು ಪ್ರೈಮರಿ ಕಲರ್ ರೆಡ್ಡನ್ನು ಡಾಟನ್ನು ಯೂಸ್ ಮಾಡ್ಬೋದು. ರೆಡ್ ಹಾಕಿದೆ ಅಲ್ಲಿ ಮಾಯಿಶ್ಚರ್ ಆಗುತ್ತೆ, ನಿಮಗೆ ಮಾಯಿಶ್ಚರ್ ಆಗುತ್ತೆ. ಆವಾಗ ನಿಮಗೆ ಐ ಡ್ರೈನೆಸ್ ಪ್ರಾಬ್ಲಮ್ ಇದ್ದರು, ಯಾರಿಗಾದರೂ ಐ ಡ್ರೈನೆಸ್ ಇತ್ತಂದರೆ ನೀವು ಅವಲೇ ತೋರಿಸಿದ್ನಲ್ಲ ರೆಡ್ ಡಾಟ್ ಹಾಕಿ ನೋಡಿ. ಇಲ್ಲಿ ರೆಡ್ ಡಾಟ್ ಇದೆಯಲ್ಲ, ಇದನ್ನು ನೀವು ಒಂದು ರೆಡ್ ಡಾಟ್ ಹಾಕ್ಬೋದು. ಯಾರಿಗೆಲ್ಲ ಲಿವರ್ ಡ್ರೈನೆಸ್ ಇದೆ ಅವರು ಇವತ್ತೇ ಟ್ರೈ ಮಾಡಿ. ಇಲ್ಲಿ ಒಂದು ರೆಡ್ ಡಾಟ್ ಹಾಕಿ, ನಿಮಗೆ ಐ ಡ್ರೈನೆಸ್ಸು ನಿಮ್ಮ ಕಂಟ್ರೋಲಿಗೆ ಬರ್ತದೆ. ಮತ್ತು ಇಫ್ ಹೀಟ್ ಸಿಂಪ್ಟಮ್ಸ್ ನೋಡಿ, ಇಲ್ಲಿ ಹೀಟ್ ಇತ್ತಂದರೆ ಲಿವರ್ ಮೆರಿಡಿಯನ್ನಲ್ಲಿ ಒಂದು ರೆಡ್ ಡಾಟ್ ಹಾಕಿಬಿಟ್ಟು ಲಿವರ್ ಮೆರಿಡಿಯನ್ ಬ್ರೌನ್ ಡಾಟ್ ಹಾಕ್ಬೋದು. ಮತ್ತು ಬ್ರೌನ್ ಡಾಟ್ ಎಲ್ಲಿ ಹಾಕಿದ್ದೀವಿ ಅಂದರೆ ಇಲ್ಲಿದೆ ನೋಡಿ, ಲಿವರ್ ಮೆರಿಡಿಯನ್ನಲ್ಲಿ ಎರಡನೇ ಗೆರೆ ಕೆಳಗಡೆ ಬರ್ತದೆ, ಎರಡನೇ ಗೆರೆ ಮೇಲ್ಗಡೆ ಬರ್ತದೆ. ನೀವು ಒಂದು ಬ್ರೌನ್ ಡಾಟನ್ನು ಹಾಕ್ಬೋದು. ಇಲ್ಲಿ ಬ್ರೌನು, ಇಲ್ಲೊಂದು ರೆಡ್ಡು, ನಿಮಗೆ ಐ ಡ್ರೈನೆಸ್ ಕ್ಲಿಯರ್ ಆಗುತ್ತೆ. ಇದು ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿರೋದು. ನಿಮಗೆ ಫಾರ್ಮುಲಾಗಳು ಇದು ಸಿಗುತ್ತೆ, ನಿಮಗೆ ಪ್ರೋಟೋಕಾಲ್ ಸಿಗುತ್ತೆ. ನೀವು ಓದ್ಕೊಂಡು ನೀವೇ ಸ್ವಂತ ಪ್ರೋಟೋಕಾಲ್ ಮಾಡಿದರೆ ಬೆಸ್ಟು. ಆವಾಗ ನೀವೇನು ಕಲ್ತಿದ್ದೀರಂತ ನಿಮಗೆ ಗೊತ್ತಾಗುತ್ತೆ. ನಾನು ರೆಡಿಮೇಡ್ ಪ್ರೋಟೋಕಾಲ್ ಕೊಟ್ಬಿಟ್ರೆ ನೀವು ಅದನ್ನಷ್ಟೇ ಯೂಸ್ ಮಾಡ್ತೀರಿ, ನೀವು ನಿಮ್ಮ ತಲೆಯನ್ನು ಓಡಿಸೋದಿಲ್ಲ ನೋಡಿ. ಲಿವರ್ ಇನ್ ಡಿಫಿಷಿಯನ್ಸಿ ಇದ್ದರೆ ಯಾವ ಆಹಾರಗಳನ್ನು ತಪ್ಪಿಸಬೇಕು, ಲಿವರ್ ಇನ್ ಡಿಫಿಷಿಯನ್ಸಿ ಇದೆ ಆವಾಗ ಯಾವ ಆಹಾರ ತಪ್ಪಿಸ್ಬೇಕಂತ ಇದರಲ್ಲಿ ಕೊಟ್ಟಿದ್ದೀವಿ. ಒಣ ಮೆಣಸಿನ್ಕಾಯಿ ಅಂದರೆ ಖಾರ ಜಾಸ್ತಿ ತಿನ್ನಬಾರ್ದು, ಹಸಿಮೆಣಸಿನ್ಕಾಯಿ ಅದನ್ನು ಯೂಸ್ ಮಾಡಬಾರ್ದು. ಅತಿಯಾದ ಖಾರದ ಮಸಾಲೆ ಆಹಾರ, ಶುಂಠಿ ಒಂದು 1/4 kg ಹಾಕ್ತೀರಿ, ಮತ್ತು ಇವೆಲ್ಲ ಕಾಳುಮೆಣಸು, ಬೆಳ್ಳುಳ್ಳಿ, ಈ ಥರ ಮಸಾಲೆ ಪದಾರ್ಥಗಳನ್ನು ನೀವು ಕಡಿಮೆ ಮಾಡಬೇಕು. ಲಿವರ್ ಇನ್ ಡಿಫಿಷಿಯನ್ಸಿ ಇದ್ದವ್ರು ಮಾತ್ರ. ಎಣ್ಣೆಯಲ್ಲಿ ಕರಿದ ಆಹಾರ, ಇದನ್ನು ಮೋಸ್ಟ್ ಆಫ್ ದ ಪೀಪಲ್ ತಪ್ಪು ಮಾಡ್ತಾ ಇದ್ದಾರೆ. ಇದನ್ನು
ನೀವು ಸರಿ ಮಾಡ್ಕೋಬೇಕು. ಮತ್ತು ಫಾಸ್ಟ್ ಫುಡ್, ಈ ಫಾಸ್ಟ್ ಫುಡ್ ಅಂದರೆ ಯಾವುದು? ಈಗ ಈ ಎಗ್ ರೈಸು, ಗೋಬಿ, ಮತ್ತೊಂದು ಬರುತ್ತಲ್ಲ ಈ ನೂಡಲ್ಸು, ಇವೆಲ್ಲ ಫಾಸ್ಟ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಮದ್ಯಪಾನ ಮಾಡೋರು ಕೂಡ ಅವಾಯ್ಡ್ ಮಾಡಬೇಕು. ಧೂಮಪಾನ, ಹೆಚ್ಚು ಕಾಫಿ. ಈ ನಮ್ಮ ಪೇಷಂಟ್ಗಳು ಬರ್ತಾರಲ್ಲ, ನೀವು ಅವರಿಗೆ ಫಸ್ಟಿಗೆ ಹೇಳ್ತೀವಿ ನೋಡಿ ಸರ್ ಟೀ ಬಿಡಬೇಕು. ಟೀ ಕಾಫಿ ಬಿಟ್ಟರೆ ಮುಂದೇನು ಸರ್ ಕೆಲಸ? ಬೆಳಗ್ಗೆ ಆಗಲ್ಲ ಅಂತಾರೆ ಅವರು. ಟೀ ಕಾಫಿ ಕುಡಿದೇ ಇದ್ದರೆ ನಮಗೆ ಬೆಳಗ್ಗೆ ಹರಿಯಲ್ಲ ಸರ್ ಅಂತಾರೆ. ಎಷ್ಟು ಅಡಿಕ್ಟ್ ಆಗಿದ್ದಾರಂದರೆ ಇದು ಮೋಸ್ಟ್ ಡೇಂಜರ್ಸ್. ಹೆಚ್ಚು ಕಾಫಿ ಮತ್ತು ಹೆಚ್ಚು ಚಹಾ ಇದನ್ನು ಆದಷ್ಟು ಕ್ರಮೇಣವಾಗಿ ಕಾಲಕ್ರಮೇಣ ಕಡಿಮೆ ಮಾಡ್ಕೊತ ಬನ್ನಿ. ಮತ್ತು ಎನರ್ಜಿ ಡ್ರಿಂಕ್ಸ್ ಅಂದರೆ ಗೊತ್ತಲ್ಲ, ಹೆಸರು ಹೇಳೋದು ಬೇಡಮ್ಮ. ಎನರ್ಜಿ ಡ್ರಿಂಕ್ಸ್ ಅಂದರೆ ನೀವು ತಿಳ್ಕೊಂಬಿಡಿ, ಹೆಸರು ಹೇಳಿದರೆ ನಾವು ಸಮಸ್ಯೆಗೆ ಈಡಾಗ್ತೀವಿ. ತಂಪು ಪಾನೀಯಗಳು, ನಮ್ಮದರಲ್ಲಿ ತಂಪು ಪಾನೀಯಗಳಂದರೆ ಎರಡೇ, ಒಂದು ಎಳ್ನೀರು, ಇನ್ನೊಂದು ಮಜ್ಜಿಗೆ. ಇದನ್ನು ಮಾತ್ರ ಸಂಸ್ಕರಿತ ನೋಡಿ. ಇದು ಈಗೆಲ್ಲ ಕೆಲವೊಂದು ಪ್ಯಾಕೆಟ್ನಲ್ಲಿ ಬರ್ತದೆ. ಈ ಪ್ಯಾಕೆಟ್ ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕು. ಈ ಪ್ಯಾಕೆಟ್ ತಿಂಡಿಗಳನ್ನು ಅವಾಯ್ಡ್ ಮಾಡಿ. ಮತ್ತು ಅತಿಯಾದ ಬೆಳ್ಳುಳ್ಳಿ, ಶುಂಠಿ, ನಾ ಹೇಳಿದ್ನಲ್ಲ ಆವಾಗಲೇ, ಕರಿಮೆಣಸು, ಇವೆಲ್ಲ ಇದರಲ್ಲಿ ಮಸಾಲೆ ಪದಾರ್ಥದಲ್ಲೇ ಬರ್ತದೆ. ಈ ಸುಟ್ಟ ಮಾಂಸ ಅಂತ ಬರುತ್ತಲ್ಲ, ಅದು ಮಟನ್ನು, ಚಿಕನ್ನು, ಇವೆಲ್ಲ ನೀವು ಫ್ರೈ ಮಾಡಿದ್ದು ಇವೆಲ್ಲ ಅವಾಯ್ಡ್ ಮಾಡಿ. ಮತ್ತು ಒಣ ಹುರಿದ ಆಹಾರ, ಒಣ ಹುರಿದ ಅಂದರೆ ಈಗ ಡ್ರೈ ಫ್ರೂಟ್ಸ್ ಅಲ್ಲ, ಇದು ಕೆಲವೊಬ್ಬರು ಈ ಹುರ್ಕೊಂಬಿಟ್ಟು ತಿಂತಾರೆ. ಈ ಕೆಲವೊಂದು ಧಾನ್ಯಗಳನ್ನು ಹುರ್ಕೊಂಬಿಟ್ಟು ತಿಂತಾರೆ. ಈ ಉಪ್ಪಿನಕಾಯಿ, ಅತಿಯಾದ ಉಪ್ಪು ಕೂಡ ಮೋಸ್ಟ್ ಡೇಂಜರ್. ಕೆಲವೊಬ್ಬರಿಗೆ ತಿನ್ನದ ಉಪ್ಪು ಜಾಸ್ತಿನೇ ತಿಂತಾರೆ, ಅದನ್ನು ಅವಾಯ್ಡ್ ಮಾಡಿ. ಮತ್ತು ಬೇಕರಿ ಪದಾರ್ಥಗಳು, ಅತಿಯಾದ ಚಾಕ್ಲೇಟ್, ಅತಿಯಾದ ಸಕ್ಕರೆ ಅಂತೂ ಟೋಟಲಾಗಿ ಮನೆಯಲ್ಲಿ ತರದೇ ಇದ್ದರೆ ಅವರಂಥ ಒಳ್ಳೆ ಮನುಷ್ಯರಿಗೆ ಬೇರೆ ಯಾರಿಲ್ಲ. ಸಕ್ಕರೆ ಒನ್ ಆಫ್ ದ ಮೋಸ್ಟ್ ಡೇಂಜರ್ ಫುಡ್. ಅದ್ರ ಬದಲಿ ನೀವು ಬೆಲ್ಲ ಬೇಕಾದ್ರೆ ಯೂಸ್ ಮಾಡ್ಬೋದು. ಇನ್ಸ್ಟಂಟ್ ನೂಡಲ್ಸ್, ಜಂಕ್ ಫುಡ್, ಇವೆಲ್ಲ ಹೇಳಿದೆ ಅವಾಗಲೇ. ರಾತ್ರಿ ತಡವಾಗಿ ಭಾರಿ ಊಟ ಮಾಡೋದು. ಆ್ಯಕ್ಚುಲಿ 7:30 ಒಳಗಡೆ ಊಟ ಮಾಡಬೇಕು. 10:10ವರೆಗೆ ಬರ್ತಾರೆ ಮನೆಗೆ, ಆವಾಗ ಹೊಟ್ಟೆ ತುಂಬಿದಂಗೆ ತಿಂದ್ಬಿಡ್ತಾರೆ. ಇದು ಕೂಡ ಮೋಸ್ಟ್ ಡೇಂಜರ್. ಮತ್ತು ಬಿಸಿ ಮಾಡಿದ ಎಣ್ಣೆ ಆಹಾರ, ಮತ್ತು ಪದೇ ಈಗ ಒಂದು ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ, ಅದನ್ನೇ ಕರೆದಿದ್ದನ್ನೇ ಮತ್ತೆ ಅದರಲ್ಲಿ ಒಂದು 5-6 ಸಲ ಕರೀತಾರೆ. ಈ ಕೆಲವೊಂದು ಸಣ್ಣ ಮಕ್ಕಳಿಗೆ ಕುರ್ಕುರೆ ಆ ಥರ ಎಲ್ಲ ತಿನ್ನಿಸ್ತಾವಲ್ಲ, ಇವೆಲ್ಲ ಭಾರಿ ಡೇಂಜರು. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ನೋಡಿ, ಲಿವರ್ ಇನ್ ಡಿಫಿಷಿಯನ್ಸಿ ಸೈನ್ಸ್, ಡ್ರೈನೆಸ್ ಪ್ಲಸ್ ಹೀಟ್ ಪ್ಲಸ್ ಐ ಪ್ರಾಬ್ಲಮ್ ಪ್ಲಸ್ ನೈಟ್ ಸಿಂಪ್ಟಮ್ಸ್. ನಿಮಗೆ ಒಣತನ, ಉರಿ, ಕಣ್ಣಿನ ಸಮಸ್ಯೆಗಳು, ಅದೇ ರಾತ್ರಿ ಹೆಚ್ಚು ಲಕ್ಷಣಗಳು ಕಂಡ್ರೆ, ನಿಮ್ಮ ದೇಹದಲ್ಲಿ ಏನೇ ರಾತ್ರಿ ಜಾಸ್ತಿ ಲಕ್ಷಣ ಕಂಡ್ರೆ ಲಿವರ್ ಇನ್ ಡಿಫಿಷಿಯನ್ಸಿ ಇದೆ ಅಂತ ನೀವು ತಿಳ್ಕೊಂಬಿಡ್ಬೇಕು. ಅದಕ್ಕೆ ಅವಾಯ್ಡ್ ಮಾಡ್ತಕ್ಕಂಥ ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಸಿಂಪಲಾಗಿ ಕೊಟ್ಟಿದ್ದಾರೆ, ನಾವೆಲ್ಲ ಹಿಸ್ಟ್ರಿ ಬರೆದಿದ್ದೀವಿ. ಸ್ಪೈಸಿ, ಫ್ರೈಡ್, ಆಲ್ಕೋಹಾಲ್, ಸ್ಮೋಕಿಂಗ್, ಎಕ್ಸಸ್ ಕಾಫಿ, ಖಾರ, ಕರಿದ ಆಹಾರ, ಮದ್ಯ, ಧೂಮಪಾನ, ಹೆಚ್ಚು ಕಾಫಿ, ಇವನ್ನ ಅವಾಯ್ಡ್ ಮಾಡಬೇಕು. 6 ಕೀದಲ್ಲಿ ಅವಾಗಲೇ ಹೇಳಿದೆ. ಓಕೆ, ನೋಡಿ, ಇದು ಲಿವರು ಇನ್ ಡಿಫಿಷಿಯನ್ಸಿ. ಇಷ್ಟೋ ತನಕ ಮಾತಾಡಿದ್ದು ನಾವು ಲಿವರ್ ಇನ್ ಡಿಫಿಷಿಯನ್ಸಿ ಬಗ್ಗೆ. ಹಾಗೆ ಸರ್, ಇಲ್ಲಿ ಈ ಕೈನ ನೋಡ್ಕೊಂಬಿಡಿ. ಇದು ಕಾಣ್ತಾ ಇದೆಯಲ್ಲ ಈಗ PPT? ಓಕೆ, ಇಲ್ಲಿ ಫಸ್ಟ್ ಇದು ಲೆಫ್ಟ್ ಹ್ಯಾಂಡು ಇಂಡೆಕ್ಸ್ ಫಿಂಗರ್ದಲ್ಲಿ ನಿಮಗೆ ಇಲ್ಲಿ ಎಲಿಯು ಅಂತ ಇದೆಯಲ್ಲ, ಇದು ಮಾರ್ಕ್ ಮಾಡಿದ್ನಲ್ಲ ಈಗ, ಅದು ಲಂಗ್ಸ್. ಓಕೆ, ಲಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಅದೇ ಇಂಡೆಕ್ಸ್ ಫಿಂಗರ್ ಅಲ್ಲಿ ಮಧ್ಯೆ ಬರೋದು PC, ಪೆರಿಕಾರ್ಡಿಯಂ. ಓಕೆ, ಮತ್ತೆ ನೆಕ್ಸ್ಟ್ ಅದೇ ಬೆರಳಲ್ಲಿ ಸೈಡಿಗೆ ಬರೋದು, ಕಿರುಬೆರಳು ಸೈಡ್ ಬರೋದು ಹಾರ್ಟು. ಓಕೆ, ನೆಕ್ಸ್ಟ್ ಮಧ್ಯ ಬೆರಳಲ್ಲಿ ಫಸ್ಟ್ ಲೈನ್ ಬರೋದು ಲಿವರು. ಅದಾದ್ಮೇಲೆ ಸೆಂಟ್ರಲ್ಲಿ ಬರೋದು ಸ್ಪ್ಲೀನು. ಮತ್ತೆ ಲಾಸ್ಟಿಗೆ ಬರೋದು ಕಿರುಬೆರಳು ಸೈಡ್ ಬರೋದು ಕಿಡ್ನಿ. ಓಕೆನಾ? ಇದು 3 ಆರ್ಗನ್, ಈ ಕಡೆ 3 ಆರ್ಗನ್, ಮುಂದ್ಗಡೆ 6 ಆರ್ಗನ್ ಬಂದ್ಬಿಡ್ತಿಲ್ಲಿ. ಇದು ಎಲ್ಲ ಇನ್ಮೆರಿಡಿಯನ್. ಈ ಕಡೆ ಬನ್ನಿ, ಇಲ್ಲಿ ಬಂದಿದೆ ನೋಡಿ, ಇದು ಹಿಂಭಾಗ. ಇಂಡೆಕ್ಸ್ ಫಿಂಗರು ಟುವರ್ಡ್ಸ್ ಅಂದ್ರೆ ಹೆಬ್ಬಟ್ಟಿರೋ ಕಡೆ ಬಂದ್ಬಿಟ್ಟು ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರಳು. ಓಕೆ, ಅದೇ ಬೆರಳು ಸೆಂಟರ್ ಬರೋದು ತ್ರಿಬಲ್ ವಾರ್ಮರ್ ಅಂತ ಬರುತ್ತೆ. ಓಕೆ,
ಇದು ಮಧ್ಯ ಬರುತ್ತೆ ಅದೇ ಬೆರಳಲ್ಲಿ. ನೆಕ್ಸ್ಟ್ ಅದೇ ಬೆರಳಲ್ಲಿ ಅದೇ ಟ್ರಿಪಲ್ ವಾರ್ ಬರೋದ್ರೆ ಏನೇನ್ ಬರುತ್ತೆ ಸರ್? ಸರ್ ಅದು ಮುಂದೆ ಬರುತ್ತೆ. ಇನ್ನು ಟ್ರಿಪಲ್ ನೀವೇನ್ ವಾರ್ ಟೆನ್ಷನ್ ಬರೋದ್ರೆ ಅಲ್ಲ, ನೀವಿನ್ನು ಕ್ಲಾಸ್ ಈಗ ಸ್ಟಾರ್ಟಿಂಗ್ ನಲ್ಲಿ ಇದ್ದೀರಿ, ಇನ್ನು ನಾ ಅದ್ರ ಬಗ್ಗೆ ಮಾತಾಡಿಲ್ಲ. ಆಯ್ತು. ಓಕೆನಾ? ಲಾಸ್ಟಿಗೆ ಬರುತ್ತೆ ಅದೆಲ್ಲ. ಇದು ಸರಿ. ಲಾಸ್ಟಿಗೆ ಬರೋದು ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು. ಓಕೆ, ನಿಮ್ಗೆ Okay, ಇನ್ನು ಮೊದಲನೇ ಯಾವುದೇ ಬರೋದು large intestine. ಅಲ್ಲ, ನಾವು ಈಗ ಕ್ಲಾಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ತರದ ಮೆರಿಡಿಯನ್ ಅನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ. ಇವತ್ತು ಓನ್ಲಿ ಫಾರ್ ಲಿವರ್ ಬಗ್ಗೆ ನಾ ಎಕ್ಸ್ಪ್ಲೇನ್ ಮಾಡಿರೋದು. ಇದು ಏನಿದೆಯಲ್ಲ ಲಿವರ್ ಸರಿ, ಬಗ್ಗೆ ಸರಿ. ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ನಿಮ್ಗೆ ಸರಿ, ಕಲಿಯೋದು ಬಹಳ ಇದೆ, ನಿಮ್ಗೆ ಕಲಿಸ್ತೀನಿ ನಾನು, ಡೋಂಟ್ ವರಿ. ಇದು ಇಂಡೆಕ್ಸ್ ಫಿಂಗರ್ ಅಲ್ಲಿ 3 ಬರ್ತದೆ. ಒಂದು ಸ್ಮಾಲ್ ಇಂಟೆಸ್ಟೈನ್ ಲಾಸ್ಟಿಗೆ, ಮಿಡ್ಲ್ ಅಲ್ಲಿ ತ್ರಿಬಲ್ ವರ್ಮಮ್, ಮತ್ತೆ ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳು. ಇವು 3 ಇಲ್ಲಿ ಬರ್ತದೆ. ರೈಟ್ ಸರ್. ನಿಮಗೆ ನೆಕ್ಸ್ಟ್ ಮಧ್ಯದ ಬೆರಳಲ್ಲಿ ಫಸ್ಟು ಹೆಬ್ಬಟ್ಟು ಕಡೆ ಸ್ಟಮಕ್ ಬರುತ್ತೆ, ಮಧ್ಯದಲ್ಲಿ ಗಾಲ್ ಬ್ಲಾಡರ್ ಬರುತ್ತೆ. ಗಾಲ್ ಬ್ಲಾಡರ್ ಅದು ಲಿವರ್ ಪೇರ್ ಮೆರಿಡಿಯನ್. ನೆಕ್ಸ್ಟ್ ಯೂರಿನರಿ ಬ್ಲಾಡರ್ ಲಾಸ್ಟ್ ಬರುತ್ತೆ. ಇದಿಷ್ಟು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಯಾವುದು ಹೇಳಿಲ್ವೋ ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದೇ ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸರಿ ಸರ್. ಸರಿ, ಓಕೆ. ಆಯ್ತು ಸರ್. ಮತ್ತೆ ಮತ್ತೆ ಯಾರು ಇದ್ದೀರಾ ಮಾತಾಡೋರು? ಇನ್ನು 3 ನಿಮಿಷ ಇದೆ. ಯಾರು ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಏನಾದ್ರು ತೊಂದರೆ ಇದ್ರೆ, ಇವತ್ತು PPT ಶೇರ್ ಆಗಿಲ್ಲ ಅಂತೀರಿ, ನಾನು ನೋಡಿಲ್ಲ, ಅದು ಹಂಗೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ಅದು PPT ನಾಳೆ ನಿಮ್ಮ ಗ್ರೂಪಲ್ಲಿ ಬರುತ್ತೆ. ಎಲ್ಲ ಅದರಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ಥರ ಇರ್ತದೆ. ಓಕೆ, ಮತ್ತೆ ಯಾರಾದರೂ ಮಾತಾಡಿದ್ರೆ ಮಾತಾಡ್ರಿ, ಇಲ್ಲಾಂದರೆ ಇನ್ನೊಂದು ಶಿಲ್ಪಾ ಮೇಡಮ್ ಏನಾದ್ರು ಹೇಳಿದ್ರೆ ಇದನ್ನ ಹಾಂ ಸರ್. ಹೇಳಿ. ಇಲ್ಲ ಸರ್, ಕಂಟಿನ್ಯೂ ಮಾಡಿ. ಕಂಟಿನ್ಯೂನಾ? ಇನ್ನೊಂದು 2 ನಿಮಿಷ ಇದೆ, ನಾವು ಬ್ರೇಕ್ ಮಾಡಿಬಿಟ್ಟು ಮತ್ತೆ 5 ನಿಮಿಷ ಬಿಟ್ಟು, ಯಾಕಂದರೆ ಒಂದೇ ಸಮನೆ ನಾವು ಕೇಳ್ಕೊತ ಹೋದರೆ ಅದು ಮತ್ತೆ ಕಿವಿಗೆ ಒಳಗಡೆ ಹೋಗಲ್ಲ, ಬೇಜಾರಾಗ್ಬಿಡುತ್ತೆ. ಹಾಂ, ಅದಕ್ಕೆ 5 ನಿಮಿಷ ನಾವು ಬ್ರೇಕ್ ಕೊಟ್ಬಿಟ್ಟು ಮತ್ತೆ ಬರೋಣ. ನೀರು ಕುಡೀರಿ, ಕುಡಿಯೋರಿದ್ರೆ ಕಾಫಿ ಟೀ ಕುಡಿಯೋರಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ, ಸರಿನಾ? ಮತ್ತೆ ಯಾರಾದರೂ ಮದ್ಯಪಾನ ಸೇವನೆ ಮಾಡೋದಿದ್ರೆ ಇವತ್ತಿಂದ ಇಂಟು ಮಾರ್ಕ್ ಹಾಕ್ಬಿಡಿ. ಓಕೆನಾ? ಸರಿ, ಓಕೆ. ಮಾಡ್ಕೊಳ್ಳಿ ಸರ್. ಮಾಡಬಾರ್ದು ಸರ್, ನಮ್ಮ ಉದ್ದೇಶ ಮಾಡಬಾರ್ದಂತ ಇದ್ದೀವಿ. ಮಾಡ್ರಿ ಅಂದ್ರೆ ಹೆಂಗೆ ಅದು? ವೀರೇಶ್ ಸರ್, ನೀವು ವೀರೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೀರೇಶ್ ಎಂ ಸರ್ ನಮಸ್ಕಾರ, ಹೇಳಿ. ವಿಡಿಯೋ ಬರ್ಲಿ ಸರ್. ವಿಡಿಯೋನೇ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಜನಕ್ಕೆ ನಮ್ಮ ವೀರೇಶ್ ಸರ್ ಅಂತ? ನಮಸ್ಕಾರ, ಹೇಳಿ ಸರ್. ಇದು ವಾಯ್ಸ್ ಬಹಳ ಸ್ಲೋ ಬರ್ತಾ ಇದೆ ಸರ್. ಟ್ರಾವೆಲ್ ಅಲ್ಲಿ ಇದ್ದಾರೆ. ಟ್ರಾವೆಲ್ ಇದ್ದೀರಾ? ಓಕೆ ಓಕೆ ಓಕೆ, ಪರವಾಗಿಲ್ಲ. ನಾಳೆ ಸ್ಟಾಪ್ ಮಾಡಿ, ಪರವಾಗಿಲ್ಲ. ಓಕೆ ಓಕೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಬಂದಿದ್ದೀರಾ ಅನ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣವಾ? ಮಾತಾಡಿ ಯಾರು ಒಬ್ರು. ಓಕೆ ಸರ್. ಓಕೆ, ಸ್ಟಾರ್ಟ್ ಮಾಡೋಣ. ಮಾತಾಡಿ ಸರ್. ಓಕೆ, ಥ್ಯಾಂಕ್ ಯು. ಮ್ಯೂಟ್ ಮಾಡ್ತೀನಿ. ಎಲ್ಲರಿಗೂ ಇನ್ನೊಂದ್ಸಲ ಸ್ಕ್ರೀನ್ ಶೇರ್ ಕಾಣ್ತಾ ಇದೆಯಲ್ಲ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಬಿಡಿ, ಆಮೇಲೆ ನನಗೆ ಸರಿ ಹೋಗುತ್ತೆ. ನೀವು ಕಾಣ್ತಾ ಇದ್ದೀರಾ ಸರ್? ಓಕೆ, ಈಗ ಸ್ಕ್ರೀನ್ ಕಾಣ್ತಾ ಇದೆನಾ? ಹಾ, ಕಾಣ್ತಾ ಇದೆ. ಓಕೆ, ರೈಟ್ ಸರ್. ಇನ್ನೊಂದು 4-5 ಜನ ಸೇರ್ಬೇಕು ಸರ್, ಒಂದು 2 ನಿಮಿಷ. ಒಂದು 2 ನಿಮಿಷ. ಇನ್ನು 3 ಜನ ಸೇರ್ಬೇಕು. ಓಕೆ, 24 ಜನ ಇತ್ತು. ಹೌದು. ಯಾರಾದರೂ ಬುಕ್ ಓದಿದ್ರಾ? ಯಾರಾದರೂ ಬುಕ್ ಓದಿರೋರು ಇದ್ದೀರಾ? ಯಾರಾದರೂ ಮಾತಾಡಿ ಬುಕ್ ಬಗ್ಗೆ. ಬುಕ್ ಕಳಿಸಿದ್ದೀರವಲ್ಲ, ಯಾರಾದರೂ ಓದಿದ್ದೀರಾ? ಯಾರು ಬುಕ್ ಓದಿಲ್ಲ? PDF ಕಳಿಸಿದ್ರು ಸರ್. ಹಾಂ, PDF ಕಳಿಸಿದೆ, ಮೇಲ್ ಐಡಿಗೆ ಕಳಿಸಿರ್ತೀನಲ್ಲ ಬುಕ್ಕು. 299 ರುಪೀಸ್ ಯಾರು ಪೇ ಮಾಡಿದ್ದೀರಿ ಅವರಿಗೆಲ್ಲ ಬುಕ್ಕು ಕಳಿಸಿದ್ದೀನಿ.
ಯಾರಾದರೂ ಓದಿದರೆ ಹೆಂಗೆ ಇದೆ ಅಂತ ಫೀಡ್ಬ್ಯಾಕ್ ಹೇಳ್ಬೋದು ನೀವು. ಹ್ಮ್ ಇಲ್ಲ ಸರ್ ಇನ್ನೂ ಓದಿಲ್ಲ ಅಂದರೆ ಸರ್ ಈಗ ನೀವು ಎಕ್ಸ್ಪ್ಲೇನ್ ಮಾಡಿ ಓಕೆ. ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಲ್ಲ ಹ್ಞೂ ಅದಕ್ಕಿಂತ ಹೆಚ್ಚಾಗಿರುತ್ತೆ ಸರ್ ಡೀಟೇಲ್ಸ್ ಎಲ್ಲ. ಅದು ನಾನಿನ್ನು ಬುಕ್ಕಿಗೆ ಬಂದೇ ಇಲ್ಲ, ನಾನೇನು ನಾ ಬುಕ್ಸ್ ಚಾಪ್ಟ್ರಿಗೆ ಬಂದೇ ಇಲ್ಲ ಇನ್ನು. ಸರಿ ಸರ್. ಇದು ಬರೀ ಎಕ್ಸ್ಟರ್ನಲ್ ಆಗಿ ಹೇಳ್ತಾ ಇರೋದು ನಿಮಗೆಲ್ಲ. ಈಗ ಸರ್ ಪ್ರಿಂಟೆಡ್ ಬುಕ್ ಇಲ್ವಾ ಸರ್? ಪ್ರಿಂಟೆಡ್ ಪ್ರಿಂಟೆಡ್ ಬುಕ್ ಬುಕ್ಕು ಸಿಗುತ್ತೆ, ಪ್ರಿಂಟೆಡ್ ಬುಕ್ಕು ಇದೆ. ಅದನ್ನೇ ಕಳಿಸ್ಬಿಡಿ ಸರ್, ನಾನು ಕಳಿಸ್ಕೊಡ್ತೀನಿ ದುಡ್ಡು ಓಕೆ ಓಕೆ. ಅಡ್ರೆಸ್. ಇವತ್ತು ಬೇರೆ ಕೆಲವೊಂದು TM ಬುಕ್ಕು, ಶುಗರ್ ಬುಕ್ಕು, ಥೈರಾಯ್ಡ್ ಬುಕ್ಕು, ಇವತ್ತೆಲ್ಲ ಒಂದು 100 ಬುಕ್ಸ್ ಎಲ್ಲ ಇವತ್ತು ಕೊರಿಯರ್ ಮಾಡಿದ್ದೀವಿ. ಹಾಗಾಗಿ ಬೇರೆ ಇನ್ನೂ ಯಾರಾದರೂ ಬುಕ್ಕನ್ನು ನೀವು ತೊಗೊಳೋರಿದ್ರೆ ನಮ್ಮಲ್ಲಿ 10ಕ್ಕಿಂತ ಹೆಚ್ಚಿನ ಬುಕ್ ಇದ್ದಾವೆ. TM ಸ್ಟೂಡೆಂಟ್ಗಳಿಗೆ, TM ಕಲೀಲಿಲ್ದವರಿಗೂ ಕೂಡ ಬುಕ್ಕು ಓದಿದರೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ಥರ ಬುಕ್ ಬರೆದಿದ್ದೀವಿ. ನಮಗೆ ಅರ್ಥ ಆಗೋದಿಲ್ಲ ಅಂದರೆ ನಾವು ಅದನ್ನು ನಿಮಗೆ ಕಾಲ್ ಮುಖಾಂತರ ಏನೇ ಡೌಟ್ ಇದ್ದರೂ ಪರಿಹಾರ ಮಾಡ್ತೀವಿ. ಯಾವುದೇ ಬುಕ್ ಆಗಲಿ, ನೀವು ಒಂದು ಸಣ್ಣ ಬುಕ್ ತೊಗೊಂಡ್ರು ಕೂಡ ಅದ್ರ ಬಗ್ಗೆ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ದರೂ ನಾವು ಅದನ್ನು ಪರಿಹಾರ ಮಾಡ್ತೀವಿ. ಸರಿ, 19 ಜನ ಒಟ್ಟು 10 ಪುಸ್ತಕ ಇದ್ದಾವೆ ಸರ್? 10 ಬುಕ್ ಇದೆ ಸರ್. ಒಟ್ಟು 10 ಪುಸ್ತಕ ಇದೆ. 10 ಬುಕ್ ಇದ್ದಾವೆ. ಒಂದೊಂದು ಡಿಸೀಸ್ ಒಂದೊಂದು ಡಿಸೀಸ್ಗೆ ಇದೆ. ಮಂಡಿ ನೋವಿಗೆ ಬೇರೆ ಇದೆ, ಥೈರಾಯ್ಡಿಗೆ ಬೇರೆ ಇದೆ, ಶುಗರಿಗೆ ಬೇರೆ ಇದೆ, ಲೈಂಗಿಕ ಸಮಸ್ಯೆಗಳಿಗೆ ಬೇರೆ ಇದೆ. ಅದೇ ಥರ ಈಗ 6 ಕೀ ಬುಕ್ ಬಂದಿದೆ, ಸೀಡ್ ಥೆರಪಿ ಬುಕ್ ಬಂದಿದೆ. ಇದೇ ಥರ ಇನ್ನೂ ಕೆಲವು ಬುಕ್ಗಳನ್ನು ಇನ್ನೂ ರೆಡಿ ಮಾಡ್ತಾ ಇದ್ದೀವಿ. ಕಲರ್ ನ್ಯೂಮರಾಲಜಿನೂ ಕೂಡ ಸದ್ಯದರಲ್ಲೇ ನಮ್ಮ ಬುಕ್ ಬರ್ತದೆ. ಹಾಗಾಗಿ ಜನಕ್ಕೆ ಏನು ಗೊತ್ತಾ, ಈಗ TM ಬುಕ್ಕು, ಆ TM ಬುಕ್ಕು ಭಾಳ ಡೆಪ್ತಾಗಿ ಬರೆದಿದ್ದೀವಿ. ಈಗ ಸುಮಾರು ಒಂದು 200ಕ್ಕಿಂತ ಹೆಚ್ಚು TM ಅಂದ್ರೆ ಏನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಅಂತ ಸರ್ ಅದು. TM ಅಂದರೆ ನಾವು ಈಗ ಏನು ಹೇಳ್ತಾ ಇದ್ದೀನಿ ಲಿವರ್ ಬಗ್ಗೆ, ಅದರಲ್ಲಿ ಪಂಚಭೂತಗಳಲ್ಲಿ ಲಿವರ್ ಮೆರಿಡಿಯನ್ನಲ್ಲಿ 5 ಪಾಯಿಂಟ್ ಬರ್ತವೆ. ನಿಮಗೆ ಹೀಟ್ ಆದರೆ ಯಾವ ಪಾಯಿಂಟ್ ಯೂಸ್ ಮಾಡಬೇಕು, ಕೋಲ್ಡ್ ಆದರೆ ಯಾವ ಪಾಯಿಂಟ್ ಯೂಸ್ ಮಾಡಬೇಕು, ಸ್ಟ್ಯಾಗ್ನೇಷನ್ ಆದರೆ ಯಾವ ಪಾಯಿಂಟ್ ಯೂಸ್ ಮಾಡಬೇಕು, ಅದು ಫುಲ್ ಡೆಪ್ತಾಗಿ 1 ವರ್ಷ 6 ತಿಂಗಳ ಕೋರ್ಸ್ ಇರುತ್ತೆ. ಅದು 1 ವರ್ಷದ ತನಕನೂ ಕೋರ್ಸ್ ಇರುತ್ತೆ. ನಾವು ಅದನ್ನು ಕೂಡ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ಈಗ ಸಣ್ಣ ಕ್ಲಾಸ್ ಮಾಡಿಬಿಟ್ಟು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಆ ಥರ ಕೂಡ ಕ್ಲಾಸ್ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಯಾರೇ ನಮ್ಮ ಜೊತೆಗೆ ಇರ್ತೀರಿ, ನಮ್ಮ ಕುಟುಂಬದಲ್ಲಿ ಇರ್ತೀರಿ, ಅವರಿಗೆ ನಮ್ಮ ಈ ಸಪೋರ್ಟು ಕೊನೆವರೆಗೂ ಇರ್ತದೆ. ನೀವು ಯಾವಾಗಲಾದರೂ ಫೋನ್ ಮಾಡಿ. ವೈಟ್ ಲಾಸ್ ಇದೆಯಾ ಸರ್? ಯಾವ್ದು ಸರ್? ವೈಟ್ ಲಾಸ್ ಇದೆಯಾ ಅಂದರೆ ಅರ್ಥ ಆಗಿಲ್ಲ. ಅದೇ ಸರ್, ಮೈ ಬಂದಿರುತ್ತಲ್ಲ ಒಬೆಸಿಟಿ. ಹಾಂ, ಎಲ್ಲದಕ್ಕೂ ಇದೆ. ಅದರಲ್ಲಿ ಫುಡ್ಡು ಮೇನ್ ಇಂಪಾರ್ಟೆಂಟು. ನೀವು ಫುಡ್ ಕಡೆ ಗಮನ ಕೊಡಬೇಕು. ಫುಡ್ಡು ನೀವು ಗಮನ ಕೊಟ್ಟರೆ ಕಷಾಯಗಳು, ಕೆಲವೊಂದು ಕಷಾಯಗಳು ರೆಫರ್ ಮಾಡ್ತೀವಿ. ನಾವೀಗ ಕೇವಲ 99 ರೂಪಾಯಿಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತೀವಿ. ನೀವು ನಾಲಿಗೆ ಕಳಿಸಿದರೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಈಗಾಗಲೇ ನಮ್ಮಲ್ಲಿ ನಾನು ಗ್ರೂಪು ಸ್ಟಾರ್ಟ್ ಮಾಡಿ ಈಗ ಒಂದು 2 ತಿಂಗಳಾಯಿತು. ಅಷ್ಟರಲ್ಲೇ ಸುಮಾರು ಒಂದು 150ಕ್ಕಿಂತ ಹೆಚ್ಚಿನ ಜನ ನಮ್ಮ ಕಡೆ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ. ಸರ್, ನೀವು ಅನಾಲಿಸಿಸ್ ಮಾಡ್ತಾ ಇರೋದು, ನೀವು ನಮಗೆ ಕಳಿಸ್ತಾ ಇರೋದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕೇವಲ 99 ರೂಪಾಯಿಗೆ. ಯಾಕೆ ಗೊತ್ತಾ? ಇದು ಪ್ರತಿಯೊಬ್ಬರಿಗೂ ಅನುಕೂಲವಾಗಬೇಕು. ಒಬ್ಬನ ಬಡವನ ಇದ್ದಾನಂದರೆ ಅವನು ಮಿಸ್ ಆಗಬಾರ್ದು, ಶ್ರೀಮಂತರಿಗೂ ಮಿಸ್ ಆಗಬಾರ್ದು. ಯಾಕಂದರೆ ಶ್ರೀಮಂತರು ಹೆಂಗೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಇದ್ದಂಥವ್ರು ಇಲ್ಲದೆ ಅಂಥವ್ರಿಗೆ ಭಾಳ ಕಷ್ಟ. ಹಾಗಾಗಿ ನಾನು ಕೇವಲ 99 ರೂಪಾಯಿಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ. ಅದನ್ನು ಇದುವರೆಗೂ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರೂ ಕೊಡ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾರಿಗೆ ನಿಮ್ಮ ಸಮಸ್ಯೆ ಇದ್ದರೆ ನನಗೆ ಬೆಳಿಗ್ಗೆ ಬ್ರಷ್ ಮಾಡದೆ ನಿಮ್ಮ ಒಂದು ನಾಲಿಗೆ ಫೋಟೋ ಕಳಿಸಿದರೆ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಿಮಗೆ ಅಡ್ವೈಸ್ ಮಾಡ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ ಕ್ಲಾಸು. ಸರ್ ಹೇಳಿ. ಸ್ಕೈ ಕೀ ಅಂದರೆ ಏನು ಸರ್? ಸ್ಕೈ ಕೀ ಅಂದರೆ ಹೇಳಿ. ಸ್ಕೈ ಕೀ ಹಾಂ, SKIKI ಎಲ್ಲಿದೆ ಸರ್? ನೀವು ಸ್ಕೈ ಕೀ ಕ್ಲಾಸ್ ಅಂತ ಹೇಳಿದ್ರಲ್ಲ. 6 ಕೀ SIX ಅದು. SIX 6 ಕೀ ಅಂದರೆ 6 ಎನರ್ಜಿಗಳು ಅಂತ. ಹಾಂ, ಹೇಳಿ ಮೇಡಮ್, ಮಾತಾಡಿ. ಓಕೆ, ಮಾತಾಡಿ ಶಿಲ್ಪಾ ಮೇಡಮ್. 6 ಕೀ ಅಂತಂದ್ರೆ ಸರ್ 6 ಎನರ್ಜಿಗಳು ಅಂತ. ಆಯ್ತು. ಓಕೆ, ಸ್ಟಾರ್ಟ್ ಮಾಡೋಣ ಮೇಡಮ್. ಸರ್ ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.
ಎಲ್ಲರಿಗೂ ಮ್ಯೂಟ್ ಮಾಡ್ತೀನಿ. ಹಾಗಾಗಿ ಲಿವರ್ ಕೋಲ್ಡ್ ಇದ್ರೆ ಯಾಂಗ್ ಅಲ್ಲ ಸರ್? ಲಿವರ್ ಕೋಲ್ಡ್ ಅಂದ್ರೆ ಇನ್ಡಿಫಿಷಿಯನ್ಸಿ ಅಂದ್ರೆ ಅಲ್ಲಿ ಯಾಂಗ್ ಜಾಸ್ತಿ ಆಗಿರ್ತದೆ ಅಂತ, ಅಂದ್ರೆ ಹೀಟ್ ಜಾಸ್ತಿ ಆಗಿರ್ತದೆ, ತಂಪು ಕಡಿಮೆ ಇರ್ತದಂತ ಅಲ್ಲಿ. ಓಕೆನಾ? ಡೆಪ್ತ್ ಇನ್ ಅಂದ್ರೆ ತಂಪು, ಲಿವರ್ ಹೀಟ್ ಇದ್ರೆ ಸರಿ. YIN ಇನ್ ಅಂದ್ರೆ ತಂಪು, YANG ಯಾಂಗ್ ಅಂದ್ರೆ ಹೀಟು. ಓಕೆ ಓಕೆ, ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಾಗ ನಿಮಗೆ ಲಿವರ್ ಯಾಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲಿವರ್ ಯಾಂಗ್ ಅಂದರೆ ಏನು ಅಂದರೆ, ಲಿವರಲ್ಲಿ ಯಾಂಗ್ ಹೆಚ್ಚಳ ಅಂದರೆ ಹೀಟು ಜಾಸ್ತಿ ಆಗಿರ್ತದೆ. ಅದರಲ್ಲಿ ಲಿವರ್ ಹೀಟ್ ಜಾಸ್ತಿ ಆದರೆ ಏನೆಲ್ಲ ಸಮಸ್ಯೆ ಬರುತ್ತಂತ ನೋಡ್ಕೋಣ. ಲಿವರ್ ಯಾಂಗ್ ರೈಸಿಂಗ್ ಎಂದರೆ ಲಿವರ್ನ ಯಾಂಗ್ ಶಕ್ತಿ ಮೇಲಕ್ಕೆ ಏರಿದ ಸ್ಥಿತಿ. ಸಾಮಾನ್ಯವಾಗಿ ಕೋಪ, ತಲೆನೋವು, ತಲೆ ಸುತ್ತು, ಕಣ್ಣಿನ ಲಕ್ಷಣಗಳು, ರಕ್ತದೊತ್ತಡ ಹೆಚ್ಚಳ ಮುಂತಾದವುಗಳೊಂದಿಗೆ ಕಾಣಬಹುದು. ಲಿವರ್ ಯಾಂಗ್ ಹೆಚ್ಚಳವಾದರೆ ಏನೆಲ್ಲ ಬರ್ತಂದರೆ, ಆಗಾಗ ತಲೆನೋವು ಬರ್ತದೆ, ಕಿವಿಯ ಮೇಲ್ಭಾಗದಲ್ಲಿ ತಲೆನೋವು ಬರ್ತದೆ, ಮತ್ತು ಅರ್ಧ ತಲೆನೋವು ಬರ್ತದೆ, ತಲೆ ಸುತ್ತು ಬರ್ತದೆ, ಮತ್ತು ರಕ್ತದೊತ್ತಡ ಹೆಚ್ಚಾಗ್ತದೆ. BP ಕೂಡ ಲಿವರ್ ಯಾಂಗ್ನಿಂದನೇ ಬರೋದು. ಅದಕ್ಕೋಸ್ಕರ ಲಿವರ್ ಯಾಂಗ್ ಇದ್ದವರಿಗೆ ಸ್ವಲ್ಪ ನಾವು ಉಪ್ಪನ್ನು, ಖಾರವನ್ನು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಕಣ್ಣು ಕೆಂಪಾಗೋದು, ಕಣ್ಣಿನಲ್ಲಿ ಉರಿ, ಕಣ್ಣಿನಲ್ಲಿ ಒತ್ತಡದ ಅನುಭವ ಆಗ್ತದೆ, ಮತ್ತು ದೃಷ್ಟಿ ಮುಸುಕಾಗ್ತದೆ. ಈ ಹಠಾತ್ ಕೋಪ ಮತ್ತು ಬೇಗ ಕೋಪ ಬರ್ತದೆ ಅವರಿಗೆ. ಈ ಥರ ಅವರಿಗೆ ಸಮಸ್ಯೆಗಳು ಇರ್ತವೆ. ಭಾವನಾತ್ಮಕ ಒತ್ತಡ, ಯಾವಾಗಲೂ ಅವರು ಸ್ಟ್ರೆಸ್ನಲ್ಲೇ ಇರ್ತಾರೆ. ಮತ್ತು ಚಂಚಲತೆ, ಈಗ 5 ನಿಮಿಷ ಮಾತಾಡಿದ್ದು ಮತ್ತೆ 5 ನಿಮಿಷಕ್ಕೆ ಬೇರೆ ವಿಚಾರಗಳು ಅವ್ರ ತಲೆಯಲ್ಲಿ ಓಡ್ತಾ ಇರ್ತದೆ. ಅಶಾಂತಿಯೊಂದಿಗೆ ಆತಂಕ, ನೋಡಿ ಆಂಗ್ಸಿಟಿ, ಭಯ ವಾತಾವರಣ ಅವರಿಗೆ ಆಗ್ತಾ ಇರ್ತದೆ. ಇಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂದರೆ ಇನ್ಸೋಮಿನಿಯಾ ಅಂತ ಬರ್ತದೆ, ನಿದ್ರೆ ಬರದೇ ಇರೋದು. ನಿದ್ರೆ ಬರಲು ಕಷ್ಟ, ಯಾಕಂದರೆ ಅಲ್ಲಿ ವಿಂಡ್ ಎನರ್ಜಿ, ಸುಮ್ಮನೆ ವಿಂಡನ್ನು ನಾವು ಚಲನೆ ಜಾಸ್ತಿ ಆದಾಗ ಏನೇನೋ ವಿಚಾರಗಳು ಬಂದಾಗ ನಮಗೆ ನಿದ್ದೆ ಸಮಸ್ಯೆ ಬರ್ತದೆ. ಮತ್ತು ರಾತ್ರಿ ಮಧ್ಯೆ ನಿಮಗೆ ರಾತ್ರಿ ಎಚ್ಚರ ಆಗ್ತದೆ, ಹೆಚ್ಚು ಕನಸುಗಳು ಬೀಳ್ತವೆ. ಮತ್ತು ಕುತ್ತಿಗೆ ಭಾಗ ಏನಿದೆಯಲ್ಲ ಅಲ್ಲಿ ಗಾಲ್ ಬ್ಲಾಡರ್ ಮೆರಿಡಿಯನ್ ಹೋಗ್ತದೆ. ಇದರದ್ದು ಪೇರ್ ಮೆರಿಡಿಯನ್ ಗಾಲ್ ಬ್ಲಾಡರ್ ಹೋಗೋದ್ರಿಂದ ಅಲ್ಲಿ ನೆಕ್ ಸ್ಟಿಫ್ನೆಸ್ಸು, ಕುತ್ತಿಗೆ ಬಿಗಿತ ಸ್ಟಾರ್ಟ್ ಆಗುತ್ತೆ. ಭುಜಗಳಲ್ಲಿ ಬಿಗಿತ, ಭುಜ ಬಿಗಿಯೋದು ಕೂಡ ಲಿವರು ಯಾಂಗ್ರಿಂದನೇ. ಕಿವಿಯಲ್ಲಿ ಟಿನಿಟಸ್ ಅಂತ ಹೇಳ್ತೀವಲ್ಲ, ಕಿವಿಯಲ್ಲಿ ಶಬ್ದ ಬರ್ತದೆ, ಗುಯ್ ಅಂತ ಇರ್ತದೆ. ಕೆಲವೊಬ್ಬರಿಗೆ ಟಿನಿಟಸ್ ಆಗೋದು ಕೂಡ ಲಿವರ್ ಯಾಂಗ್ನಿಂದನೇ. ಕಿವಿಯಲ್ಲಿ ಗಟ್ಟಿ ಶಬ್ದ, ಮುಖ ಕೆಂಪಾಗೋದು. ನೋಡಿ ಕೆಲವೊಬ್ರು ಲಿವರ್ ಯಾಂಗ್ ಇದ್ದವ್ರದ್ದು ಮುಖ ಕೆಂಪಾಗಿರ್ತದೆ, ಸಿಟ್ ಮಾಡ್ಕೊಂಡಾಗ ಹೆಂಗಾಗುತ್ತೆ ನೋಡಿ, ಅದೇ ಥರ ಮುಖ ಕೆಂಪಾಗ್ತದೆ. ತಲೆಯ ಭಾಗದಲ್ಲಿ ಬಿಸಿ ಅನುಭವ ಆಗ್ತಿರ್ತದೆ. ಬಾಯಿಯಲ್ಲಿ ಕಹಿ ರುಚಿ ಬರ್ತದೆ. ನೀವು ಬಾಯಿಯಲ್ಲಿ ಯಾರಿಗೆ ಕಹಿ ರುಚಿ ಬರ್ತದೋ ಅವರಿಗೆ ನೀವು ತಿಳ್ಕೊಂಡ್ಬಿಡ್ಬೇಕು ಅವರಿಗೆ ಲಿವರ್ ಯಾಂಗ್ ಇದೆ ಅಂತ. ಮತ್ತು ಬಾಯಿ ಬಹುಬೇಗನೆ ಒಣಗ್ತಾ ಇರ್ತದೆ, ಭಾಳ ಒಣಗೋದು, ಬಾಯಾರಿಕೆ ಆಗೋದು, ನೀರಿನ ದಾಹ ಜಾಸ್ತಿ ಆಗ್ತದೆ. ಮತ್ತು ಎಕ್ಸಸ್ ಸ್ಟ್ರೆಸ್ಗೆ ಪ್ರತಿಕ್ರಿಯೆ ಜಾಸ್ತಿ ಕೊಡ್ತಾರೆ. ಮತ್ತು ನಡುಕ ಬರ್ತದೆ, ಕೈ ನಡುಕ ಆಗಿರ್ಬೋದು. ಇದು ಒಂಥರ ಹೆಂಗಂದರೆ, ಕೈ ಏನೇ ಒಂದು ಗ್ಲಾಸ್ ಹಿಡಿದ್ರೆ ಜಾಸ್ತಿ ಕೈ ನಡುಕ್ತಾ ಇರ್ತದೆ. ಈ ಥರ ಜಾಸ್ತಿ ತಾಳ್ಮೆ ಕೊರತೆ, ಅಂದರೆ ಒಂದು ಸ್ವಲ್ಪ ಸಮಾಧಾನನೇ ಇರಲ್ಲ ಇವರಿಗೆ. ಅದಕ್ಕೋಸ್ಕರ ಈ ನೋಡಿ ಗಾದೆ ಮಾತಲ್ಲಿ ಏನು ಹೇಳ್ತಾರಂದರೆ, 7 ತಿಂಗಳಲ್ಲಿ ಹುಟ್ಟಿದ್ಯಾ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಸಮಾಧಾನ, ತಾಳ್ಮೆ ಅನ್ನೋದು ಯಾಂಗ್ ಎನರ್ಜಿ ಇರೋರಿಗೆ ಇರೋದಿಲ್ಲ. ತಲೆಯಲ್ಲಿ ಒತ್ತಡದ ಅನುಭವ, ಬಿಸಿಯನ್ನು ಸಹಿಸದಿರೋದು. ಕೆಲವೊಂದು ಟೈಮು ಈ ಬಿಸಿಲಿಗೆ ಹೋದರೆ ಈ ಚರ್ಮ ಎಲ್ಲ ಅವ್ರಿಗೆ ಉರಿ ಬಂದ್ಬಿಡುತ್ತೆ. ಈ ಥರ ಸಮಸ್ಯೆ ಲಿವರ್ ಯಾಂಗ್ ಇದರಿಂದ ಬರ್ತದೆ. ನೋಡಿ ಕೋಪ, ಸಿಡುಕು, ತಲೆನೋವು, ತಲೆ ಸುತ್ತು, ಕಣ್ಣು ಕೆಂಪಾಗೋದು, ರಕ್ತದೊತ್ತಡ ಹೆಚ್ಚಾಗೋದು, ಇದು ಲಿವರ್ನ ಯಾಂಗ್ ಸಿಂಪ್ಟಮ್ಸ್ ಇವೆಲ್ಲ. ಹಾಗಾಗಿ ಲಿವರ್ ಯಾಂಗ್ ರೈಸಿಂಗ್ ತಪ್ಪಿಸಬೇಕಾದ ಆಹಾರಗಳು. ಲಿವರ್ ಯಾಂಗ್ ಇತ್ತಂದರೆ ನೀವು ಏನೇನು ತಿನ್ನಬಾರ್ದು ಅಂದರೆ, ಅವಲ್ಲೇ ನೋಡಿದ್ವಲ್ಲ, ಒಣ ಮೆಣಸಿಕಾಯಿ ಅಂದರೆ ಖಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಅತಿಯಾದ ಖಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ, ಮದ್ಯಪಾನವನ್ನು ತ್ಯಜಿಸಿ, ಹೆಚ್ಚು ಕಾಫಿ ಡ್ರಿಂಕ್ಸ್ ಇದ್ದರೆ ಅದನ್ನು ಬಿಡಿ, ಈ ಕೂಲ್ ಡ್ರಿಂಕ್ಸ್ ಇರೋದನ್ನು ತ್ಯಜಿಸಿ, ಮತ್ತು ಕರಿದ ಆಹಾರ
ಎಣ್ಣೆಯಲ್ಲಿ ಕರೆದಕ್ಕಂತಹ ಆಹಾರವನ್ನು ನೀವು ಅವಾಯ್ಡ್ ಮಾಡಬೇಕು. ಕೆಲವೊಬ್ಬರಿಗೆ ಬಾಯಿ ತಿಂಡಿ ಜಾಸ್ತಿ ಆದರೆ ಅವ್ರು ಏನೇ ಕಾಯಿಲೆ ಇದ್ರೂ ಬಿಡಲ್ಲ, ತಿಂದ ಮೇಲೆ ನೋಡೋಣ ಅಂತ ಹೇಳ್ತಿರ್ತಾರೆ. ಶುಗರ್ ಪೇಷಂಟ್ನವರು ಸ್ವೀಟ್ ತಿನ್ನೋದು ಹೇಳಿರ್ತೀವಿ, ತಿನ್ಬೇಡ್ರಿ, ಏನು ಮಾಡೋದು ಸರ್ ಮನೇಲಿ ಹೋಳಿಗೆ ಮಾಡಿದ್ರಲ್ಲ ತಿನ್ಬಿಟ್ಟು ಅಂತಾರೆ. ಹಾಗಾಗಿ ಬಾಯಿಯನ್ನು ಹತೋಟಿಯಲ್ಲಿ ಇಡಬೇಕು. ಅತಿಯಾದ ಬೆಳ್ಳುಳ್ಳಿ, ಶುಂಠಿ ಇವೆಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಅವಾಯ್ಡ್ ಮಾಡಬೇಕು. ಮತ್ತು ಅತಿಯಾದ ಮಟನ್, ಈ ಮಟನ್ ಆಗಲಿ, ಚಿಕನ್ ಆಗಲಿ, ಎಗ್ ಆಗಲಿ, ಅತಿಯಾದ ಉಪ್ಪು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದರಲ್ಲಿ ಹೇಳಿದ್ನಲ್ಲ ಅವಾಗಲೇ, ಲಿವರ್ ಯಾಂಗ್ ರೇಸ್ ಆದಾಗ ಲಿವರ್ ಮೆರಿಡಿಯನ್ಗೆ ಒಂದು ಬ್ರೌನ್ ಡಾಟ್, ಹೀಟ್ ಕಡಿಮೆ ಮಾಡಲು ಬ್ರೌನ್ ಡಾಟ್ ಯೂಸ್ ಮಾಡ್ಬೋದು. ಅದು ಎಲ್ಲಿ ಅಂದರೆ ನೋಡಿ, ಇಲ್ಲಿ ಬ್ರೌನ್ ಕೊಟ್ಟಿದ್ದೀವಿ, ಎರಡನೇ ಗೆರೆ, ಇದು ಎರಡನೇ ಗೆರೆ ಇದೆಯಲ್ಲ ಅದ್ರ ಮೇಲೆ ಇಲ್ಲಿ ಲಿವರ್ ಮೆರಿಡಿಯನ್ ಬರುತ್ತೆ. ಲಿವರ್ ಮೆರಿಡಿಯನ್ಗೆ ನೀವು ಒಂದು ಬ್ರೌನ್ ಡಾಟ್ ಹಾಕಿದರೆ ನಿಮ್ಮ ಲಿವರ್ ಯಾಂಗ್ ಎನರ್ಜಿಯನ್ನು ನೀವು ಕಡಿಮೆ ಮಾಡ್ಬೋದು. ಎಡಗೈ ಮಧ್ಯದ ಬೆರಳು, ಇದು ಹೆಬ್ಬಟ್ ಸೈಡಿಗೆ ಎರಡನೇ ಗೆರೆ ಮೇಲೆ ಒಂದು ಬ್ರೌನ್ ಡಾಟನ್ನು ಹಾಕಬೇಕು. ಮತ್ತು ಯೆಲ್ಲೋ ಡಾಟ್ ಏನಕ್ಕಂದರೆ ಲಿವರ್ ವಿಂಡನ್ನು ಇದು ಹತೋಟಿಯಲ್ಲಿ ಇಡುತ್ತೆ. ಇಲ್ಲಿ ಲಿವರ್ ವಿಂಡನ್ನು ಫಸ್ಟ್ ಮೊದಲನೇ ಗೆರೆ ಕೆಳಗಡೆ ಯೆಲ್ಲೋ ಹಾಕಿದರೆ ನೀವು ಲಿವರ್ನ ವಿಂಡನ್ನು ಹತೋಟಿಯಲ್ಲಿ ಇಡ್ಬೋದು. ಇಲ್ಲಿ ಒಂದು ಡಾಟು ಯೆಲ್ಲೋ ಕಲರ್ ಹಾಕಿ. ಹಾಗಾಗಿ ಆವಾಗ ಇವೆರಡು ಹಾಕಿದಾಗ ಲಿವರ್ ವಿಂಡ್ ಕಡಿಮೆ ಆಗುತ್ತೆ, ಲಿವರು ಸ್ವಲ್ಪ ರೇಸ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನೀವು ಲಿವರ್ ಯಾಂಗ್ನಿಂದ ಹೊರಗಡೆ ಬರ್ಬೋದು. ಇವೆಲ್ಲ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇದೆ ಅವ್ರು ಮಾತ್ರ ಹಾಕಿ, ಅಪೋಸಿಟ್ ಸಿಂಪ್ಟಮ್ಸ್ ಇದ್ದರೆ ಯಾರೂ ಹಾಕಬೇಡಿ. ನೋಡಿ, ವಿಂಡ್ ನಿಯಂತ್ರಣಕ್ಕೆ ನಡುಕ, ತಲೆ ಸುತ್ತಿದ್ರೆ ಯೆಲ್ಲೋ ಡಾಟ್ ಯೂಸ್ ಮಾಡಿ, ಹೀಟ್ ಕಡಿಮೆ ಮಾಡಲು ಬ್ರೌನ್ ಡಾಟ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸು ಆ್ಯಂಗರ್ ಅಂದ್ರೇನು? ಸಿಟ್ಟು. ಯಾರಿಗೆಲ್ಲ ನಿಮ್ಮ ಮನೆಯಲ್ಲಿ ಈಗ ಹೆಚ್ಚು ಕಡಿಮೆ ಎಲ್ಲರಿಗೂ ಸಿಟ್ಟು ಬರ್ತದೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಿಟ್ಟು ಬಂದರೆ ಇಲ್ಲ ನಿಮಗೆ ಸಿಟ್ಟು ಬಂದರೆ ನೀವು ಒಂದು ಬ್ರೌನ್ ಕಲರ್ನ ತೋರಿಸಿದ್ನಲ್ಲ ಆ ಜಾಗಕ್ಕೆ ಒಂದು ಬ್ರೌನ್ ಕಲರ್ನ ಹಾಕಿದರೆ ನಿಮ್ಮ ಸಿಟ್ಟು ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಕೂಡ ಇರಿಟೇಬಿಲಿಟಿ ಅಂತಾರೆ, ಸಮಾಧಾನ ಯಾವುದೇ ಥರ ಇರ್ದಿದ್ರು ಇಲ್ಲಿ ಬ್ರೌನು ಪ್ಲಸ್ ಯೆಲ್ಲೋ ಹಾಕಿ, ಅಂದರೆ ವಿಂಡನ್ನು ನೀವು ಕಡಿಮೆ ಮಾಡಿ, ಇಲ್ಲಿ ಯಾಂಗ್ ಇದ್ದನ್ನು ಕಡಿಮೆ ಮಾಡಿ, ಆವಾಗ ಅವರು ಬರ್ತಾರೆ. ಈ ವರ್ಟಿಗೋ ಅಂದರೆ ತಲೆ ಸುತ್ತು ಎಲ್ಲೋ 2 ಡಾಟ್ ಹಾಕಬೇಕು. ಯಾವುದಕ್ಕೆ 2 ಡಾಟ್ ಹಾಕಬೇಕಂದ್ರೆ ಇಲ್ಲಿ ಚಲನೆ ಇದೆ, ಫಸ್ಟ್ ಲೈನಲ್ಲಿ ಗ್ರೀನ್ ಡಾಟ್ ಇದೆಯಲ್ಲ, ಇಲ್ಲೊಂದು ಎಲ್ಲೋ ಹಾಕಬೇಕು, ಇಲ್ಲೊಂದು ಎಲ್ಲೋ ಹಾಕಬೇಕು. ಅದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಯೆಲ್ಲೋ ಡಾಟ್ ಎಲ್ಲಿ ಹಾಕ್ಬೇಕಂದ್ರೆ ಇಲ್ಲಿ ವಿಂಡ್ ಇದೆ, ಅಲ್ಲಿ ಹಸಿರಿತ್ತಲ್ಲ, ಇದು ಹಸಿರು ಹಾಕಿದರೆ ಚಲನೆ ಜಾಸ್ತಿ ಮಾಡುತ್ತೆ. ಇಲ್ಲಿ ಹ್ಯುಮಿಡಿಟಿ ಇರುತ್ತಲ್ಲ, ಇಲ್ಲೊಂದು ಎಲ್ಲೋ ಹಾಕಿ. 2 ಯೆಲ್ಲೋ ಕಲರ್ ಹಾಕಿದಾಗ ನಿಮಗೆ ತಲೆ ಸುತ್ತನ್ನು ಕಡಿಮೆ ಮಾಡ್ಬೋದು. ಮತ್ತು ರೆಡ್ ಐಸ್ಗೆ ನೀವೇನು ಮಾಡಬೇಕು, ಬ್ರೌನ್ ಡಾಟನ್ನು ಇಡ್ಬೋದು. ಬ್ರೌನ್ ಡಾಟ್ ಎಲ್ಲಿ ಇಡಬೇಕಂತ ನೋಡಿ ತೋರಿಸಿದ್ದಾರೆ. ಇಲ್ಲಿ ಎರಡನೇ ಗೆರೆ ಮೇಲ್ಭಾಗ ಇಲ್ಲಿ ಒಂದು ಇಡ್ಬೋದು, ಇಲ್ಲಿ ಇಡ್ಬೋದು. ಫಾಸ್ಟ್ ರಿಲೀಫ್ ಬೇಕಂದರೆ ನೀವು ರೆಡ್ ಹೀಟ್ ಇದೆಯಲ್ಲ ಅಲ್ಲಿ ಬ್ರೌನ್ ಡಾಟ್ ಹಾಕ್ಬೋದು. ಸದ್ಯಕ್ಕೆ ನೀವು ಕಲಿತಾ ಇರೋದ್ರಿಂದ ಒಂದೇ ಡಾಟನ್ನು ಯೂಸ್ ಮಾಡಿ. ನೋಡಿ, ಇಲ್ಲಿ ಬ್ರೌನ್ ಡಾಟ್ ಇದೆ, ಇಲ್ಲಿ ಎರಡನೇ ಗೆರೆ ಮೇಲ್ಭಾಗದಲ್ಲಿ ಒಂದು ಡಾಟ್ ಇದೆ. ಹಾಗಾಗಿ ನೀವು ಒಂದು ಬ್ರೌನ್ ಡಾಟನ್ನು ಇಲ್ಲಿ ಹಾಕಿದರೆ ನಿಮ್ಮಲ್ಲಿ ಕಣ್ಣಿನ ಸಮಸ್ಯೆ ಕ್ಲಿಯರ್ ಮಾಡ್ತೀರಿ. ಓಕೆನಾ? ಮೈಗ್ರೇನಿಗೆ ಕೂಡ ಬ್ರೌನ್ ಡಾಟ್ ಹಾಕ್ಬೋದು. ಯಾಕಂದರೆ ಯಾಂಗ್ ರೇಜ್ ಆದಮೇಲೆ ತಾನೇ ಮೈಗ್ರೇನ್ ಬರೋದ್ರಿಂದ ನೀವು ಈಗ ಹಾಕಿದ್ದು ಬ್ರೌನನ್ನು ಮತ್ತೆ ಅದೇ ಜಾಗದಲ್ಲಿ ಹಾಕಿದಾಗ, ಇಲ್ಲಿ ಬ್ರೌನ್ ಹಾಕಿದಾಗ ಮೈಗ್ರೇನಿಂದ ನೀವು ಮುಕ್ತಿ ಪಡಿಬೋದು. ಕಲರ್ಸು ಹಗಲು ಹೊತ್ತಿನಲ್ಲಿ ಅರ್ಧ ಗಂಟೆ ಮಾತ್ರ ಹಾಕಿ. ಇದು 6K ಆಗಿರೋದ್ರಿಂದ 4 ತಾಸು 5 ತಾಸು ಇಡೋ ಅವಶ್ಯಕತೆ ಇಲ್ಲ, ಓನ್ಲಿ 30 ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು. ಮತ್ತು ನೋಡಿ, ನೆಕ್ಸ್ಟ್ ಸ್ಟಿಫ್ನೆಸ್ಸಿಗೆ ಏನು ಮಾಡಬೇಕು, ಈಗ ಕುತ್ತಿಗೆ ನಮಗೆ ಹಿಂಗೆ ತಿರುಗ್ಸಕ್ಕೆ ಬರೋದಿಲ್ಲ, ಸ್ಟಿಫ್ನೆಸ್ ಆಗಿರ್ತದೆ, ಅಲ್ಲಿ ಗ್ರೀನ್ ಹಾಕಬೇಕು. ಗ್ರೀನ್ ಅಂದರೆ ಏನು ಮಾಡ್ತೀವಿ ನಾವು, ಚಲನೆಯನ್ನು ಜಾಸ್ತಿ ಮಾಡ್ತೀವಿ. ಇಲ್ಲಿ ಮೊದಲನೇ ಗೆರೆ ಫಸ್ಟ್ ಬಂದಿದೆಯಲ್ಲ, ಅಲ್ಲಿ ನೀವು ಇಲ್ಲಿ ಗ್ರೀನ್ ಹಾಕಬೇಕು. ಗ್ರೀನ್ ಹಾಕಿದಾಗ ನಿಮಗೆ ನೆಕ್ಸ್ಟ್ ಸ್ಟಿಫ್ನೆಸ್ ಎಲ್ಲಿರುತ್ತಲ್ಲ ಅದು ಸರಿ ಹೋಗುತ್ತೆ. ಈ ಥರ ಒಂದು ಡಾಟ್ ನೀವು ವಿಂಡನ್ನು ರೇಸ್ ಮಾಡ್ತೀರಲ್ಲಿ.
ವಿಂಡನ್ನು ರೇಸ್ ಮಾಡಿದಾಗ ನಿಮಗೆ ಕುತ್ತಿಗೆ ಏನಾದರೂ ಹಿಡ್ಕೊಂಡಿದ್ರೆ ಸ್ಟಿಫ್ನೆಸ್ ಆಗಿತ್ತಂದರೆ ಅದು ಕಡಿಮೆ ಆಗುತ್ತೆ. ಲಿವರ್ ಯಾಂಗ್ ರೇಸಿಂಗ್, ಹೀಟ್, ಆ್ಯಂಗರ್, ಹೆಡ್ಏಕ್, ರೆಡ್ ಐಸ್ ಡಿಸೀಸಸ್. ಇಲ್ಲಿ ಕೋಪ, ತಲೆನೋವು, ತಲೆ ಸುತ್ತು, ಕಣ್ಣು ಕೆಂಪು, ತಲೆ ಬಿಸಿ, ಇವೆಲ್ಲ ಯಾಂಗ್ ರೇಸಿಂಗ್ ಇವೆಲ್ಲ. ಹಾಗಾಗಿ ಇವತ್ತಿನ ವಿಚಾರ ನಿಮಗೆ ಲಿವರ್ ಇನ್ ಅಂದರೆ ಏನು ಮಾಡಬೇಕು, ಲಿವರ್ ಯಾಂಗ್ ಆದರೆ ಏನು ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಅದರ ಪೇರ್ ಮೆರಿಡಿಯನ್ ಆದಂತಹ ನಾವು ಗಾಲ್ ಬ್ಲಾಡರ್ ಬಗ್ಗೆ ಮಾತಾಡೋಣ. ಹಾಗಾಗಿ ಇವತ್ತು ಲಿವರ್ ಇನ್ನು ಲಿವರ್ ಯಾಂಗ್ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೀರಿ. ನಾಳಿನ ದಿನಗಳಲ್ಲಿ ನೀವು ಲಿವರ್ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಹಾಗಾಗಿ ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೆ ಇನ್ನೊಂದು 10 ನಿಮಿಷ ಮಾತಾಡಿಬಿಟ್ಟು ನೀವು ನಾಳೆ ಮತ್ತೆ ಭೇಟಿ ಆಗ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿನ್ನೆ ಕೆಲವೊಂದು ಪ್ರೋಟೋಕಾಲ್ ಹೇಳಿದ್ನಲ್ಲ, ಅದು ಕೂಡ ಯಾರಾದರೂ ಅಪ್ಲೈ ಮಾಡ್ಕೊಂಡಿದ್ರೆ ನಿಮಗೆ ಚೆನ್ನಾಗಿ ಅನಿಸಿದರೆ ಅದರ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಒಬ್ಬೊಬ್ಬರಾಗಿ ಮಾತಾಡಿ ಒಂದು 10 ಸರ್, ಈಗ ನಿಮಿಷ. ನನಗೆ ಫೋಟೋ ಕಳ್ಸಕ್ಕೆ ಹೇಳಿದ್ರಲ್ಲ ಸರ್, ಹ್ಞೂ ನನಗೆ ಫೋಟೋ ಕಳ್ಸಕ್ಕೆ ಹೇಳಿದ್ರಲ್ಲ, ಓಕೆ. ಅದಕ್ಕೆ ನೀವು ಅದಕ್ಕೆ ಇದಕ್ಕೂ ಅನಾಲಿಸಿಸ್ ಮಾಡ್ತೀರಲ್ಲ, ಹ್ಞೂ ಅದಕ್ಕೆ ನಾವು ದುಡ್ಡು ಕಳಿಸ್ಬೇಕಾಗತ್ತೆ ಸರ್. ಹೌದು, 99 ರೂಪಾಯಿ ಕಳಿಸ್ಬೇಕು ಸರ್. ನಮಗೂ ಇವನ್ ಈ ಕ್ಲಾಸ್ ತಗೊಂತಿರೋರ್ಗು ಎಲ್ಲರಿಗೂ ಸರ್, ಯಾರಿಗೂ ಇಲ್ಲಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದೇ. ಸರಿ. ಓಕೆ, ಮತ್ತೆ ಯಾರಾದರೂ ಮಾತಾಡ್ತೀರಾ? ಮಣಿಕಂಠ ಸರ್. ಹಲೋ. ಹಾ ಮೇಡಮ್, ಹಾ ಸರ್. ಹಲೋ, ಹೇಳಿ ನಮಸ್ತೆ ಮೇಡಮ್. ಸರ್. ಸಿಂಧು ಮೇಡಮ್ ಸರ್ ಹೇಳಿ. ಇದು ಸರ್ ಇದು ಲಿವರ್ ಇನ್ಡಿಫಿಷಿಯನ್ಸಿ ಇದು ಲಿವರ್ ಚಿ ಸ್ಟಾಗ್ನೇಷನ್ ಇರ್ಬೋದಾ? ಹೌದು, ಲಿವರ್ ಇನ್ಡಿಫಿಷಿಯನ್ಸಿ ಇದ್ರೆ ಲಿವರ್ ಮತ್ತೆ ಲಿವರ್ ಯಾಂಗ್ ರೈಸಿಂಗ್, ಲಿವರ್ ಇನ್ಡಿಫಿಷಿಯನ್ಸಿ, ಲಿವರ್ ಚಿ ಸ್ಟಾಗ್ನೇಷನ್ 3 ಇರ್ಬೋದಾ? 3 ಅಂದ್ರೆ ನೀವು ಕಡಿಮೆ ಮಾಡ್ಲಿಲ್ದಾಗ TM ನಲ್ಲಿ ನಮ್ಗೆ ಹೆಂಗ ಇರುತ್ತಂದ್ರೆ ನೀವು ಅಲ್ಲ, ಸಣ್ಣ ಯಾಕಂದ್ರೆ ನೀವು ಹೇಳಿ ಸಿಂಪ್ಟಮ್ 3 ಬರುತ್ತೆ. ಅಲ್ಲ, ಅದೇ ನೀವು ಕಡಿಮೆ ಇದ್ದಾಗ ನೀವು ಮಾಡ್ಕೊಂಡಿದ್ದ ಅಂದ್ರೆ ಅದನ್ನ ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದು 3 ತರದ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡಬಹುದು. ಒಂದೇ ಇರ್ಬೇಕಂತ ಏನಿಲ್ಲ, 3 ಕೂಡ ಇರ್ಬೋದು ಮೇಡಮ್. ಮೂರಲ್ಲೂ ಇರ್ಬೋದಾ? ಅದೇ ಸರ್. ಇರ್ಬೋದು ಇರ್ಬೋದು, ಬಟ್ ಎಲ್ಲದನ್ನು ಒಂದೇ ಸಲ ಟ್ರೀಟ್ ಮಾಡಂಗಿಲ್ಲ. ಒಂದೊಂದನ್ನೇ ಅದೇ ಬ್ಯಾಲೆನ್ಸ್ ಒಂದೊಂದೇ. ಮಾಡ್ಕೊಂಡು ಓಕೆ ಓಕೆ. ಸೊ ಒಂದೊಂದೇ ನಾವು ಮಾಡ್ಕೊಂಡ್ ಬರ್ಬೇಕು ಮೇಡಮ್. ಮತ್ತೆ ಯಾವ್ದೇ 6 ಕಾಲ್ ಪ್ರೋಟೋಕಾಲ್ ಯೂಸ್ ಮಾಡಿದ್ದೀರಾ ನಮ್ದು? ಹಾ ಸರ್, ಅದೇ ಹೇಳೋಣ ಅಂತ ಇದ್ದೆ. ಮೊನ್ನೆ ನೀವು ನನ್ಗೆ ಕಾಫಿಗೆ SP9ಗೆ ಆರೆಂಜ್ ಎಲ್ಲ ಕೊಟ್ರಲ್ಲ, ಒಂದ್ half an hour ಅಲ್ಲೇ ನಂಗೆ ರಿಸಲ್ಟ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬೇಗ ರಿಸಲ್ಟ್ ಸಿಕ್ತು ನನಗೆ. ಓಕೆ, ಅದಕ್ಕೆ ಹೇಳೋಣ ಅಂತಿದ್ದೆ, ಇದು ಡೌಟ್ ಕೇಳ್ಬಿಟ್ಟು ಹಾ ಹೇಳೋಣ ಅಂತ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ, ಇದ್ರ ಅರ್ಧ ಗಂಟೆದಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ 6 ಕೀದಲ್ಲಿ. ಹೌದು ಹೌದು. ನಿಮಗೆ ಯಾವ್ದ್ರಲ್ಲಿ ಸಿಗಲ್ಲ. ಅರ್ಧ ಗಂಟೆದಲ್ಲಿ ನಮಗೆ ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿದ್ರೆ ವಿತಿನ್ half an hour ನಲ್ಲಿ ನೀವು ಅದರಿಂದ ಮುಕ್ತಿ ಪಡಿಬಹುದು. ಒಂದು ಇದರಲ್ಲಿ ಈಗ ನೀವು ಹೇಳಿ ಸರ್, ನೀವು ಈಗ ಲಿವರ್ ಚೀಸ್ ಸ್ಟಾಗ್ನೇಷನ್ ಗೆ ವಿಂಡ್ಗೆ ಗ್ರೀನ್ ಹಾಕ್ಬೇಕು ಅಂತ ಹೇಳಿದ್ರಿ. ಹೌದು ಅಲ್ವಾ? ಹೌದು. ಬಟ್ ಇವಾಗ ಸ್ಟಾಗ್ನೇಷನ್ ಜೊತೆಗೆ ವಿಂಡ್ ಜಾಸ್ತಿ ಇರುತ್ತಲ್ಲ, ಅವಾಗ ಹೆಂಗ್ ಮಾಡ್ಬೇಕು? ಎಲ್ಲೋ ಹಾಕ್ಬೇಕು, ಅದೇ ಜಾಗಕ್ಕೆ ಎಲ್ಲೋ ಹಾಕ್ಬೇಕು, ಎಲ್ಲ ಹಾಕ್ಬೇಕು. ಅಲ್ಲಿ ಹ್ಯೂಮಿಡಿಟಿ ಸ್ಟಾರ್ಟ್ ಆಗುತ್ತೆ, ಹಿಡಿದಿಟ್ಕೊಳ್ತದೆ. ನೀವು ಇನ್ನೊಂದು ತಿಳ್ಕೊಂಬಿಡಿ, ನೀವು ಒಂದು ಮಿಸ್ಟೇಕ್ ಮಾಡ್ತಾ ಇದ್ರಿ. ಏನ್ ಹೇಳಿ? 6 ಕೀದಲ್ಲಿ ಯಾವುದೇ ತರದ ಪಾಯಿಂಟ್ಸ್ ಹೆಸರನ್ನ ಹೇಳಂಗಿಲ್ಲ. ಲಿವರ್ 3 ಜಾಗ ಬಂದಿದ್ದಲ್ಲಿ ನೀವು ಲಿವರ್ 3ಗೆ ಹಾಕಿದ್ದೀನಿ ಅಂತ ಹೇಳಂಗಿಲ್ಲ. ಅದೇ ಹೀಟ್ ಹಾಟ್ನೆಸ್ ಆತರ ಅಷ್ಟೇ. ವಿಂಡು, ಹೀಟು, ಹಾಟ್ನೆಸ್, ಕೋಲ್ಡ್ನೆಸ್ ಇದನ್ನ ಮಾತ್ರ ಯೂಸ್ ಮಾಡಿ. ಕೋಲ್ಡ್ ನೀವು TM ಪಾಯಿಂಟ್ ನನ್ನ ಯೂಸ್ ಮಾಡಿದ್ರಂದ್ರೆ ಇನ್ನು ಉಳಿದವರಿಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮೇಡಮ್ ಅವ್ರು SP9 ಪಾಯಿಂಟ್ ಹೇಳಿದ್ರು, ಇವ್ರು ನೋಡಿದ್ರೆ ಕೋಲ್ಡ್ನೆಸ್ ಪಾಯಿಂಟ್ ಹೇಳ್ತಾರಂತ ಅನ್ಸುತ್ತೆ. ಯಾವ್ದೇ ಕಾರಣಕ್ಕೂ ಅದು ಕರೆಕ್ಟ್ ಆಗಿ ಸರ್ ಪಾಯಿಂಟ್ಸ್ ಅದರಲ್ಲಿ ಒಂದು ಕ್ಲೀನ್ ಆಗಿ ಡಿವೈಡ್ ಆಗಿರುತ್ತಲ್ಲ, ಮೇಲೆ ಕೆಳಗಡೆನೋ 3 ಹೌದು ಅಲ್ವಾ? ಹೌದು ಲೆಂತ್ ಕ್ಲೀನ್ ಆಗಿ 3 ಡಿವೈಡ್ ಆಗುತ್ತಲ್ವಾ? ಹೌದು. ಫಸ್ಟ್ ನಲ್ಲಿ 3, ಕೆಳಗಲ್ಲಿ 3. ಹಾ, ಇದನ್ನ ನೀವು ಕರೆಕ್ಟ್ ಕೋಲ್ಡ್ನೆಸ್ ಒಂದೇ ಪಾಯಿಂಟ್. ಹೌದೌದು ಅಲ್ಲ ಸರ್? ಅಂದ್ರೆ ಏನ್ ಮಾಡ್ತೀವಿ ಗೊತ್ತಾ, ಎಕ್ಸ್ಪರ್ಟ್ ಇದ್ದಾಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಹೀಟ್ ಜಾಸ್ತಿ ಆಯ್ತಂದ್ರೆ ಹಾಟ್ನೆಸ್ ಒಂದು ಕೋಲ್ಡ್ನೆಸ್ ಪಾಯಿಂಟ್ ಹಾಕ್ಬಿಟ್ಟು ಮತ್ತೆ ಕೋಲ್ಡ್ನೆಸ್ ಒಂದು ಪಾಯಿಂಟ್ ಹಾಕ್ತಿವಿ. ಅವಾಗ ಬಹು ಬೇಗ ರಿಸಲ್ಟ್ ಬರುತ್ತೆ. ಬಟ್ ಕಲಿಕೆ ಆದರಿಗೂ ಈಗ ಕಲಿತಾ ಇರೋರಿಗೂ ಬಹಳ ಡಿಫ್ರೆನ್ಸ್.
ಓಕೆ ಹಾಗಾಗಿ ನಿಧಾನಕ್ಕೆ ನೀವು ಮೇಡಮ್ ಒಂದೊಂದೇ ನೀವು correction- ಯಾವ್ದಕ್ಕೆ ಇದು ಮಾಡ್ಕೊಂಡ್ರಿ ಟ್ರೀಟ್ಮೆಂಟ್ Thank you, sir. ಟ್ರೀಟ್ಮೆಂಟ್ Thank you, ಯಾವ್ದು sir. ಮಾಡ್ಕೊಂಡು ಓಕೆ ಓಕೆ ವೆಲ್ಕಮ್ ಮೇಡಮ್ ವೆಲ್ಕಮ್ ಸರ್. ರಮೇಶ್ ಸರ್ ಹೇಳಿ, ನಿಮ್ಮದು ಕನ್ಫ್ಯೂಷನ್ ಭಾಳ ಇದೆ ರಮೇಶ್ ಸರ್. ದಯವಿಟ್ಟು ಅಲ್ಲ, ಒಂದೇನು ಗೊತ್ತಾ, ಈಗ ಎಲ್ಲರೂ ಮಾತಾಡಲಿ, ನೀವು ಒಬ್ಬರೇ ಮಾತಾಡಿದರೆ ನಿಮಗೆ ಸಮಸ್ಯೆನ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಪರ್ಸ್ನಲ್ ಆಗಿ ಕಾಲ್ ಮಾಡಿ. ಏನು ಗೊತ್ತಾ, ನೀವು ಒಬ್ಬರೇ ಮಾತಾಡಿದರೆ ಬೇರೆಯವರೆಲ್ಲ ಮಾತಾಡಬೇಕಲ್ಲ, ನಮಗೆ ಈ ಸಮಯನೇ ಭಾಳ ಕಡಿಮೆ ಇರ್ತದೆ. ಮಾತಾಡಿ ಸರ್, ಒಂದು 10 ನಿಮಿಷ ನಾನು ಸಮಯ ಕೊಟ್ಟಿರ್ತೀನಿ ಎಲ್ಲರಿಗೆ ಮಾತಾಡೋದಕ್ಕೆ. ಮಾತಾಡಿ ಸರ್. ಓಕೆ, ನಾನು ಏನಾದ್ರು ಇದ್ರೆ ಜಾಸ್ತಿ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಮತ್ತೆ ಯಾರು ಮಾತಾಡ್ತೀರಾ? ಯಾರಾದರೂ ಮತ್ತೆ ಫೀಡ್ಬ್ಯಾಕ್ ಕೊಡೋರಿದ್ರೆ, ಇಲ್ಲ ನಾವು ಕ್ಲಾಸ್ ಬಗ್ಗೆ ಡೌಟ್ ಇದ್ದರೆ, ಇವತ್ತು ನಾಳೆ ಮತ್ತೆ ನಮ್ಮದು ರಿವಿಷನ್ ಕ್ಲಾಸ್ ಇರುತ್ತೆ. ಇವತ್ತು ಮತ್ತೆ ನಿನ್ನೆ ಆಗಿರ್ತಕ್ಕಂಥ ಕ್ಲಾಸ್ ಬಗ್ಗೆ ನಾಳೆ ನಿಮಗೆ ಏನೇ ಡೌಟ್ ಇದ್ದರೂ ಒಬ್ಬೊಬ್ಬರಿಗೆ ಮಾತಾಡಿಸ್ತೀನಿ. ಒಬ್ಬೊಬ್ಬರಿಗೆ 5-5 ನಿಮಿಷ ಅಂದ್ರೂ ಹೆಚ್ಚು ಕಡಿಮೆ 1 ಗಂಟೆ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ನಾಳೆ ಕೇಳ್ಬೋದು. ಯಾರಾದರೂ ಮಾತಾಡಿದ್ರೆ ಮಾತಾಡ್ರಿ, ಇಲ್ಲಾಂದರೆ ಸುಮ್ಮನೆ ಅನ್ಮ್ಯೂಟ್ ಮಾಡಿಬಿಡಿ, ಯಾಕಂದರೆ ಡಿಸ್ಟರ್ಬೆನ್ಸ್ ಭಾಳ ಆಗುತ್ತೆ. ಮಲ್ಲಿಕ್ ಅಶೋಕ್ ಅಂತ ಇದೆ, ನೀವು ಮಾತಾಡಲಿಲ್ಲ ಅಂದರೆ ದಯವಿಟ್ಟು ಮ್ಯೂಟ್ ಮಾಡಿಬಿಡಿ. ಮಾತಾಡೋರಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ಅಂಜನಾದೇವಿ ಮೇಡಮ್ ಮಾತಾಡ್ತೀರಾ? ಅಂಜನಾದೇವಿ ಮೇಡಮ್ ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ. ಹಾ ಸರ್, ಇವತ್ತು ದಿನದ ಬಗ್ಗೆ ಹೇಳ್ತಾ ಇದ್ರಿ, ಕೆಲವು ಕೋಪ ಇದು ಅದೇ ಹೇಳ್ತಾ ಇದ್ರಿ. ಬಟ್ ಅದು ಕೆಲವೆಲ್ಲ ನನಗೂ ನನ್ನ ಮೇಲೆನೆ ಅನ್ಸಿತ್ತು. ನಾನು ಕೋಪ ಅಂದ್ರೆ, ಬಟ್ ನಾನು ಒಂದು ನಿಮ್ಮನ್ನ ಅದು ಕೇಳ್ಬೇಕು ಅಂತ, ಕೋಪ ಅಂದ್ರೆ ಯಾವ ತರ ಅಂದ್ರೆ ಸುಮ್ಮನೆ ಬರಲ್ಲ, ಅನ್ವಾಂಟೆಡ್ ಅಂದ್ರೆ ಯಾವ್ದಾದ್ರು ವೆಯ್ಟೇಜ್ ಇರ್ಬೇಕು ಮಾತಾಡೋವಾಗ. ಸುಮ್ನೆ ಮಾತಾಡಿ ಯಾರಿಗಾದ್ರೂ ಕೋಪ ಬರತ್ತಲ್ವಾ? ನಾವ್ ಅನ್ಕೊಂತೀನಿ ದೊಡ್ಡ ದೊಡ್ಡ ಸ್ವಾಮೀಜಿಗಳಿಗೂ ಬರುತ್ತೆ ಸರ್. ಅಂದ್ರೆ ಐ ಮೀನ್ ನಾನು ಯಾರು ಇಲ್ಲಿ ಬ್ಲೇಮ್ ಅಂತ ಅಲ್ಲ, ಕೋಪನೇ ಬರ್ಕೊಂಡ್ರೆ ಖಂಡಿತ ಆಗೋದೇ ಇಲ್ಲ ಸರ್. ನಾನು ತುಂಬಾ ಡಿಸ್ಕಷನ್ ಮಾಡ್ತೀನಿ ಕೋಪದ ಬಗ್ಗೆ. ಇಲ್ಲ ಮೇಡಮ್, ಈಗ ನಾವು ಎಷ್ಟು ಸಾಧನೆ ಮಾಡ್ತೀವಿ ಕೋಪ ಬರಬಾರ್ದು ಅಂತ, ಅಪೋಸಿಟ್ ಪರ್ಸನ್ ಮೇಲೆ ಡಿಪೆಂಡ್ ಆಗತ್ತೆ ನಮ್ಮ ಕೋಪದ್ದು. ನೀವು ಹೇಳಿದ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಇಷ್ಟು ತಾಳ್ಮೆಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ, ಸರಿನಾ? ಒಂದು 100 ಜನನು ಒಂದೇ ಕ್ವಶನ್ ಅನ್ನ ಕೇಳಿದ್ರೆ ಮನುಷ್ಯನಿಗೆ ಬರುತ್ತೆ. ಅದು ಹ್ಯಾಂಗ್ ಅಂತ ಅಲ್ಲ, ಅದು ಹ್ಯಾಂಗಲ್ಲ, ಅದು ಸಹಜ, ಮನುಷ್ಯನಿಗೆ ಇರಬೇಕಾದ ಸಹಜ ಗುಣ ಅದು. ಯಾರಾದರೂ ಸುಮ್ಮನೆ ಮಾತಾಡಲಿಲ್ಲ ಅಂದರೆ ಮ್ಯೂಟ್ ಮಾಡಲ್ಲ, ಇಲ್ಲಾಂದರೆ ಮಾತಾಡಲ್ಲ. ದಯವಿಟ್ಟು ಯಾರು ಇದ್ರೆ ಮ್ಯೂಟ್ ಮಾಡ್ಕೊಂಬಿಡಿ. ಹಾಗಾಗಿ ನೀವು ಹೇಳ್ತಾ ಇರೋದು ಭಾಳ ನಿಮಗೆ ತಾಳ್ಮೆ ಆದಮೇಲೆ ಅವನು ಮತ್ತೆ ಪದೇ ಅದನ್ನೇ ಮಾಡ್ತಾ ಇದ್ದಾನಂದರೆ ಲಿವರ್ ಹ್ಯಾಂಗ್ ಅಲ್ಲ. ಬಟ್ ಲಿವರ್ ಹ್ಯಾಂಗ್ ಅಂತ ಬರೀ ಸಿಗ್ನಲ್ ಮಾತ್ರ ನೋಡ್ಕೋಬಾರ್ದು. ಮತ್ತೆ ಇನ್ನೂ ಕೆಲವೊಂದು ಹೇಳಿದೆ ನಾನು, ಆ ಕೆಲವೊಂದನ್ನ ಹೇಳಿದಾಗ ಅದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ. ಅದಕ್ಕೂ ಮ್ಯಾಚ್ ಆತಂದ್ರೆ ನೀವು ಆವಾಗ ಫೈಂಡ್ ಔಟ್ ಮಾಡ್ಕೋಬೇಕು, ಹೌದು ನಮಗೆ ಲಿವರ್ ಹ್ಯಾಂಗ್ ರೇಜ್ ಆಗಿದೆ. ಹೌದಲ್ಲ ಮೇಡಮ್? ಅಂಜನಾ ಮೇಡಮ್? ಎಸ್ ಸರ್, ನಿದ್ದೆ ಬಗ್ಗೆನು ತಾವ್ ಹೇಳಿದ್ರಿ. ನಿದ್ದೆನೂ ಅಷ್ಟೇ. ನಾನು ನಿದ್ದೆ ಅಂದ್ರೆ ಯಾವ್ದ್ಯಾವ್ದು ಯೋಚನೆ ಮಾಡಲ್ಲ ಸರ್. ಈಗ ನಾನು ಪ್ರಾಪಂಚಿಕವಾಗಿ ಏನಾದ್ರು ಯೋಚನೆ ಮಾಡ್ತೀನಿ ಅಂದ್ರೆ ಸಾಮಾಜಿಕದಲ್ಲಿ ಏನ್ ನಡೀತಾ ಇದೆ ಅನ್ನೋದು. ಬಟ್ ಇನ್ನೇನೋ ಶ್ಲೋಕ ಕಲ್ತಿದ್ರೆ ಅದನ್ನೇನಾದ್ರು ಅರ್ಥ ಮೀನಿಂಗ್ ಏನಾದ್ರು ನನ್ಗೆ ಡೌಟ್, ಅದು ರಿಪೀಟ್ ಮಾಡ್ಕೊಳ್ತಾ ಇರ್ತೀನಿ ನೈಟ್ ಟೈಮ್ ಅಲ್ಲಿ. ಅದು ನಿದ್ದೆ ಇಲ್ಲ ಅಂತ ಅಲ್ಲ, ಸ್ವಲ್ಪ ಅವರ್ಸ್ ನಿದ್ದೆ ಮಾಡಿದ್ರು ಚೆನ್ನಾಗಿರತ್ತೆ. ನನ್ಗೆ ನಿದ್ದೆನೇ ಇಲ್ಲ ಅನ್ನೋ ಫೀಲ್ ಏನ್ ಅನ್ಸಲ್ಲ. ಬಟ್ ತಾವ್ ಹೇಳ್ದಂಗೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆವರೆಗೂ ಎಚ್ಚರಿಕೆನೇ ಇಲ್ಲ. ಅಂದ್ರೆ ನಿಜವಾಗ್ಲೂ ಆತರ ನಮ್ ಹಸ್ಬೆಂಡ್ ಮಲಗ್ತಾರೆ ಸರ್ ಮನೆಯಲ್ಲಿ. ಯು ಆರ್ ಸೋ ಲಕ್ಕಿ ಅಂತ ಹೇಳ್ತೀನಿ. ಬಟ್ ಹಂಗಂತ ನಾವ್ ಅನ್ಲಕ್ಕಿ ಅಂತ ಒಪ್ಕೊಂಡಲ್ಲ ನನ್ ಮನಸ್ಸು. ಇಲ್ಲ ಮೇಡಮ್, ಈಗ ನೀವು ನಾನು ಬೇರೆಯವ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀನಿ ಅಲ್ಲ, ಥಾಟ್ ಬಗ್ಗೆ ನೀವು ಕ್ರಿಯೇಟ್ ಮಾಡ್ತಿದ್ದೀರಲ್ಲ, ಆ ಥಾಟ್ ಏನಂದ್ರೆ ನೀವು 10:30 ಮೇಲ್ಪಟ್ಟು ಥಾಟ್ ಉಪಯೋಗಿಸಬಾರ್ದಲ್ಲಿ. ನಿಮ್ದು ವಿಂಡನ್ನು ಸ್ಟಾಪ್ ಮಾಡೋದು ಯಾವಾಗಂದ್ರೆ ನೀವು 10 ಗಂಟೆ ಒಳಗಡೆ ನಿಮ್ಮ ವಿಂಡನ್ನು ಮಾಡಿಬಿಡಿ. ನೀವು ಥಾಟ್ ಏನೋ ಕ್ರಿಯೇಟ್ ಮಾಡೋದಿದ್ರೆ 10 ಗಂಟೆ 9:30 ಒಳಗಡೆ ಮಾಡಿ. ಅದಾದಮೇಲೆ ನೀವು ವಿಂಡನ್ನು ರೇಸ್ ಮಾಡಬಾರ್ದು. ಅಲ್ಲಿ ನೀವು ಸೈಲೆಂಟ್ ಆಗಿಬಿಡ್ಬೇಕು. ನಿಮ್ಮ ವಿಂಡಿಗೆ ನೀವು ಹ್ಯೂಮಿಡಿಟಿ ಕಂಟ್ರೋಲ್ ಇಡಬೇಕು. ಅವಾಗ ಅಲ್ಲಿ ನೀವು ಥಾಟ್ಸ್ ನೀವು 10:30, 11 ಗಂಟೆ 12 ಗಂಟೆಗೆ ಬಂದಾಗ
ಅಲ್ಲಿ ಲಿವರ್ ಮೆರಿಡಿಯನ್ ಟೈಮ್ ಸ್ಟಾರ್ಟ್ ಆಗುತ್ತೆ, ಆವಾಗ ಅದು ಕೂಲ್ ಆಗಿರಬೇಕು. ನೀವು ಆವಾಗ ಥಾಟ್ ಕ್ರಿಯೇಟ್ ಮಾಡಿದಾಗ ಲಿವರ್ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ನೀವೇನೇ ಇನ್ಮೇಲೆ ಥಾಟ್ ಕ್ರಿಯೇಟ್ ಮಾಡೋದಿದ್ರು 10 ಗಂಟೆ ಒಳಗಡೆ ಮಾಡಿ, ಬೆಡ್ಡಿಗೆ ಹೋದಾಗ ನಿಮ್ಮ ಥಾಟನ್ನು ಆಫ್ ಮಾಡಿಬಿಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ ಮೇಡಮ್? ತುಂಬಾ ಚೆನ್ನಾಗಿದೆ ಸರ್. ನನಗೆ ಮತ್ತೆ ರಿಪೀಟ್ ಈ ಕ್ಲಾಸ್ ತಾವು ಕಳಿಸ್ತೀರಲ್ವಾ ಸರ್, ಮತ್ತೆ ನಮ್ಗೆ ಇದು ಅವಾಗ ನೋಡ್ತೀನಿ, ಇನ್ನೂ ಕ್ಲಾರಿಟಿ ಆಗಿರತ್ತೆ ಸರ್ ವಾಯ್ಸ್. ಅಂದ್ರೆ ನಮ್ಗೆ ಈ ಮೊಬೈಲ್ ಅಲ್ಲಿ ನೋಡ್ಕೊಂಡಂದ್ರೆ ನಾಳೆ ತಾವು ನಮ್ ಕಲ್ಸೋವಾಗ ಇನ್ನೂ ಅದು PPT ಕಲ್ಸೋದಾಗ್ಲಿ ಎಲ್ಲ ಪ್ರತಿಯೊಂದು ನೋಡ್ಕೊಂತೀನಿ ಸರ್. ಅವಾಗ ಇನ್ನು ಡಬಲ್ ಅಂತಾರಲ್ಲ, ಈಗ ಎಲ್ಲಾರ್ಗು ಎಕ್ಸ್ಪೀರಿಯನ್ಸ್ ಇರತ್ತೆ ಅನ್ಸುತ್ತೆ ಅನ್ಕೊಂತೀನಿ. ಈ ಕಲರ್ ಥೆರಪಿ ನನ್ಗೆ ಫಸ್ಟ್ ಟೈಮ್ ಸರ್, ಬಟ್ ಐ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾ ಇದೀನಿ. ಚೆನ್ನಾಗಿದೆ, ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ಹೇಳ್ಬೇಕು. ನನ್ಗೆ ಸರ್ ಕೊಟ್ಟಿದ್ರು ಇದು ನಿಮ್ ಬಗ್ಗೆ ಹೇಳಿ ಲಿಂಕ್ ಕಳ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇನ್ನು 8 ಡೇಸ್ ಹೋದ್ರೆ ನೀವೇ ಸೂಪರು. ಇವಾಗ ಡೌಟ್ ಬಿಡ್ತಾ ಇದ್ದೀರಾ, ಇನ್ನು 8 ಡೇಸ್ ಹೋದ್ಮೇಲೆ ಏನ್ ಸರ್ ಇಷ್ಟೊಂದು ಚೆನ್ನಾಗಿದೆ ಅಂತೀರಾ? ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳಿದ್ನಲ್ಲ, 1-2 ಸರಿ 3 ಸರಿ ರಿಪೀಟ್ ಮಾಡಿ ಕೇಳಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತೆ ಸರಿ, ಯಾರಿಗೂ ಡೌಟ್ ಇಲ್ಲ ಅನ್ಸುತ್ತೆ, ಮತ್ತೆ ನಾಳೆ ಸಿಗೋಣ. ಯಾರಿಗಾದ್ರು ಡೌಟ್ ಇದೆನಾ? ಲಾಸ್ಟ್ ಕ್ವಶನ್ಸ್, ಲಾಸ್ಟ್ ಯಾರು ಇದ್ರೆ ಮಾತಾಡಿ, ಇಲ್ಲಾಂದ್ರೆ ಮೀಟಿಂಗ್ ಕ್ಲೋಸ್ ಮಾಡೋಣ. ಯಾಕಂದರೆ 8:45 ಆಯಿತು. ನಾವು ಆ್ಯಕ್ಚುಲಿ ಇದನ್ನು 8 ಗಂಟೆ ತನಕ 7ರಿಂದ 8 ಗಂಟೆ ಅಂತಿದ್ವಿ. ಈಗ ಹೇಳ್ತಾ ಅದು ಟೈಮ್ ಸಾಕಾಗ್ತಾ ಇಲ್ಲ. ಓಕೆ, ಇರಲಿ, ಪರವಾಗಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಜಾಸ್ತಿ ಕ್ಲಾಸ್ ಆದರೂ ಪರವಾಗಿಲ್ಲ, ನಿಮಗೆ ಇನ್ ಡೆಪ್ತಾಗಿ ಕಲಿಸ್ಕೊಡೋದೇ ನಮ್ಮ ಉದ್ದೇಶ. ಹಾಗಾಗಿ ಯಾರು ಗಾಬರಿ ಮಾಡ್ಕೋಬೇಡಿ, ಏನು ಇದು ತಿಳಿದಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯಿಂದ ಸಪೋರ್ಟ್ ನಿಮಗೆ ಇದ್ದೇ ಇರ್ತದೆ. ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಆದ್ದರಿಂದ ನಾನು ಎನಿ ಟೈಮ್ ನಿಮಗೆ ಅವೈಲಬಿಲಿಟಿ ಇರ್ತೀನಿ. ಓಕೆ, ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಗುಡ್ ನೈಟ್ ಸರ್. ಗುಡ್ ನೈಟ್ ಮೇಡಮ್, ಗುಡ್ ನೈಟ್. ಥ್ಯಾಂಕ್ ಯು.